ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಕುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯದ್ಭಾನೌ ಯತ್ಕೃಶಾನೌ ಯದಮೃತಕರ್ಣೇ ಯದ್ಗ್ರಹೇಷೂದಿತೇಷು ಜ್ಯೋತಿರ್ಯತ್ತಾರಕಾಸು ಪ್ರಥಿತಮಣಿಷು ಯದ್ಯಚ್ಚ ಸೌದಾಮಿನೀಷು ಸಂಭೂಯೈತತ್ಸಮಸ್ತಂ ತ್ವದಮಿತಹೃದಯಾಕಾಶನಿರ್ಯತ್ಪ್ರಕಾಶೇ. ಧೀರಶ್ರೀರಾಘವೇಂದ್ರಃ ಪ್ರತಿವರ ಭಜತೆ ಹಂತ ಖದ್ಯೋತರೀತಿಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಪರಮ ಮಂಗಲಕರವಾದ ವೇದಕ್ಕಿಂತಲೂ ಅಧಿಕವಾಗಿರುವಂತಹ ಶ್ರೀಮನ್ ಮಹಾಭಾರತದಲ್ಲಿ ಪ್ರತಿಯೊಬ್ಬ ಮುಮುಕ್ಷುವಿಗೆ ಬೇಕಾಗಿರುವಂತಹ ಸುಖದ ಸಾಧನಗಳನ್ನು ನಿರೂಪಿಸ್ತಾ ಇದ್ದಾರೆ. ವಿಶೇಷವಾಗಿ ಅನುಶಾಸನ ಪರ್ವದಲ್ಲಿ ಧರ್ಮರಾಜ ಮಾಡ್ತಾ ಇರುವಂತಹ ಅನೇಕ ತರಹದ ಪ್ರಶ್ನೆಗಳಿಗೆ ಬಹಳ ಉತ್ತಮವಾಗಿರುವ ರೀತಿಯಲ್ಲಿ ಕಥೆಯನ್ನು ಹೇಳುವ ಮೂಲಕ ಭೀಷ್ಮಾಚಾರ್ಯರು ಉತ್ತರವನ್ನು ನೀಡ್ತಾ ಇದ್ದಾರೆ. ಹೇಗೆ ಮಹಾನುಭಾವರಾದ ಚ್ಯವನ ಋಷಿಗಳ ಸಂಬಂಧದಿಂದ ನಹುಷ ಮಹಾರಾಜ ಉನ್ನತವಾಗಿರುವ ಸ್ಥಾನವನ್ನು ಪಡೆದ, ಜ್ಞಾನಿಗಳ ಸಹವಾಸದಿಂದ ಜ್ಞಾನಿಗಳ ದರ್ಶನದಿಂದ ಏನೆಲ್ಲ ಫಲ ಇದೆ ಎನ್ನುವುದನ್ನು ಕಥೆಯ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ನಾವು ನಿಜವಾಗಿಯೂ ಜ್ಞಾನಿಗಳ ಮಧ್ಯದಲ್ಲಿ ಇದ್ದೀವೋ ಇಲ್ವೋ ಅಂತ ನಮಗೆ ಗೊತ್ತಿರೋದು ಇಲ್ಲ ಕೆಲವೊಮ್ಮೆ. ಯಾಕೆಂದರೆ ಜ್ಞಾನಿಗಳು ತಮ್ಮಲ್ಲಿರುವಂತಹ ಜ್ಞಾನ, ತೇಜಸ್ಸು ಮುಂತಾದ ಗುಣಗಳನ್ನು
ಬೇಕು ಅಂತಲೇ ತೋರಿಸೋದೇ ಇಲ್ಲ. ಇನ್ನ ಅವರು ಬುದ್ಧಿಪೂರ್ವಕವಾಗಿ ಅವೆಲ್ಲವನ್ನು ಮುಚ್ಚಿಟ್ಟುಕೊಳ್ತಾರೆ. ಆದರೆ ಅವರ ಜೊತೆಗೆ ವಾಸ ಮಾಡುವಂತಹ ವ್ಯಕ್ತಿಗಳಿಗೆ ಮಾತ್ರ ಅವರ ದರ್ಶನದಿಂದಲೇ ಆಗಲಿ, ಅವರ ಕಿಂಚಿತ್ ಉಪದೇಶವನ್ನು ಪಡೆಯುವುದರಿಂದಾಗಲಿ ಉತ್ತಮವಾಗಿರುವ ಗತಿ ಇದೆ ಎನ್ನುವುದನ್ನು ನಿನ್ನೆಯ ಕಥೆಯಲ್ಲಿ ನಿರೂಪಿಸಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ತರಹದ ಮಹತ್ವಗಳನ್ನು ಜ್ಞಾನಿಗಳ ಬಗ್ಗೆ ಸಾರಿರುವಂತಹ ಭೀಷ್ಮಾಚಾರ್ಯರು ಮತ್ತೆ ಅನೇಕ ರೀತಿಯಿಂದ ಧರ್ಮರಾಜನಿಂದ ಪ್ರಶ್ನಿಸಲ್ಪಟ್ಟವರಾಗಿ ಅನೇಕ ವಿಚಾರಗಳನ್ನು ಈ ಅನುಶಾಸನ ಪರ್ವದಲ್ಲಿ ತಿಳಿಸ್ತಾರೆ. ಧರ್ಮರಾಜ ಕೇಳ್ತಾನೆ, ಈ ದಾನಕ್ಕೆ ಪಾತ್ರರು ಯಾರು? ಯಾರಿಗೆ ದಾನ ಕೊಟ್ಟಾಗ ಅದು ಸರಿಯಾದ ದಾನ ಅಂತ ಅನಿಸ್ಕೊಂಡು ಉತ್ತಮವಾದ ಫಲವನ್ನು ಕೊಡುತ್ತದೆ. ನೋಡಿ, ದಾನ ಅನ್ನೋದು ಬಹಳ ಶ್ರೇಷ್ಠವಾಗಿರುವ ಒಂದು ಕಾರ್ಯ. ಈಗ ಮಹಾಭಾರತದಲ್ಲಿ ಇಲ್ಲಿಯವರೆಗೆ ಎಷ್ಟು ಬಾರಿ ನಾವು ದಾನದ ಬಗ್ಗೆ ಹೇಳಿದ್ದೇವೆ ಅಂದರೆ ಅದಕ್ಕೆ ಲೆಕ್ಕವೇ ಇಲ್ಲ. ಗೀತೆಯಲ್ಲಂತೂ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹಾಗೇನೆ ಸತ್ಪಾತ್ರರಲ್ಲಿ ದಾನ ಮಾಡುವುದು ಬಹಳ ಉತ್ತಮವಾಗಿರುವಂತಹ ಧರ್ಮ ಅಂತ ಹೇಳಿದ್ದಾರಲ್ಲ. ಆ ಸತ್ಪಾತ್ರರು ಅಂದರೆ ಯಾರು? ಯಾರಿಗೆ ನಿಜವಾಗಿ ದಾನವನ್ನು ಮಾಡಬೇಕಾದದ್ದು, ದಾನವನ್ನು ಇಸ್ಕೊಳ್ಳಿಕ್ಕೆ ಅರ್ಹರು ಯಾರು? ಈ ಎಲ್ಲ ಅಂಶಗಳನ್ನು ನಿರೂಪಣೆಯನ್ನು ಮಾಡ್ತಾರೆ. ಧರ್ಮರಾಜ ಅಂತಾನೆ, ನೋಡಿ, ಉತ್ತಮರಾಗಿರುವಂತಹ ಬ್ರಾಹ್ಮಣರು ದಾನಕ್ಕೆ ಪಾತ್ರರು, ಅವರಿಗೆ ದಾನ ಮಾಡಬೇಕಲ್ಲ. ಭೀಷ್ಮರು ಅಂತಾರೆ, ಹೌದು, ಬಹಳ ನಿಜವಾಗಿರುವಂತಹ ಸಂಗತಿ ಇದು. ಯಾರು ಬ್ರಾಹ್ಮಣರಿದ್ದಾರೆ ಅವರಿಗೆ ದಾನ ಮಾಡಬೇಕು. ಯಾಕೆಂದ್ರೆ ಉಳಿದವರಿಗೆ ದಾನ ಇಸ್ಕೊಳ್ಳುವಂತಹ ವಿಧಾನವನ್ನು ಹೇಳಿಲ್ಲ. ಕೊಡಬಹುದು. 6 ಪ್ರಸಿದ್ಧವಾಗಿರುವ ಕರ್ಮಗಳಿವೆ: ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ ಹಾಗೂ ಪ್ರತಿಗ್ರಹ. ಸ್ವತಃ ತಾನು ಗುರುಗಳ ಬಳಿ ಹೋಗಿ ಅಧ್ಯಯನವನ್ನು ಮಾಡೋದಲ್ಲದೆ ಅಧೀತವಾದ ವಿದ್ಯೆಯನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡ್ಲಿಕ್ಕೆ ಬರುತ್ತೆ. ಇದು ಅಧ್ಯಯನ, ಅಧ್ಯಾಪನಗಳು. ಇನ್ನು ತಾನೂ ಯಜ್ಞವನ್ನು ಮಾಡ್ತಾ ಇನ್ನೊಬ್ಬರ ಮನೆಗೆ ಹೋಗಿ ಯಜ್ಞವನ್ನು ಮಾಡಿಸ್ತಾನೆ ಅಂದರೆ ಅದು ಎರಡೂ ವಿಹಿತವಾದದ್ದೇ ಬ್ರಾಹ್ಮಣನಿಗೆ. ಯಜನ, ಯಾಜನ. ತಾನೂ ದಾನವನ್ನು ಇನ್ನೊಬ್ಬರಿಗೆ ಕೊಡಬೇಕು, ಬೇಕಿದ್ರೆ ಇಸ್ಕೊಳ್ಬೇಕು. ಇದೆರಡನ್ನೂ ಕೂಡ ಬ್ರಾಹ್ಮಣರಿಗೆ ಹೇಳಿದ್ದಾರೆ. ಆದ್ದರಿಂದ ಇದರಲ್ಲೇನು ವಿಶೇಷ ಕೇಳೋದಿದೆ? ಬ್ರಾಹ್ಮಣರಿಗೆ ಕೊಟ್ಬಿಟ್ರೆ ಆಗೋಯ್ತಲ್ಲ. ಆಗ ಭೀಷ್ಮರಂತಾರೆ, ಹಾಗೆಲ್ಲ ಇರೋದಿಲ್ಲಪ್ಪ. ವಿಚಾರ ಮಾಡಿ ಯಾರಿಗೆ ದಾನ ಕೊಡ್ತಾ ಇದ್ದೀವಿ ಅಂತ ಆ ಪ್ರತಿಗ್ರಹೀತೃವಿನ ಗುಣಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಿಜವಾಗಿಯೂ ಈತನಿಗೆ ದಾನ ಕೊಡಬೇಕಾ ನಾವು? ಸಾಮಾನ್ಯವಾಗಿ ಇಷ್ಟಂತೂ ನಿಜವಾದದ್ದು, ಅವ್ರ ಹತ್ರ ಇದೆ ಬಿಡ್ರಿ, ನಾವ್ಯಾಕೆ ಕೊಡಬೇಕು? ಇದನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಯಾರಿಗಿಲ್ಲ ಅವರಿಗೆ ವಿಶೇಷವಾಗಿ ದಾನ ಮಾಡಬೇಕಾದದ್ದು, ಅವರಿಗೆ ಅದರ ಅಪೇಕ್ಷೆ ಇದ್ದರೆ ಕೊಡಬೇಕು. ನೋಡಿ, ಮನೆಯಲ್ಲಿ ತಮಗೂ ಊಟಕ್ಕೆ ಎಲ್ಲ ಆರಾಮಿದ್ದಾಗ ಅಂಥವರನ್ನು ಕರೆದು ಊಟಕ್ಕೆ ಹಾಕ್ಸೋದಕ್ಕಿಂತ ಪಾಪ ಯಾರು ತುಂಬ ಹಸಿದಿದ್ದಾರೆ, ಯಾರ ಬಳಿ ಅನ್ನ ಇಲ್ಲ, ಅವರನ್ನು ಕರೆದು ಊಟಕ್ಕೆ ಹಾಕ್ಸೋದು ಉತ್ತಮವಾದದ್ದೇ. ಇದನ್ನೇನು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿದು ಅಂತ ನಾವು ಅಂದ್ಕೊಳ್ತೀವಿ. ಇದು ಸತ್ಯ ಸಂಗತಿಯೇ. ಯಾರ ಬಳಿ ಏನಿಲ್ಲ ಅದನ್ನು ಕೊಡೋದು ಕೂಡ ಉತ್ತಮವಾದದ್ದೇ. ಆದರೆ ಇದನ್ನೂ ದಾನ ಅಂತ ಕರೀತಾರೆ, ಇಲ್ಲ ಅಂತಲ್ಲ. ಹಾಗಂದು ಮಾತ್ರಕ್ಕೆ ಯಾರ ಬಳಿ ಇಲ್ಲ ಅವರು ಮಾತ್ರ ದಾನಕ್ಕೆ ಪಾತ್ರರಾಗ್ತಾರೆ ಎಂಬುವಂತಹ ನಿಯಮ ಇರೋದಿಲ್ಲ. ಸಾಮಾನ್ಯವಾಗಿ ಉತ್ತಮವಾಗಿರುವಂತಹ ತಪಸ್ವಿಗಳು ಪ್ರತಿಗ್ರಹವನ್ನು ಮಾಡಲಿಕ್ಕೆ ಅಂತ ಭಯಪಡ್ತಾರೆ. ಉದ್ಯೋಗ ಪರ್ವದಲ್ಲಿ ಸನತ್ಸುಜಾತಿಯ ಎಂಬುವಂತಹ ಒಂದು ಭಾಗದ ವಿವರಣೆಯನ್ನು ನಾವು ಮಾಡುವ ಕಾಲಕ್ಕೆ ಈ ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳಿದ್ವಿ. ಯಾವಾಗಲೂ ಕೂಡ ಉತ್ತಮನಾದ ತಪಸ್ವಿಯು ಸನ್ಮಾನದಿಂದ ಭಯವನ್ನು ಪಡ್ತಿರಬೇಕು, ದಾನಭೀರು ಆಗಿರಬೇಕು ಅಂತ ಕೆಲವು ವಿಚಾರಗಳನ್ನು ಸನತ್ಸುಜಾತರು ಹೇಳ್ತಾರೆ. ಯಾರಾದರೂ ಸನ್ಮಾನ ಮಾಡ್ತಾರೆ ಅಂದರೆ ಬೇಡ ಅಂತಂತಾರೆ. ಯಾಕೆಂದ್ರೆ ಅಲ್ಲೇ ಬರುವಂತಹ ಒಂದು ಮಾತು,
ಸನ್ಮಾನೇನ ತಪೋಹಾನಿ. ತಪಸ್ ಮಾಡಿದ್ದಕ್ಕೆ ಸನ್ಮಾನ ಬರ್ತಿರುತ್ತೆ. ಉತ್ತಮವಾಗಿರುವ ಅಧ್ಯಯನ ಮಾಡಿದ್ದಾರೆ, ಅದೊಂದು ತಪಸ್ಸೇ ಅಲ್ಲ. ಬಹಳ ಚಲೋ ಅಧ್ಯಾಪನ ಮಾಡ್ತಾರೆ, ಅದು ಒಂದು ತಪಸ್ಸೇ. ಅದ್ರ ಮೂಲಕವಾಗಿ 4 ಜನ ನಮ್ಮನ್ನ ಗುರುತಿಸಿಬಿಟ್ಟು ಬರ್ರಿ ಕೂಡ್ರಿ ಅಂತ ಸನ್ಮಾನವನ್ನು ಮಾಡ್ತಾರೆ. ಆದರೆ ಅದರಿಂದ ಹೆದರುವಂತವನಾಗಿರಬೇಕು. ಯಾರು ಹೆದರದೇನೆ ಸನ್ಮಾನಕ್ಕೆ ಬೇಕು ಅಂತಂತಾರೋ ಸನ್ಮಾನ ಅಂತೂ ಸಿಗ್ತದೆ, ಆದರೆ ಗಳಿಸಿರುವಂತಹ ಆ ತಪಸ್ಸು ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಪ್ರಾಚೀನರು ಬೇಕು ಅಂತಾನೆ ಬಡವರಾಗ್ತಿದ್ರು. ಬಹಳ ಪ್ರಸಿದ್ಧವಾದ ಕಥೆ ಹೇಳಬೇಕು ಅಂದ್ರೆ ಇಲ್ಲೇ ಸನ್ನಿಹಿತರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ರಾಘವೇಂದ್ರ ವಿಷಯದಲ್ಲಿ ಬರುತ್ತೆ. ಅವ್ರ ತಂದೆ ತಾತ ಎಲ್ಲರೂ ಕೂಡ ಮೊದಲಿಗೆ ಈ ರಾಜರ ಆಶ್ರಯವನ್ನ ಕಿಂಚಿತ್ ಪಡೆದಿದ್ರು, ಆದ್ದರಿಂದ ಅವ್ರಿಗೇನು ಸಮಸ್ಯೆ ಇರಲಿಲ್ಲ. ಆಮೇಲೆ ನಮ್ಮ ವೆಂಕಟನಾಥಾಚಾರ್ಯರ ವಂಶದವರಿಗೆ ಸ್ವಭಾವ ಸಿದ್ಧವಾಗಿರುವಂತಹ ಕಲಾ ಸಂಗೀತ ಮುಂತಾದ ಶಾಸ್ತ್ರದಲ್ಲಿ ಪ್ರಾವೀಣ್ಯ ಬಂದಿತ್ತು. ಆದ್ದರಿಂದ ಅವ್ರಿಗೇನು ಚಿಂತನೂ ಇರಲಿಲ್ಲ. ಯಾವಾಗ ನಮ್ಮ ವೆಂಕಟನಾಥಾಚಾರ್ಯರು ಸರಸ್ವತೀ ದೇವಿಯವರನ್ನ ವಿವಾಹ ಮಾಡಿಕೊಂಡು ತಾವು ಸ್ವಂತ ತಮ್ಮ ಜೀವನವನ್ನ ಗೃಹಸ್ಥಾಶ್ರಮವನ್ನು ಯಾವಾಗ ನಡೆಸ್ತಾ ಇದ್ರೋ ಆಗ ಬಹಳ ಸಮಸ್ಯೆ ಆಯ್ತು ಅವರಿಗೆ. ತಾವು ತಮ್ಮ ಮನೆಯಲ್ಲಿ ವಿವಿಧವಾಗಿರುವಂತಹ ಬಡತನವನ್ನ ಅನುಭವಿಸಿದರು. ಅದೆಲ್ಲ ಬಡತನವನ್ನ ಅನುಭವಿಸುವ ಕಾಲಕ್ಕೆ ಒಂದು ದಿವಸವೂ ಕೂಡ ರಾಯರು ತಾವು ಯಾವ ರಾಜರ ಹತ್ರನೋ ಅಥವಾ ತಮ್ಮ ಗುರುಗಳೇ ಆಗಿರುವಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಂದಲೋ 1 ರೂಪಾಯಿಯನ್ನು ಕೂಡ ಕೇಳಲಿಲ್ಲ. ಸ್ವಾಮಿ, ನಿಮ್ಮ ಹತ್ರ ನಾವು ಸುಧಾಮಂಗಳೆಲ್ಲ ಮಾಡಿದ್ವಿ, ನಮಗೇನು ಕೊಡಲೇ ಇಲ್ಲಲ್ಲ ಅಂತ ಸರ್ವಥಾ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದ್ರೆ ಈ ಬಂದಿರುವಂತಹ ದಾರಿದ್ರ್ಯ ಇದು ಭಗವಂತನ ಅನುಗ್ರಹ ರೂಪದಲ್ಲಿ ಬಂದದ್ದು. ಇದನ್ನ ನಾನು ಅನುಭವಿಸೋದ್ರಿಂದಲೇನೆ ನನಗೆ ಸಂತೋಷ ಇದೆ. ಅದನ್ನು ಬಿಟ್ಟು ತಾವು ತಮಗೆ ಬರ್ತಾ ಇರುವಂತಹ ಆ ವೀಣಾ ಕೌಶಲವನ್ನು, ಸಂಗೀತ ಕೌಶಲವನ್ನು ಅಷ್ಟೇ ಯಾಕೆ, ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ 64 ವಿದ್ಯೆ ರಾಯರಿಗೂ ಬರುತ್ತೆ. ರಾಘವೇಂದ್ರ ವಿಷಯದಲ್ಲೇ ಇದೆ ಆ ವಿಷಯ. ಆದ್ದರಿಂದ ಒಂದು ಕಲೆಯನ್ನು ಸರಿಯಾಗಿ ತೋರಿಸಿದರೂ ಕೂಡ ಎಷ್ಟೆಲ್ಲ ದುಡ್ಡು ಬರ್ತಾ ಇತ್ತು. ಆದರೆ ಅದನ್ನ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಅವರ ತಪಸ್ಸಿಗೆ ಹಾನಿ ಉಂಟಾಗ್ತದೆ. ಇದನ್ನ ಜ್ಞಾನಿಗಳು ಬಯಸೋದಿಲ್ಲ. ಆದ್ದರಿಂದ ದಾನವನ್ನ ಇಸ್ಕೊಳ್ಳಿಕ್ಕೂ ಕೂಡ ಬ್ರಾಹ್ಮಣರು ಹೆದರಬೇಕು. ಪ್ರಶಂಸೆಗೆ ಹೆದರಬೇಕಾದದ್ದು. ಯಾರು ಪ್ರಶಂಸನೆ ಮಾಡಲಿಲ್ಲ ಅಂತ ಕೆಲವು ಮನೆಯಲ್ಲಿ ಕೂತಲ್ಲಿ ಅನಿಸ್ತಿರುತ್ತೆ. ಆದರೆ ಅದನ್ನು ತುಂಬಾ ಬಯಸ್ಲಿಕ್ಕೆ ಹೋದಾಗ ಮತ್ತೆ ಅಷ್ಟು ತಪಸ್ಸನ್ನು ಗಳಿಸೋದು ಬಹಳ ಕಷ್ಟ ಇದೆ. ಅದಕ್ಕಿಂತಲೂ ಕೂಡ ಅಸನ್ಮಾನ ಮಾಡಿಸ್ಕೊಳ್ಳೋದ್ರಿಂದ ತಪವೃದ್ಧಿ ಆಗತ್ತೆ. ಮತ್ತೆ ಎರಡನ್ನೂ ಹೇಳಿದ್ದಾರೆ. ಸನ್ಮಾನ ಮಾಡಿಸ್ಕೊಳ್ಳೋದ್ರಿಂದ ತಪಕ್ಷಯವಾಗ್ತದೆ, ಅಸನ್ಮಾನದಿಂದ ತಪವೃದ್ಧಿಯೂ ಕೂಡ ಇರೋದು. ಅದೇ ಸನಸ್ಸು ಜಾತಿಯದಲ್ಲಿ ಬರುತ್ತೆ ಈ ವಿಷಯ. ಆದ್ದರಿಂದ ದಾನವನ್ನ ಇಸ್ಕೊಳ್ಳೋ ಕಾಲಕ್ಕಾಗಲಿ ಇವೆಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದದ್ದು ಅನ್ನೋ ಅಂಶವನ್ನು ಹೇಳ್ತಾ, ಅಲ್ಲರಿ ಬ್ರಾಹ್ಮಣರಲ್ಲಿ ಈ ವಿಚಾರವನ್ನ ಅವ್ರು ಮಾಡ್ಕೊಳ್ಳಿ. ಈಗ ಅವ್ರ ಪಾತ್ರರು ಯಾರು ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ದಲ್ಲ, ಯಾರಿಗೆ ದಾನ ಕೊಡಬೇಕಾದದ್ದು ಅನ್ನೋ ಪ್ರಶ್ನೆ ನಮ್ದಿದೆ. ಅದಕ್ಕಂತಾರೆ ಧರ್ಮರಾಜ ಅಂತಾನೆ, ಹಾಗೆಲ್ಲ ನಾವು ಚಿಂತೆ ಮಾಡಬಾರ್ದು. ಇವರು ಪಾತ್ರರು, ಇವರು ಪಾತ್ರರಲ್ಲ, ಎಲ್ಲರೂ ಒಂದೇ ಅಲ್ವಾ? ಯಾವ ಬ್ರಾಹ್ಮಣ ಸಿಕ್ಕರೂ ಕೂಡ ಅವ್ರಿಗೆ ದಾನವನ್ನು ಕೊಡಬೇಕಾದದ್ದು. ಈ ಪಾತ್ರ ವಿಚಾರವನ್ನ ಮಾಡಬಾರ್ದು. ಯಾಕೆ ಮಾಡಬೇಕು? ನ ಬ್ರಾಹ್ಮಣಂ ಪರೀಕ್ಷೇತ ದೈವೇಶು ಸತತಂ ನರಹ. ಬ್ರಾಹ್ಮಣರ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಾರ್ದಲ್ವೇ ಅಂತ ಧರ್ಮರಾಜ ಕೇಳ್ತಾನೆ. ಆಗ ಭೀಷ್ಮರಂತಾರೆ, ಇರೋದಿಲ್ಲ. ನಾವು ಯಾವುದೋ ಒಂದು ವಿಶಿಷ್ಟ ಫಲಕ್ಕೋಸ್ಕರ ಅಂತ ದಾನಗಳನ್ನು ಮಾಡಿರೋ ಕಾಲಕ್ಕೆ ಪಾತ್ರ ವಿಚಾರವನ್ನ ಮಾಡಲೇಬೇಕು. ಆದ್ದರಿಂದ ನಿನಗೆ ಹೇಳ್ತೀನಿ ನೋಡಪ್ಪ, ಯಾರು ತಾವು ಅಧ್ಯಯನವನ್ನ ಮಾಡಿದರೂ ಕೂಡ ತಮ್ಮನ್ನ ಪಂಡಿತ ಅಂತ ಅನ್ಕೊಳ್ಳೋದಿಲ್ವೋ, ತಮಗೆ ವಿದ್ಯೆ ಬಂದಿದ್ದರೂ ಕೂಡ ವಿದ್ಯಾವಂತರಲ್ಲದವರ ಯಶಸ್ಸನ್ನ ಯಾರು ನಾಶ ಮಾಡುವುದಿಲ್ಲವೋ, ಯಾರು ನಿಜವಾಗಿಯೂ ಕೂಡ ತಪೋವ್ರತ ನಿಷ್ಠರಾಗಿರ್ತಾರೋ ಅವರು ದಾನಕ್ಕೆ ಪಾತ್ರರಾಗ್ತಾರೆ. ಅವರಿಗೆ ಕೊಟ್ಟಂತಹ ದಾನ ಶ್ರೇಷ್ಠವಾಗ್ತದೆ.
ಯಾರೂ ಕೂಡ ಈ ತರಹ ಇನ್ನೊಬ್ಬರನ್ನ ತೆಗಳ್ತಾ ಇರುವಂತಹ ಬ್ರಾಹ್ಮಣರು ದಾನ ಪಾತ್ರರು ಅಂತ ಆಗೋದಿಲ್ಲ ಅಂತ ಮೊದಲನೇ ಧರ್ಮವನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಯಾರು ಗಾಯತ್ರಿ ಜಪವನ್ನ ಮಾಡೋದಿಲ್ವೋ ಅವರು ದಾನ ಇಸ್ಕೊಳ್ಳಿಕ್ಕೆ ಯೋಗ್ಯರಾದವರಲ್ಲ. ಮತ್ತೆ ಗಾಯತ್ರಿ ಮಂತ್ರ ಜಪ ಅಂತ ಬಂದಾಗ ಸಂಧ್ಯಾ ವಂದನೆಯು ಕೂಡ ಸೇರ್ಕೊಂಡು ಬಿಡುತ್ತದೆ. ಪ್ರತ್ಯೇಕವಾಗಿ ಗಾಯತ್ರಿ ಮಂತ್ರ ಜಪ ಮಾಡಬಾರದು ಅಂತೇನಿಲ್ಲ, ಅದೊಂದು ಗಾಯತ್ರಿ ಬೇರೆ ಇದೆ. ಆದರೆ ಬ್ರಾಹ್ಮಣನ ಪ್ರಧಾನ ಕರ್ತವ್ಯವಾಗಿರುವಂತಹ ಯಾವ ಸಂಧ್ಯಾ ವಂದನೆ ಇದೆ, ಅದರಲ್ಲಿಯೂ ಏನು ಗಾಯತ್ರಿ ಜಪ ಇದೆ, ಅದನ್ನು ಮಾಡಲೇಬೇಕಾದದ್ದು. ಅದನ್ನು ಮಾಡದೇ ಇದ್ದರೆ ಆತನಿಗೆ ದಾನವನ್ನು ಕೊಡಬಾರದು, ಆತ ದಾನದ ಪಾತ್ರ ಅಂತ ಆಗೋದಿಲ್ಲ. ಹಾಗೇನೆ ಗುರು ಶುಶ್ರೂಷೆಯನ್ನು ಮಾಡದೇ ಇರುವಂತಹ ವ್ಯಕ್ತಿ ತಂದೆ ತಾಯಿಯವರನ್ನ ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ತಾನು ಸರಿಯಾಗಿ ಮಡಿಯಾಗಿ ಜಪ ಅಂದ್ಕೊಂಡಿರ್ತಾನಲ್ಲ, ಆತನೂ ಕೂಡ ದಾನಕ್ಕೆ ಪಾತ್ರನಾದವನಲ್ಲ. ಆಮೇಲೆ ಲೋಭ ದೋಷವನ್ನ ಪಡೆದಂಥವನು, ಇನ್ನೊಬ್ಬರಿಗೆ ಏನೂ ಕೈ ಎತ್ತಿ ಕೊಡಲ್ಲ ಅನ್ನುವಂತಹ ವ್ಯಕ್ತಿ ಇರ್ತಾನಲ್ಲ, ಆತನಿಗೂ ಕೂಡ ದಾನವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು, ಆತ ದಾನ ಪಾತ್ರನಲ್ಲ. ಹೀಗೆ ದಾನ ಪಾತ್ರದ ವಿಚಾರವನ್ನ ಹೇಳಿ, ಇನ್ನ ಮನೆಗೆ ಬ್ರಾಹ್ಮಣರನ್ನ ಊಟಕ್ಕೆ ಅಂತ ಕರಿಬೇಕಲ್ಲ, ಅವ್ರು ಹೇಗಿರಬೇಕು? ಅದರಲ್ಲೂ ವಿಶೇಷವಾಗಿ ಅತಿಥಿ ರೂಪದಿಂದ ಬಂದಂತಹ ಯಾವುದೇ ಬ್ರಾಹ್ಮಣನಿಗೂ ಊಟಕ್ಕೆ ಹಾಕುವಂತಹ ನಿಯಮ ಇದೆ. ಆದರೆ ಶ್ರಾದ್ದಕ್ಕೆ ಅಂತ ಬ್ರಾಹ್ಮಣರನ್ನ ಆಹ್ವಾನ ಮಾಡುವ ಕಾಲಕ್ಕೆ ಅವರನ್ನ ಪರೀಕ್ಷೆ ಮಾಡಿಯೇನೇ ಕರಿಬೇಕು ಅಂತ ಇರೋದು. ಈಗ ನೋಡಿ, ತಾವಾಗೇ ಬಂದ್ರೆ ಯಾಕೆ ಬಂದ್ರಿ ಅಂತ ಕೇಳಲಿಕ್ಕಾಗಲ್ಲ, ಆದ್ದರಿಂದ ಅವ್ರು ಹೇಗಿದ್ರೂ ಕೂಡ ಕೊಟ್ಟು ಕಳಿಸ್ಬಿಡ್ಬೇಕು. ಆದ್ರೆ ಶ್ರಾದ್ದ ಅನ್ನೋದು ನಮಗೆ ಸಂಕಲ್ಪಿತವಾಗಿರುವ ಕಾರ್ಯ, ನಾವಾಗೆ ಬೇಕಂತ ಹೋಗ್ಬಿಟ್ಟು ಅವರನ್ನು ಕರೀತೀವಿ ಅಂತ ಅನ್ನೋ ಕಾಲಕ್ಕೆ ಅವರ ಪರೀಕ್ಷೆಯನ್ನು ಮಾಡಲೇಬೇಕು. ಪರೀಕ್ಷೆ ಅಂದ್ರೆ ಅಲ್ಲಿ ಹೋಗಿ ಇಷ್ಟು ಕುತ್ರ ಕೊಡಿ ಅಂತ ಕೇಳೋದಲ್ಲ. ಪರೀಕ್ಷೆ ಅಂತಂದ್ರೆ ನೀವು ಆ ವ್ಯಕ್ತಿಯನ್ನ ಕರೀತಾ ಇದ್ದೀರಿ ಅಂತಂದಾಗ ನಿಮ್ಗೆ ಆ ವ್ಯಕ್ತಿ ಪರಿಚಯ ಇರುತ್ತೆ. 4 ಜನರನ್ನ ನೀವು ಕರಿಬಹುದಾಗಿತ್ತು, ಆದ್ರೆ ಇವರನ್ನೇ ಯಾಕೆ ಕರೆದಿದ್ದು ಅಂತ ನೀವೇ ಮನಸ್ಸಲ್ಲಿ ನೋಡ್ಕೊಂಡಾಗ ಇವರು 3 ಜನಕ್ಕಿಂತಲೂ ಕೂಡ ಈತ ಚಲೋ ಇದ್ದಾನೆ, ಈತ ವ್ರತ ನಿಯಮಗಳನ್ನು ಮಾಡ್ಕೊಂಡಿದ್ದಾನೆ, ಆದ್ದರಿಂದ ಕರೆಯೋದು ಅಂತ ನಾವೇ ಅವನಲ್ಲಿರುವಂತಹ ಗುಣಗಳನ್ನ ವಿಚಾರ ಮಾಡಿ ಇವನನ್ನು ಕರಿಬೇಕೋ ಬೇಡವೋ ಅಂತ ಮಾಡಬೇಕಾದದ್ದು. ಹೋಗಿ ಒಂದು ಯಾವುದೋ ಪುಸ್ತಕ ನಿಮಗೆ ಪರೀಕ್ಷೆ ಕೊಡ್ಲಿಕ್ಕೆ ಬರಲಿಲ್ಲ, ಅದರಿಂದ ನೀವು ಊಟ ಕರೆಯಲ್ಲ ನಾನು ಅಂತ ಹಾಗೆ ಅವರಿಗೆ ಏನೂ ಬರಲ್ಲ ಅಂತ ಅನಿಸ್ಲಿಕ್ಕೆ ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಇಲ್ಲ. ಕರಿಬೇಕಾಗಿರುವ ಸ್ವಾಮಿಯಾದವನು ತಾನು ಎಂತಹ ಗುಣವಂತನಾದ ವ್ಯಕ್ತಿಯನ್ನ ನಿಮಂತ್ರಿಸಬೇಕು ಅನ್ನುವ ವಿಷಯವನ್ನ ಹೇಳ್ತಾರೆ. ಇಲ್ಲಿ ಬ್ರಾಹ್ಮಣರು ಅಂತ ಯಾರನ್ನ ನಾವು ಹೇಳ್ತಾ ಇದ್ದೀವಿ, ಅವರು ಈ ಶ್ರಾದ್ದವನ್ನ ಮಾಡುವ ಕಾಲಕ್ಕೆ ಏನು 2 ಬ್ರಾಹ್ಮಣರನ್ನ ಕೂಡಿಸಿರ್ತಾರಲ್ಲ, ಅವರ ಬಗ್ಗೆ ಹೇಳ್ತಾ ಇರುವಂಥದ್ದು. ಅವರನ್ನ ನಿಮಂತ್ರಣ ಮಾಡಬೇಕು ಅಂತಂದಾಗ ಅವರಲ್ಲಿ ಯಾವ್ಯಾವ ಗುಣ ಇರಬೇಕು, ಯಾವ್ಯಾವ ದೋಷ ಇರಬಾರ್ದು. ದೈವಂ ಪೌರ್ವಾನ್ಹಿಕೆ ಕುರ್ಯಾದ್ ಅಪರಾಹ್ನೇಚು ಪೈತ್ರಕಂ ಮಂಗಲಾಚಾರ ಸಂಪನ್ನ ಕೃತಶೌಚ ಪ್ರಯತ್ನವಾನ್. ನೋಡಿ, ದೈವ ಕಾರ್ಯಗಳನ್ನ ಬೆಳಿಗ್ಗೆನೆ ಪೂರ್ವಾಹ್ನದಲ್ಲೇನೆ ಮುಗಿಸ್ಕೊಂಡು ಪಿತೃಕಾರ್ಯವನ್ನ ಅಪರಾಹ್ನ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ ಮಾಡಬೇಕಾದದ್ದು. ಇಂತಹ ಕಾಲವನ್ನ ಸರಿಯಾಗಿ ತಿಳಿದುಕೊಂಡು ಕಾಲಕ್ಕೆ ಅನುಗುಣವಾಗಿರುವ ರೀತಿಯಲ್ಲಿ ಪಿತೃಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಮಾತ್ರ ಅದು ಫಲಪ್ರದವಾಗ್ತದೆ. ಕಾಲಹೀನಂತು ಯದ್ದಾನಂ ತಂಭಾಗಂ ರಕ್ಷಸಾಂ ವಿದುಹು. ಮಧ್ಯಾಹ್ನ ಮಾಡಲಿಕ್ಕೆ ಅಂತಲೇ ವಿಹಿತ ಆಗಿದ್ರು ಕೂಡ ಲಘುನ ಊಟ ಮಾಡಿಬಿಡ್ಬೇಕು ಅಂತ ಬೆಳಗ್ಗೆ 6 ಗಂಟೆಗೆ ಅಂತ ನೀವು ಮಾಡ್ತಾ ಕೂತ್ಕೊಂಡ್ರೆ ಅದು ಸರಿಯಾದ ಕಾಲವಲ್ಲ. ಈ ಕಾಲಕ್ಕೆ ಅನುಗುಣವಾದ ರೀತಿಯಲ್ಲೂ ಕೂಡ ಮಾಡದಿದ್ದಾಗ ಅದರ ಫಲವನ್ನು ರಾಕ್ಷಸರು ಒಯ್ದು ಬಿಡ್ತಾರೆ. ಇನ್ನ ಯಾವ ಪದಾರ್ಥವನ್ನ ನಾವು ಬ್ರಾಹ್ಮಣರಿಗೆ ಕೊಡಬೇಕು ಅಂತಿದ್ದೀವಿ, ವಸ್ತುತಃ ದೇವರ ನೈವೇದ್ಯ ಆಗೋ ಕಾಲಕ್ಕೂ ಈ ನಿಯಮಗಳನ್ನು ಹೇಳಿರ್ತಾರೆ. ಯಾವ ಪದಾರ್ಥವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ವಿ ಅದನ್ನು ಮೂಸಿರಬಾರ್ದು, ಬಹಳ ಚಲೋ ವಾಸನೆ ಬರ್ಲಿಕ್ಕೆ ಅಂತ ಬರ್ತಾ ಇದ್ರು ಹೇಳಿಕ್ಕೆ ಹೋಗ್ಬಾರ್ದು. ಆಮೇಲೆ ಯಾರೂ ಕೂಡ ಅದನ್ನ ಕೆಟ್ಟ ದೃಷ್ಟಿಯಿಂದ ನೋಡಿರಬಾರ್ದು. ಬೇರೆ ನಾಯಿ ಮುಂತಾಗಿರುವಂತಹ ಪ್ರಾಣಿಗಳು ಅದನ್ನ ಮುಟ್ಟಿರಬಾರ್ದು. ಅಂಥವುಗಳನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಾದದ್ದು ಅಂತ ನೈವೇದ್ಯ ನಿಯಮಗಳನ್ನು ಹೇಳ್ತಾರಲ್ಲ,
ಇದನ್ನು ಹಾಗೆ ಹೇಳ್ತಾರೆ. ಪಿತೃಕಾರ್ಯವನ್ನ ಮಾಡೋ ಕಾಲಕ್ಕೂ ಕೂಡ ಅಲ್ಲಿ ಯಾವ ಭಾಗವನ್ನ ಅನ್ನವನ್ನ ಅಲ್ಲಿ ಬ್ರಾಹ್ಮಣರಿಗೆ ಅರ್ಪಣೆ ಮಾಡಬೇಕು ಅಂತ ಇಟ್ಕೊಂಡಿರ್ತೀವೋ ಅದನ್ನ ನಾವು ಮೂಸಿ ನೋಡಿರಬಾರ್ದು. ಅದರಲ್ಲಿ ಕೂದಲು ಮುಂತಾದಂತಹ ದೋಷಗಳು ಇರಬಾರ್ದು. ಅದನ್ನ ಬೇರೆ ಪ್ರಾಣಿ ಮುಂತಾದವುಗಳು ಸ್ಪರ್ಶ ಮಾಡಿರಬಾರ್ದು. ಇಂಥವುಗಳನ್ನ ಅಕಸ್ಮಾತ್ ನಾವು ಮಾಡಿದ್ವಿ ಅಂತಾದ್ರೆ ಆ ಅನ್ನವನ್ನ ರಾಕ್ಷಸರು ಸ್ವೀಕಾರ ಮಾಡ್ತಾರೆ ಹೊರತು ಪಿತೃಗಳಿಗೆ ಹೋಗೋದಿಲ್ಲ. ಕೇಶ ಕೀಟಾವಪತಿತಂ ಕ್ಷುತಂ ಕ್ಷಭಿರವೇಕ್ಷಿತಂ ರುದಿತಂ ಚಾವಧೂತಂಚ ತಂಭಾಗಂ ರಕ್ಷಸಾಂ ವಿದುಹು. ಹೀಗೆ ದೋಷಗಳನ್ನು ಹೇಳ್ತಾ ನೋಡಿ, ಇಂತಹ ಆ ಅನ್ನವನ್ನ ಸ್ವೀಕಾರ ಮಾಡಲಿಕ್ಕೆ ಅಂತ ಬರುವಂತಹ ಬ್ರಾಹ್ಮಣರು ಹೇಗಿರಬೇಕು ಅಂದ್ರೆ ನೋಡಿ, ಅವರು ಯಾವುದೇ ಈ ತರಹ ದೈಹಿಕ ರೋಗಕ್ಕೆ ಒಳಗೆ ಪಟ್ಟಿರಬಾರದು. ಶ್ವಿತ್ರಿ, ಅವರಿಗೆ ಕುಷ್ಠ ರೋಗ ಮುಂತಾದವುಗಳು ಇರಬಾರ್ದು. ಹಾಗೇನೆ ಕರೆದಂತಹ ಬ್ರಾಹ್ಮಣ ನಪುಂಸಕನಾಗಿರಬಾರ್ದು. ಆಮೇಲೆ ಅವನ ದೇಹದಿಂದ ರಕ್ತ ಸುರಿತಿರಬಾರ್ದು. ಹಾಗೇನೆ ಕುರುಡನನ್ನ ಬ್ರಾಹ್ಮಣ ಅಂತ ಶ್ರಾದ್ದಕ್ಕೆ ಅಂತ ಆಹ್ವಾನ ಮಾಡಬಾರದದ್ದು. ನೀವು ಆತನನ್ನ ಪಾಪ ಹೀಗಿದ್ದಾರೆ ಅಂತ ಕೊಡೋದು ಬೇರೆ. ಇಲ್ಲಿ ಹೇಳ್ತಾ ಇರುವಂತಹದ್ದು ಶ್ರಾದ್ದಕ್ಕೆ ನೀವೇ ಹೋಗಿ ಕಲಿಬೇಕಾಗಿರುವಂತಹ ಬ್ರಾಹ್ಮಣರು ಹೇಗಿರಬೇಕು ಅನ್ನುವಂಥದ್ದು. ಇವ್ರಿಗೆ ಯಾರಿಗೂ ಅನ್ನದಾನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಮತ್ತೆ ಈಗ ಇಂತಹ ವ್ಯಕ್ತಿಗೆ ಮಗಳನ್ನ ಕೊಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಬೇರೆಯವ್ರಿಗೆ ಕೊಡಬಾರ್ದು ಏನಂದ್ರೆ ಅಲ್ಲಿ ಹೇಗೆ ವಿಚಾರ ಮಾಡ್ತಿರ್ತಾನೆ, ದುಡ್ಡು ಇರಬೇಕು, ಯಶಸ್ಸು ಇರಬೇಕು, ಕೀರ್ತಿ ಇರಬೇಕು ಅಂತ. ಹಾಗಂತ ಹೇಳಿ ಅವರನ್ನ ನಿಂದೆ ಮಾಡಬೇಕು ಅಂತಿದೆ. ಬೇರೆ ಯಾರನ್ನು ನೀವು ಕನ್ಯಾದಾನ ಮಾಡ್ತಾ ಇಲ್ಲ, ಅವರನ್ನಂತೂ ನಿಂದೆ ಮಾಡಬೇಕು ಅಂತ ಅರ್ಥ ಅಲ್ವಲ್ಲ. ಆದ್ದರಿಂದ ಶ್ರಾದ್ದಕ್ಕೆ ಆಹ್ವಾನ ಮಾಡಬೇಕಾಗಿರುವಂತಹ ಬ್ರಾಹ್ಮಣ ಹೇಗಿರಬೇಕು ಅಂತನ್ನೋ ಅಂಶ ಬೇರೆ, ಸಾಧಾರಣವಾಗಿರುವಂತಹ ಅನ್ನದಾನಕ್ಕಿರುವಂತಹ ವಿಷಯ ಬೇರೆ. ಚಿಕಿತ್ಸಕ ದೇವಲಕಾಹ ವೃಥಾ ನಿಯಮಧಾರಿಣ ಸೋಮ ವಿಕ್ರಯಣಶ್ಚೈವ ಶ್ರಾದ್ಧೆ ನಾರ್ಹಂತಿ ಕೇತನಂ. ಬಹಳ ವಿಶೇಷವಾಗಿ ವೈದ್ಯ ವೃತ್ತಿಯನ್ನೇ ಇಟ್ಕೊಂಡಿರ್ತಾರಲ್ಲ, ಅವರನ್ನ ಕರಿಬೇಕು ಅನ್ನುವಂತಹ ನಿಯಮ ಇಲ್ಲ. ದೇವಲಕಾಹ, ದೇವರ ಪೂಜೆಯನ್ನು ಮಾಡುವುದನ್ನೇ ಯಾರು ವೃತ್ತಿ ಎಂಬುದಾಗಿ ಸ್ವೀಕಾರ ಮಾಡಿರ್ತಾರೋ ಅವರನ್ನು ಕೂಡ ಕರೆಯುವಂಥದ್ದಲ್ಲ. ವೃಥಾ ನಿಯಮಧಾರಿಣ. ಯಾಕೆ ಈ ನಿಯಮ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಮಾಡ್ತಾ ಇರೋದು ಅಂತ ವ್ಯರ್ಥವಾಗಿರುವ ನಿಯಮವನ್ನ ಯಾರು ಇಟ್ಕೊಂಡಿರ್ತಾರೋ ಅವರು ನ ಅರ್ಹಂತಿ ಕೇತನಂ, ಅವರಿಗೆ ಮನೆಯಲ್ಲಿ ಆಹ್ವಾನ ಇಲ್ಲ ಈ ಶ್ರಾದ್ದಕ್ಕೆ ಅಂತ. ಸೋಮ ವಿಕ್ರಯಣಶ್ಚ ಇವ, ಸೋಮವನ್ನ ಮಾರುವಂತಹ ವ್ಯಕ್ತಿಗಳು ಕೂಡ ಶ್ರಾದ್ದಕ್ಕೆ ಬ್ರಾಹ್ಮಣರಾಗಿ ಬರಬೇಕಾದದ್ದಲ್ಲ. ಗಾಯನಾಹ ನರ್ತಕಾಶ್ಚೈವ ಪ್ಲವಕ ವಾದಕಾಸ್ತಥಾ ಕಥಕ ಯೋಧಕಾಶ್ಚೈವ ರಾಜನ್ ನಾರ್ಹಂತಿ ಕೇತನಂ. ಹಾಡನ್ನೇ ವೃತ್ತಿ, ಹಾಡು ಹಾಡುವುದನ್ನೇ ವೃತ್ತಿ ಅಂತ ಯಾರು ಸ್ವೀಕಾರ ಮಾಡಿರ್ತಾರೋ ಅವರು ಶ್ರಾದ್ದ ಬ್ರಾಹ್ಮಣರು ಅಂತ ಆಗಲ್ಲ. ನರ್ತಕಾಶ್ಚೈವ, ನರ್ತನವನ್ನ ಮಾಡುವುದನ್ನೇ ಯಾರು ವೃತ್ತಿ ಅಂತಾಗಿ ಸ್ವೀಕಾರ ಮಾಡಿರ್ತಾರೋ ಅವರು ಕೂಡ ಅಲ್ಲ. ವಾದಕಾಹ, ತಬಲಾ ಬಾರಿಸೋರು, ಅದು ಬಾರಿಸೋರು ಅಂತ ಇರ್ತಾರೆ ನೋಡಿ, ಅದನ್ನೇ ವೃತ್ತಿ ಅಂತ ಯಾರು ಸ್ವೀಕಾರ ಮಾಡಿರ್ತಾರೋ ಅವರು ಮತ್ತೆ ಬರಬೇಕಾದದ್ದಲ್ಲ. ಈಗ ನೀವು ಕರೆಯುವಂತಹ ಯೋಗ್ಯನಾದ ಬ್ರಾಹ್ಮಣನಿಗೆ ಇವೆಲ್ಲ ಬರ್ತಿತ್ತು ಅಂದ್ರೆ ಅದಕ್ಕೆ ವೃತ್ತಿ ಅಂತ ಹೇಳ್ತಿರೋದು. ಅದನ್ನ ಬಿಟ್ಟು ಎಲ್ಲ ವೃತ್ತಿಗಳನ್ನ ಬಿಟ್ಟು, ಬ್ರಾಹ್ಮಣ ವೃತ್ತಿ ಅಂತ ಏನಿದೆ ಅಧ್ಯಯನ ಅಧ್ಯಾಪನಾದಿಗಳನ್ನ ಬಿಟ್ಟು ಗಾಯನದಿಂದಲೇನೆ ಮನೆಯನ್ನು ನಡೆಸ್ತಂಥವರು ಅವರನ್ನ ಕರಿಬೇಕಾದದ್ದಲ್ಲ ಅಂತ ಅಭಿಪ್ರಾಯ. ಅಲ್ಲ ಮತ್ತೆ ಇವ್ರು ಮಾಡೋರ್ ಗತಿ ಏನು ಅಂತ ನೀವು ಪ್ರಶ್ನೆ ಕೇಳ್ಬೇಡಿ, ಮುಂದೆ ಉತ್ತರ ಇದೆ ಅದಕ್ಕೆ. ಹಾಗೇನೆ ಅಗ್ರನೀರ್ಯ ಕೃತಃ ಪೂರ್ವಂ ವರ್ಣಾವರ ಪರಿಗ್ರಹ ಬ್ರಾಹ್ಮಣ ಸರ್ವವಿದ್ಯೋಪಿ ರಾಜನ್ನಾರ್ಹತಿ ಕೇತನಂ. ಈ ಮಂಡಲ ಅಧ್ಯಕ್ಷರು, ಗ್ರಾಮಾಧ್ಯಕ್ಷರು ಅಂತ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಬರ್ತಿದ್ರು ಕೂಡ ಸರ್ವವಿದ್ಯೋಪಿ, ಅವ್ರು ಬ್ರಾಹ್ಮಣರೇ ಆಗಿ ಎಲ್ಲವನ್ನ ತಿಳಿದವರು ಅಂತ ಆಗಿದ್ರು ಕೂಡ ಅವರನ್ನ ಶ್ರಾದ್ದಕ್ಕೆ ಅಂತ ಕರಿಬಾರ್ದು. ಈ ಎರಡು ಬ್ರಾಹ್ಮಣರ ವಿಷಯ ಹೇಳ್ತಿರೋದು ಮತ್ತೆ ಅದನ್ನ ಮರಿಬೇಡಿ. ಮತ್ತೆ ಅವ್ರು ಊಟಕ್ಕೆ ಹಾಕ್ಬಾರ್ದು ಅಂತ ಹೇಳ್ತಾ ಇಲ್ಲ. ಮತ್ತೆ ಗ್ರಾಮಣ್ಯೋ ಬ್ರಾಹ್ಮಣಾಗ್ರಣ್ಯ ಪ್ರಾಪುಃ ಪೂರ್ಣೇಕ್ಷ ಶಿಷ್ಯತಾಂ ಯೇಷಾಂ ಸದ್ಗುಪ್ತಿ ಮಾತ್ರೇಣ ಭವೇತ್ ಕಿಲ ಪರಂಪರಂ ಅಂತ ಹೇಳಿದ್ದಾರೆ. ಆಚಾರ್ಯರ ಕಾಲಕ್ಕೆ ಎಲ್ಲ ಗ್ರಾಮಾಧ್ಯಕ್ಷರು ಬ್ರಾಹ್ಮಣರಿದ್ದಾಗ ಹೋಗಿ ಮಧ್ವಾಚಾರ್ಯರ ಶಿಷ್ಯರಾಗಿ ಸದ್ಗತಿಯನ್ನು ಪಡೆದರು ಅಂತಿದೆ. ಇಲ್ಲಿ ಹೇಳ್ತಾ ಇರುವಂಥದ್ದು ಶ್ರಾದ್ದರ ಆ ಎರಡು ಏನು ಪ್ರತ್ಯಕ್ಷ ಬ್ರಾಹ್ಮಣರನ್ನು ಕೂಡಿಸಿ ಮಾಡುವಂಥದ್ದಿದೆ, ಅಲ್ಲಿ ಹೇಳ್ತಾ ಇರುವ ವಿಷಯ ಇದು.
ಇನ್ನ ಸಾಲ ತುಂಬ ಮಾಡಿರ್ತಾರೆ ನೋಡ್ರಿ. ಆ ಸಾಲ ಮಾಡಿದವನು ಕೂಡ ಋಣಕರ್ತ ಚ ಯೋ ರಾಜನ್ ಯಶ್ಚ ವಾರ್ಧುಷಿಕೋ ನರಹ, ತುಂಬಾ ಸಾಲವನ್ನ ಮಾಡಿರುವಂತಹ ವ್ಯಕ್ತಿಯೂ ಕೂಡ ಈ ಶ್ರಾದ್ದದ ಊಟಕ್ಕೆ ಅವನು ಅರ್ಹನಾದವನಲ್ಲ, ಅವನನ್ನು ಕರಿಬಾರದು. ಮತ್ತೆ ಹೀಗೆ ನೀವು ಹೇಳ್ತಾ ಹೋದ್ರೆ ಇದನ್ನೆಲ್ಲವನ್ನ ಮಾಡ್ತಾ ಇರುವಂತಹ ವ್ಯಕ್ತಿಯ ಗತಿ ಏನು? ಅದಕ್ಕೆ ಹೇಳ್ತಾರೆ, ಏನು ಚಿಂತೆ ಇಲ್ಲ. ಸಾವಿತ್ರೀಂ ಜಪತೆ ಯಸ್ತು ತ್ರಿಕಾಲಂ ಭರತರ್ಷಭ ಭಿಕ್ಷಾವೃತ್ತಿ ಕ್ರಿಯಾವಾಂಶ್ಚ ಸರಾಜನ್ ಕೇತನ ಕ್ಷಮಃ. ಎರಡಂಶ ಇದೆ. ಯಾರು ನಿಜವಾಗಿಯೂ ಕೂಡ ಇವೆಲ್ಲವನ್ನ ವೃತ್ತಿ ಅಂತ ತಿಳಿದು ಕೊನೆಗೆ ಬೇಡ ಅಂತ ಬಿಡಬೇಕು ಅಂತ ಯಾರಿಗಿದೆಯೋ ಆತ ತ್ರಿಕಾಲದಲ್ಲೂ ಕೂಡ ಗಾಯತ್ರಿ ಜಪವನ್ನ ಮಾಡಿ ಆ ದೋಷಗಳನ್ನು ಪರಿಹರಿಸಿಕೊಂಡು ತಾನು ಬೇಕಿದ್ರೆ ಯೋಗ್ಯ ಅಂತ ಆದರೆ ಇವನನ್ನು ಕರಿಬೇಕು ಅಂತ ಇನ್ನೊಬ್ರಿಗೆ ಅನ್ಸಿದ್ರೆ ಅವಾಗ ಹೋಗ್ಬೋದು. ಕರೆದೇ ಇಲ್ಲ ಅಂದ್ರೆ ನಾನು ಕ್ಷಮ ಇದ್ದೀನಿ ಅಂತ ಅನ್ಕೊಂಡು ಕೂತ್ಕೊಂಡ್ರು ಯೋಗ್ಯವಾದದ್ದಲ್ಲ. ಆದರೆ ನಿಜವಾಗಿ ಯಾರನ್ನು ಕರಿಬೇಕಾದದ್ದು ಅಂದರೆ ಯಾರು ವಿದ್ಯೋಪಜೀವನೆಯನ್ನು ಮಾಡ್ತಾ ಇಲ್ವೋ, ವಿದ್ಯೆಯನ್ನು ಮಾರಿಬಿಟ್ಟು ತಮ್ಗೆ ಗೊತ್ತಿರುವಂತಹ ವಿದ್ಯೆಯನ್ನು ಹೇಳಿ ಅದರಿಂದ ಯಾರು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೋ ಅವರು ಅರ್ಹರಲ್ಲ. ಯಾರು ಈ ತರಹ ಮಾಡಲ್ವೋ ಅವರು ಅರ್ಹರಾದವರು. ನಿರಂತರದಲ್ಲಿ ಗಾಯತ್ರಿ ಮಂತ್ರದ ಜಪವನ್ನು ಮಾಡುವಂಥವರು ಅವರು ಬರಬೇಕಾದವರು. ಇನ್ನ ನಿರಂತರದಲ್ಲಿ ಅಗ್ನಿಯ ಆರಾಧನೆಯನ್ನು ಮಾಡ್ತಾ, ವಿಶೇಷವಾಗಿ ಗೃಹಸ್ಥರಿಗೆ ಈ ಸ್ಥಾನ ಇರೋದು, ಅವರು ಯಜ್ಞ ಮುಂತಾದವುಗಳಲ್ಲಿ ದೀಕ್ಷಿತರಾಗಿ ವಿಶೇಷವಾಗಿ ವೈಶ್ವದೇವ ಮುಂತಾಗಿರುವ ಕಾರ್ಯಗಳಲ್ಲಿ ಯಾರಿರ್ತಾರಲ್ಲ ಅವರು ಅವಶ್ಯವಾಗಿ ಆಹ್ವಾನಕ್ಕೆ ಯೋಗ್ಯರಾದವರು. ಇನ್ನ ಈ ಮಾರಾಟವನ್ನ ಯಾರು ವೃತ್ತಿಯನ್ನಾಗಿಟ್ಕೊಂಡಿಲ್ವೋ ಅಂತಹ ಬ್ರಾಹ್ಮಣರು ಅವಶ್ಯವಾಗಿ ಆಹ್ವಾನಕ್ಕೆ ಯೋಗ್ಯರಾದವರು. ಗೋವುಗಳನ್ನು ಯಾರು ಮಾರುವುದಿಲ್ಲವೋ, ಬ್ರಾಹ್ಮಣರ ಮೇಲೆ ಅನೇಕ ಗೋವಿರುತ್ತೆ, ಕೊನೆಗೆ ಅದು ಕೆಲಸ ಮಾಡ್ತಾ ಇಲ್ಲ, ಹಾಲು ಕೊಡ್ತಾ ಇಲ್ಲ ಅಂತ ಮಾರಿಬಿಡ್ತಾರೆ ಅದನ್ನು, ಅಂತಹ ಬ್ರಾಹ್ಮಣನು ಕೂಡ ಈ ಶ್ರಾದ್ದ ಭೋಜನಕ್ಕೆ ಅರ್ಹನಾದವನಲ್ಲ. ಇವೆಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತನ್ನವರು ನಿತ್ಯದಲ್ಲೂ ಕೂಡ ಗಾಯತ್ರಿ ಜಪವನ್ನು ಮಾಡ್ತಾ ತೀರ್ಥ ನಿಷೇವಣವನ್ನು ಮಾಡಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗಿ ತಾವು ಶುದ್ಧರಾಗಬೇಕು. ಆಗ ಅವರೆಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದಾರೆ ಅಂತ ಈ ಎಲ್ಲ ವಿಷಯಗಳನ್ನು ನಿರೂಪಿಸಿದ ಮೇಲೆ ಧರ್ಮರಾಜ ಕೇಳ್ತಾನೆ, ಭೀಷ್ಮರೇ, ಬ್ರಹ್ಮಹತ್ಯ ಅನ್ನುವಂತಹ ದೋಷ ಇದೆಯಲ್ಲ, ಇದು ಬಹಳ ದೊಡ್ಡದು. ಈ ಬ್ರಹ್ಮಹತ್ಯಾ ದೋಷದ ಬಗ್ಗೆ ಹೇಳ್ರಿ. ಯಾರ್ಯಾರಿಗೆ ಬ್ರಹ್ಮಹತ್ಯೆ ದೋಷ ಬರ್ತದೆ? ಅಲ್ಲ, ಯಾರಿಗೆ ಬರೋದು ಅಂದ್ರೆ ಏನು? ಯಾರು ಬ್ರಾಹ್ಮಣರನ್ನು ಸಂಹಾರ ಮಾಡಿದ್ದಾರೋ ಅವರಿಗೆ ಬ್ರಹ್ಮಹತ್ಯಾ ದೋಷ ಬರ್ತದೆ, ಅದರಲ್ಲೇನು ಹೊಸ ವಿಷಯ? ಅದಕ್ಕೆ ಧರ್ಮರಾಜ ಕೇಳ್ತಾನೆ, ಹಂಗಲ್ಲ, ಅಹಿಂಸಯಿತ್ವಾಪಿ ಕಥಂ ಬ್ರಹ್ಮಹತ್ಯಾ ವಿಧೀಯತೆ. ನೀವು ಯಾರಿಗೂ ಕೂಡ ಶರೀರತಃ ಹಿಂಸೆಯನ್ನು ಮಾಡದಿದ್ದರೂ ಬ್ರಹ್ಮಹತ್ಯಾ ಬರ್ತದೆ ಅಂತ ನನಗೆ ಗೊತ್ತಿದೆ, ಅದು ಯಾವುದರಿಂದ ಬರುತ್ತೆ ಹೇಳ್ರಿ ಅಂತ ಕೇಳ್ತಾನೆ. ಅದಕ್ಕೆ ದೇಹದಂಡನವನ್ನ ಮಾಡಿ ನಾವು ಯಾರನ್ನೂ ಕೊಂದಿಲ್ಲ ಅಂದರೂ ಕೂಡ ಬ್ರಹ್ಮಹತ್ಯೆಯನ್ನು ಪಡಿಬಹುದಿದೆ, ಆ ಬ್ರಹ್ಮಹತ್ಯಾ ದೋಷ ಬರಬಹುದು. ಕಾರಣ ಏನು ಅನ್ನೋದನ್ನ ಧರ್ಮರಾಜ ಪ್ರಶ್ನೆ ಕೇಳ್ತಾನೆ. ನೋಡಿ, ಮೊದಲನೇದ್ದೇ ದೋಷ, ಬ್ರಾಹ್ಮಣಂ ಸ್ವಯಮಾಹೂಯ ಭಿಕ್ಷಾರ್ಥೇ ಕೃಶವೃತ್ತಿನಂ ಬ್ರೂಯಾನ್ ನಾಸ್ತೀತಿ ಯಃ ಪಶ್ಚಾತ್ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ನೀವು ಯಾರನ್ನೂ ಕೊಂದಿರ್ಲಿಕ್ಕಿಲ್ಲ, ಆದರೆ ಕೊಡ್ತೀನಿ ಅಂತ ಒಮ್ಮೆ ಮಾತು ಕೊಟ್ಟು ಕೊನೆಗೆ ಕೊಡ್ಲಿಲ್ಲ ಅಂದ್ರೆ ಅದು ಕೂಡ ಬ್ರಹ್ಮಹತ್ಯೆ ಅಂತ ಆಗ್ತದೆ. ಇನ್ನ ಕೆಲವರು ಬ್ರಾಹ್ಮಣರು ಇರ್ತಾರೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ಇನ್ನೊಬ್ಬರ ವೃತ್ತಿಯನ್ನು ಕೆಡಿಸ್ತಾರೆ. ಈಗ ತಾನು ಸರಿಯಾಗಿರುವಂತಹ ಪಾಠ ಪ್ರವಚನ ಮುಂತಾದವನ್ನ ಮಾಡ್ಕೊಂಡಿರ್ತಾನೆ ಅಂತ ಇಟ್ಕೊಳ್ಳಿ, ಅದರಿಂದ ಅವನ ಕೆಲಸ ನಡೀತಿದೆ. ಆದರೆ ಇನ್ನೊಬ್ಬವನು ಬಂದ್ರೆ ನನ್ನ ಹತ್ರ ಯಾರೂ ಪಾಠಕ್ಕೆ ಬರಲ್ಲ, ನನ್ನ ವೃತ್ತಿಗೆ ಇದು ಉಪಘಾತವಾಗುತ್ತೆ ಅಂತ ತಿಳಿದು ಆ ಬ್ರಾಹ್ಮಣನ ವೃತ್ತಿಯನ್ನು ಯಾರು ನಾಶ ಮಾಡ್ತಾರಲ್ಲ ಅಂತಹ ವ್ಯಕ್ತಿಯು ಕೂಡ ಬ್ರಹ್ಮಘಾತಿ, ಬ್ರಹ್ಮಹತ್ಯಾ ದೋಷಗ್ರಸ್ತನಾಗ್ತಾನೆ. ವೃತ್ತಿಂ ಹರತಿ ದುರ್ಬುದ್ಧಿ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಆದ್ರಿಂದ ಇನ್ನೊಬ್ಬರ ವೃತ್ತಿಯನ್ನ ಕೆಡಿಸುವ ರೀತಿಯಲ್ಲಿ ಯಾವ ಬ್ರಾಹ್ಮಣ ಇರ್ತಾನೋ ಅಥವಾ ಯಾರಿರ್ತಾರೋ ಅವರಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತದೆ. ಇನ್ನ ಗೋಕುಲಸ್ಯ ತೃಷಾರ್ಥಸ್ಯ ಜಲಾರ್ಥಂ ಅಭಿಧಾವತಃ
ಉತ್ಪಾದಯತಿ ಯೋ ವಿಘ್ನಂ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಪಾಪ ಆಕಳ ನೀರು ಕುಡಿಲಿಕ್ಕೆ ಬಂದಿರುತ್ತೆ, ಈತ ದೂರ ಸರಿ ನೀರು ಕುಡಿಬೇಡ ಅಂತ ಅದನ್ನ ಓಡಿಸ್ತಾನೆ. ನೀರು ಕುಡಿಲಿಕ್ಕೆ ಬಂದಿರುವಂತಹ ಗೋವನ್ನ ಯಾರು ಹೊಡೆದು ಓಡಿಸ್ತಾರಲ್ಲ ಅವರೂ ಕೂಡ ಬ್ರಹ್ಮಹತ್ಯೆ ದೋಷಗ್ರಸ್ತರಾಗ್ತಾರೆ. ನೀವು ಈ ಏಕಾದಶಿ ಮಹಾತ್ಮವನ್ನ ಕೇಳಿರ್ತೀರಿ. ಆ ಏಕಾದಶಿ ಮಹಾತ್ಮದಲ್ಲಿ ಒಬ್ಬ ರಾಜನ ಕಥೆ ಬರುತ್ತೆ. ಅವನು ಬಹಳ ಧಾರ್ಮಿಕ ಇರ್ತಾನೆ, ಎಲ್ಲ ಬ್ರಾಹ್ಮಣರನ್ನು ಸಂತೋಷ ಪಡಿಸ್ತಿರ್ತಾನೆ, ಎಂದೂ ಅಧರ್ಮವನ್ನೇ ಮಾಡಿಲ್ಲ, ಚಲೋ ಮಳೆ ಬೆಳೆ ಎಲ್ಲ ಆಗ್ತಿರ್ತದೆ. ಆದ್ರೆ ಏಕಕಾಲಕ್ಕೆ ಹೇಗಾಗ್ಬಿಡ್ತು ಅಂದ್ರೆ ಏನೇನು ಮಳೆ ಇಲ್ಲ, ಏನು ಮಾಡಿದ್ರೂ ಕೂಡ ರಾಜನಿಗೆ ಸಂತೋಷನೇ ಇರೋದಿಲ್ಲ. ಯಾಕೆ ಹಿಂಗಾಯ್ತು, ಅಂಥದ್ದೇನಿದೆ ಅಂತ ವಿಚಾರ ಮಾಡಿ ಎಲ್ಲ ತನ್ನ ಬ್ರಾಹ್ಮಣರಿಗೆ ಆದೇಶ ಮಾಡ್ತಾನೆ. ನನ್ನಲ್ಲಿ ಏನು ದೋಷ ಇದೆ ಅನ್ನೋದಕ್ಕೆ ಈಗ ಅಭಿಕ್ಷೆ ಆಗ್ತಿರೋದು, ಮಳೆನೇ ಆಗ್ತಾ ಇಲ್ಲಲ್ಲ ಅಂತ ಕೇಳಿಕೊಂಡು ಬರ್ರಿ ಅಂತ ಋಷಿಗಳಿಗೆ ಹೇಳಿದಾಗ, ಈ ವನದಲ್ಲಿ ಪ್ರಾಯಶಃ ಪರ್ವತ ಅನ್ನುವಂತಹ ಋಷಿಗಳ ಹತ್ರ ಬರ್ತಾರೆ. ಬಂದು ಕೇಳ್ತಾರೆ, ಯಾಕೆ ನಮ್ಮ ರಾಜನಿಗೆ ಈ ತರಹ ಆಗ್ತಾ ಇದೆ, ದುರ್ಭಿಕ್ಷೆ ಉಂಟಾಗಿದೆ ಅಲ್ಲ, ಆತ ಬಹಳ ಧಾರ್ಮಿಕನೇ ಇದ್ದಾನೆ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ, ಇವನು ಪೂರ್ವ ಜನ್ಮದಲ್ಲಿ ನೀರು ಕುಡಿಲಿಕ್ಕೆ ಬಂದಿರುವಂತಹ ಆಕಳನ್ನು ಓಡಿಸಿದ್ದ, ಯಾಕೆ ತನಗೆ ನೀರಡಿಕೆಯಾಗಿತ್ತು. ತಾನು ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದ ಅದನ್ನು ನಾನು ಪರಿವೇ ಇಲ್ಲ. ಅವನಿಗೆ ಆಕಳವೂ ನೀರು ಕುಡಿತಾ ಇದೆ, ಅದನ್ನ ಓಡಿಸ್ಬಿಟ್ಟು ದೂರ ಸರಿಸಿ ತಾನು ನೀರು ಕುಡ್ದ. ನೋಡಿ, ಆಕಳವೂ ನೀರು ಕುಡಿಲಿಕ್ಕೆ ಬಂದಿರೋದು, ತನಗೂ ನೀರಡಿಕೆಯಾಗಿದೆ, ಇಬ್ರು ಕುಡಿಬೇಕೋ ಬೇಡೋ, ಆ ಕ್ಷಣಕ್ಕೇನೋ ಆ ತರಹ ಮನಸ್ಸಿನಲ್ಲಿ ವಿಚಾರ ಬಂದು ಗೋವನ್ನ ನೀರನ್ನು ಕುಡಿಯೋದರಿಂದ ದೂರ ಮಾಡ್ದ, ಅದರಿಂದಲೇನೆ ದುರ್ಭಿಕ್ಷೆ ಆಗಿದ್ದು ಅಂತ. ಕೊನೆಗೆ ಅವನು ಏಕಾದಶಿ ವ್ರತವನ್ನು ಮಾಡಿ ಆ ಪಾಪವನ್ನು ಪರಿಹಾರ ಮಾಡಿಕೊಂಡ. ಅದರಿಂದ ಏಕಾದಶಿಯನ್ನು ಎಲ್ಲರೂ ಮಾಡಬೇಕಾದದ್ದು ಒಂದು ಕಥೆ ಇದೆ. ನೋಡಿ, ಯಾವುದೇ ಪಾಪವನ್ನು ಮಾಡಿದರೂ ಕೂಡ ಏಕಾದಶಿ ವ್ರತಾನುಷ್ಠಾನದಿಂದ ಪ್ರಾಯಶ್ಚಿತ್ತ ಪೂರ್ವಕವಾಗಿ ಮಾಡಿದಾಗ ಹೋಗ್ಬಿಡ್ತದೆ. ಇನ್ನೊಮ್ಮೆ ಮಾಡೋದಿಲ್ಲ ಅನ್ನುವಂತಹ ಬುದ್ಧಿ ತಾನಾಗೆ ಬಂದೂ ಕೂಡ ಬಿಡ್ತದೆ. ಇನ್ನು ನೀವು ಯಾವ ತೀರ್ಥಕ್ಷೇತ್ರಕ್ಕೂ ಹೋಗಬೇಕಾದದ್ದಿಲ್ಲ, ಏಕಾದಶಿ ವ್ರತವನ್ನು ಒಂದನ್ನು ಮಾಡಿದರೆ ಸಾಕು, ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಸಂಚಾರ ಮಾಡಿದ ಫಲ ಎಲ್ಲರಿಗೂ ಬರ್ತದೆ. ಇದನ್ನು ಬ್ರಾಹ್ಮಣರಿಗಷ್ಟೇ ಅಲ್ಲ, ಎಲ್ಲರಿಗೂ ವಿಹಿತವಾಗಿರುವಂತಹ ಕಾರ್ಯ ಅದು. ಆದ್ದರಿಂದ ಇಲ್ಲಿ ದೋಷ ಹೇಳ್ತಿರೋದು, ಆ ಗೋವನ್ನ ನೀರು ಕುಡಿಲಿಕ್ಕೆ ಬಂದಿರುವಂತಹ ಗೋವಿಗೆ ನೀರನ್ನು ಕೊಡದೆ ಯಾರು ದೂರ ಸರಿಸ್ತಾರೋ ಅಂತಹ ವ್ಯಕ್ತಿಗಳಿಗೂ ಕೂಡ ಬ್ರಹ್ಮಹತ್ಯೆ ಬರುತ್ತೆ. ಯಃ ಪ್ರವೃತ್ತಾಂ ಶ್ರುತಿಂ ಸಮ್ಯಕ್ ಶಾಸ್ತ್ರಂ ವಾ ಮುನಿಭಿಃ ಕೃತಂ ದೂಷಯತ್ಯನಭಿಜ್ಞಾಯ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ತಾನು ಯಾವುದನ್ನೂ ಸರಿಯಾಗಿ ತಿಳಿದುಕೊಳ್ಳದೇನೆ, ಯಾವ ಸಂಪ್ರದಾಯ ಇದೆ, ಏನು ಋಷಿಗಳ ಅಭಿಪ್ರಾಯ, ಇವು ಯಾವುದನ್ನೂ ವಿಚಾರ ಮಾಡದೇನೆ ವೇದಗಳನ್ನು ವ್ಯರ್ಥವಾಗಿ ಯಾರು ನಿಂದೆ ಮಾಡ್ತಾರೋ ಅವರೂ ಕೂಡ ಬ್ರಹ್ಮಹತ್ಯಾ ದೋಷಗ್ರಸ್ತರಾಗ್ತಾರೆ. ಆದ್ದರಿಂದ ಆ ಬ್ರಹ್ಮಹತ್ಯೆ ಬಂದಾಗ ಏನೇನೆಲ್ಲ ದೋಷ ಆಗಬೇಕು ಶರೀರದಲ್ಲಿದೆ ಅಂತಿದೆ, ಅವೆಲ್ಲವೂ ಆಗ್ತಿರ್ತವೆ. ನಾವೇನೂ ಮಾಡೇ ಇಲ್ಲ, ಯಾವ ಬ್ರಾಹ್ಮಣರನ್ನು ಕೊಂದೇ ಇಲ್ವಲ್ಲ, ನಮಗೆ ಯಾಕೆ ಈ ದೋಷ ಬಂತು ಅಂದ್ರೆ ಅದಕ್ಕೆ ಹೇಳಿರೋದು ಅಹಿಂಸಯಿತ್ವಾಪಿ, ಇನ್ನೊಬ್ಬರನ್ನ ಕೊಲ್ಲದೆಯೂ ಕೂಡ ನಾವು ಈ ತರಹ ಬ್ರಹ್ಮಹತ್ಯೆ ಗ್ರಸ್ತರಾಗಿರ್ತೀವಿ. ಆದ್ದರಿಂದ ನಮ್ಗೆ ಗೊತ್ತಿರೋದೇ ಇಲ್ಲ. ಆದ್ರಿಂದ ವ್ಯರ್ಥವಾಗಿ ವೇದ ನಿಂದೆಯನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಆತ್ಮಜಾಂ ರೂಪ ಸಂಪನ್ನಾಂ ಮಹತೀಂ ಸದೃಶೇವರೆ ನ ಪ್ರಯಚ್ಛತಿ ಯಃ ಕನ್ಯಾಂ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಆತ್ಮಜಾಂ ರೂಪ ಸಂಪನ್ನಾಂ, ಬಹಳ ನೋಡ್ಲಿಕ್ಕೆ ರೂಪವತಿಯಾಗಿರುವಂತಹ ತನ್ನ ಮಗಳನ್ನ ಯೋಗ್ಯನಾಗಿರುವಂತಹ ವರನಿಗೆ ಕೊಡದೇನೆ ಹಾಗೇ ವ್ಯರ್ಥವಾಗಿ ಇಟ್ಕೊಂಡ್ರೆ ಅಂತಹ ತಂದೆ ಬ್ರಹ್ಮಘಾತಿ ಆಗ್ತಾನೆ. ನ ಪ್ರಯಚ್ಛತಿ ಯಃ ಕನ್ಯಾಂ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಈಗ ನಾವೇನು ಮಾಡೀವ್ರಿ, ಸುಮ್ಮನೆ ಕೂತೀವಿ, ಮನೆಯಲ್ಲೇ ಕೂತ್ಕೊಂಡ್ರೆ ಇಷ್ಟೆಲ್ಲ ದೋಷ ಬರುತ್ತಾ ಅಂದರೆ ಏನು ಮಾಡೋದು ಹೇಳಿ. ಆದ್ದರಿಂದ ಯೋಗ್ಯನಾಗಿರುವಂತಹ ವರನನ್ನು ನೋಡಿ ಕನ್ಯಾ ಪ್ರದಾನ ಮಾಡಬೇಕಾದದ್ದು ಇದು ತಂದೆಗಳ ಕರ್ತವ್ಯ. ಇನ್ನು ಅಧರ್ಮ ನಿರತೋ ಮೂಢ ಮಿಥ್ಯಾಯೋ ವೈ ದ್ವಿಜಾತಿಷು ದದ್ಯಾನ್ ಮರ್ಮಾತಿಗಂ ಶೋಕಂ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಅಧರ್ಮ ನಿರತಃ, ತಾನು ಅಧರ್ಮವನ್ನು ಮಾಡ್ತಿರ್ತಾನೆ, ಏನು ಚಲೋ ಕೆಲಸ ಮಾಡ್ತಿರಲ್ಲ. ಆದರೆ ಯಾರು ಧರ್ಮ ನಿರತರಿರ್ತಾರಲ್ಲ ಅವರ ದೋಷಗಳನ್ನು ಹೇಳಿ ವ್ಯರ್ಥವಾಗಿ ಅವರ ಮನಸ್ಸನ್ನು ನೋಯಿಸ್ತಾನಲ್ಲ, ಅಂಥವನು ಬ್ರಹ್ಮಘಾತಿ ಆಗ್ತಾನೆ. ಅಂದರೆ
ನೋಡಿ, ಧರ್ಮಾನುಷ್ಠಾನವನ್ನು ಮಾಡುವ ಕಾಲಕ್ಕೆ ಎಷ್ಟೋ ಛಿದ್ರಗಳು ಇದ್ದೇ ಇರ್ತವೆ. ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ, ಎಲ್ಲ ಕಾರ್ಯವೂ ಕೂಡ ದೋಷದಿಂದ ಆವೃತವಾಗಿಯೇ ಬರೋದಪ್ಪ. ಅಗ್ನಿ ಪ್ರಜ್ವಾಲನೆ ಆಗೋಕ್ಕಿಂತ ಪೂರ್ವದಲ್ಲಿ ಹೊಗೆ ಬರಲೇಬೇಕು, ಏನ್ ಮಾಡ್ಲಿಕ್ಕೆ ಬರುತ್ತೆ. ಆದರೆ ಅದನ್ನು ಮಾಡ್ತಾ ಹೋದಂಗೆ ದೋಷಗಳು ತಾವಾಗಿ ಹೋಗಿ ಉತ್ತಮವಾಗಿರುವಂತಹ ಧರ್ಮಾನುಷ್ಠಾನ ಪದ್ಧತಿ ಬರ್ತದೆ. ಯಾರೂ ಕೂಡ ಮೊದಲನೇ ಸಂಧ್ಯಾವಂದನೆ ಸರಿಯಾಗೇ ಮಾಡಿದ್ದಾರೆ ಅಂತ ಹೇಳೋದು ಬಹಳ ಕಷ್ಟ ಇದೆ. ಹಾಗಂತ ಹೇಳಿ ಈತ ಸಂಧ್ಯಾವಂದನೆ ಮಾಡಲೇ ಇಲ್ಲ ಅಂತ ಮಾಡದಿರುವಂತಹ ವ್ಯಕ್ತಿ ಬೆಟ್ಟು ಮಾಡಿ ತೋರಿಸುವಂತಿಲ್ಲ. ಈಗ ಅವನು ತಿದ್ದಬೇಕಾಗಿದೆ ಅಂತಂದ್ರೆ ಇವನು ತಿದ್ದಲಿಕ್ಕೆ ಯೋಗ್ಯ ಅಂತ ಆಗಿರ್ಬೇಕು. ಬಹಳಷ್ಟು ಅಂಶಗಳನ್ನು ವಿಚಾರ ಮಾಡಬೇಕಾಗ್ತದೆ. ಇನ್ನೊಬ್ಬರ ದೋಷವನ್ನು ಎಣಿಸ್ಬೇಕು ಅಂದ್ರೆ ನೀವು ಮಾಡ್ತಾ ಇದ್ದೀರಾ ಇಲ್ಲ ಅಂದಮೇಲೆ ನೀವು ಇನ್ನೊಬ್ಬರಿಗೆ ಹೇಳೋದು ಕೂಡ ಕಷ್ಟವಾಗ್ಬಿಡ್ತದೆ. ಅದಕ್ಕೆ ಅಧರ್ಮ ನಿರತಃ, ಈಗ ತಾವು ಮಾಡ್ತಿಲ್ಲ ಅನ್ನೋದಲ್ಲ, ತಾನು ಅಧರ್ಮದಲ್ಲಿ ಆಸಕ್ತನಾಗಿ ಇನ್ನೊಬ್ಬರ ಧರ್ಮಾನುಷ್ಠಾನವನ್ನು ನೋಡಿಕೊಂಡು ಅವರಿಗೆ ಮರ್ಮಾತಿಗಂ ಶೋಕಂ, ಅವರ ಎದೆ ಒಡೆದು ಹೋಗಬೇಕು, ಆ ತರಹ ದುಃಖವನ್ನು ಪಡ್ತಾನೆ ಅಂದ್ರೆ ಅಂತಹ ವ್ಯಕ್ತಿಯು ಕೂಡ ಬ್ರಹ್ಮಘಾತಿ ಆಗ್ತಾನೆ. ಆದ್ದರಿಂದ ಪರದೋಷವನ್ನ ಎಣಿಸುವ ಕಾಲಕ್ಕೆ ಬಹಳ ಜಾಗರೂಕರಾಗಿರ್ಬೇಕು, ಇಲ್ಲ ಅಂದ್ರೆ ಅದು ಬ್ರಹ್ಮಹತ್ಯೆ ಕಾರಣ ಆಗತ್ತೆ ಅಂತಂತಾರೆ. ಚಕ್ಷುಷಾ ವಿಪ್ರಹೀಣಸ್ಯ ಪಂಗುಲಸ್ಯ ಜಡಸ್ಯ ಚ ಹರೇತಯೋ ವೈ ಸರ್ವಸ್ವಂ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ನೋಡಿ, ಇದು ಬ್ರಾಹ್ಮಣರಿಗೆ ಸಂಬಂಧವೇ ಇಲ್ಲ. ಇದು ಕಣ್ಣಿಲ್ಲದಂಥವ್ರು ಇರ್ತಾರೆ ನೋಡಿ, ಅವರಿಗಾಗಲಿ, ಕಾಲಿಲ್ಲ, ಆಮೇಲೆ ದಡ್ಡ, ಇಂಥವರನ್ನ ನೋಡಿಕೊಂಡು ಅವರ ಪದಾರ್ಥಗಳನ್ನು ಅಪಹಾರ ಮಾಡಬೇಕು ಅಂತ ಅನ್ಕೊಳ್ತಾರೆ ನೋಡಿ, ಅವರೂ ಕೂಡ ಬ್ರಹ್ಮಹತ್ಯೆಗೆ ಈಡಾಗ್ತಾರೆ. ಈಗ ಲೋಕದಲ್ಲಿ ಎಷ್ಟು ಕ್ರೂರ ಜನರಿದ್ದಾರೆ ಅಂದ್ರೆ, ಈ ಅಪಘಾತ ಆದಾಗ ಆ ಬಿದ್ದಿರುವಂತಹ ವ್ಯಕ್ತಿಗಳ ಪದಾರ್ಥಗಳನ್ನೆಲ್ಲ ಒಯ್ತಾರೆ. ಅವರೆಲ್ಲರಿಗೂ ಕೂಡ ಬ್ರಹ್ಮಹತ್ಯೆ ಇದೆ. ಮತ್ತೆ ನೋಡಿ, ಎಂದೂ ಕೂಡ ಸಾಮಾನ್ಯವಾಗಿರೋ ಕಾಲಕ್ಕೇನೆ ಇನ್ನೊಬ್ಬರ ವಸ್ತುವನ್ನು ತಗೊಂಡು ಹೋಗಬಾರ್ದು. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಕುರುಡರಿದ್ದಾರೆ ಅಂತ ನೋಡಿಕೊಂಡು ಅದನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ ಅಂತ ನೋಡಿ ಅವನ ಪದಾರ್ಥವನ್ನು ಎತ್ಕೊಂಡು ಯಾರು ಹೋಗ್ತಾರೋ, ದಡ್ಡ ಇದ್ದಾನೆ ಅವನ ಕೈ ಏನೋ ವಸ್ತು ಇದ್ರೆ ಅವನು ಹೊಡೆದ್ಬಿಟ್ಟು ತಗೊಂಡು ಹೋಗ್ತಾರೋ, ಇವರೆಲ್ಲರೂ ಕೂಡ ಬ್ರಹ್ಮಹತ್ಯೆಗೆ ಈಡಾಗ್ತಾ ಇದ್ದಾರೆ. ಆಶ್ರಮೇವಾ ವನೇವಾಪಿ ಗ್ರಾಮೇವಾ ಯದಿವಾ ಪುರೇ ಅಗ್ನಿಂ ಸಮುತ್ಸೃಜೇನ್ಮೋಹಾತ್ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ವ್ಯರ್ಥವಾಗಿ ಬೆಂಕಿಯನ್ನು ಹಚ್ಚೋದು ಅಂತ ಇರ್ತದೆ. ಅಗ್ನಿಯನ್ನ ಆಶ್ರಮದಲ್ಲಿ, ಸುಮ್ಮನೆ ಕಾಡಿನಲ್ಲಿ ಬೆಂಕಿ ಹಚ್ಚೋದು ಅಥವಾ ಊರಿನಲ್ಲಿ ಬೆಂಕಿ ಹಚ್ಚೋದು, ಈ ಕಾರ್ಯವನ್ನು ಮಾಡುವಂಥವ್ರು. ಬೆಂಕಿ ಹಚ್ಚೋದಂದ್ರೆ ಅಗ್ನಿ ಪ್ರಜ್ವಾಲನೆ ಮಾಡೋದು ಮತ್ತೆ, ಬೇರೆ ಏನರ್ಥ ಮಾಡ್ಕೊಳ್ಬೇಡಿ. ಬೆಂಕಿಯನ್ನೇ ಯಾರು ಪ್ರಜ್ವಾಲನೆ ಮಾಡ್ತಾ ಇದ್ದಾರಲ್ಲ ಅವರಿಗೂ ಕೂಡ ಬ್ರಹ್ಮಹತ್ಯಾ ದೋಷ ಇದೆ. ಹೀಗೆ ಬಹಳಷ್ಟು ವಿಚಾರಗಳನ್ನ ಭೀಷ್ಮಾಚಾರ್ಯರು ನಿರೂಪಿಸ್ತಾ ಅನುಶಾಸನ ಪರ್ವದಲ್ಲಿ ನಾನಾ ಪ್ರಮೇಯಗಳನ್ನ ನಿರೂಪಿಸ್ತಾ ಇದ್ದಾರೆ. ಬಹಳ ವಿಸ್ತೃತವಾಗಿರುವಂತಹದ್ದು ಅನುಶಾಸನ ಪರ್ವ. ಪ್ರಾಯಶಃ ಇನ್ನೊಂದು ವಾರ 10 ದಿವಸ ಬೇಕಾಗಬಹುದು. ಆದರೂ ಕೂಡ ಇವತ್ತಿನ ದಿವಸ ಮಂಗಲವನ್ನು ಮಾಡಬೇಕು ಅಂತಾದ್ದರಿಂದ ಅನುಶಾಸನ ಪರ್ವದಲ್ಲೇ ಬರುವಂತಹ ಈ ಮಹಾಭಾರತವನ್ನು ರಚನೆ ಮಾಡಿದಂತಹ ವೇದವ್ಯಾಸ ದೇವರ ಅದ್ಭುತವಾದ ಮಹಿಮೆಯನ್ನು ಹೇಳುವಂತಹ ಕೀಟದ ಕಥೆಯನ್ನ ಹೇಳ್ತಾ ಇದ್ದಾರೆ. ಯಾಕೆ ಈ ಕಥೆಯನ್ನ ಮಹಾಭಾರತದಲ್ಲಿ ಹೇಳಿದರು, ಪ್ರಸಕ್ತಿ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಸ್ತುತಃ ಕ್ರಮಶಃ ನಾವು ಅನುಶಾಸನ ಪರ್ವದ ವರ್ಣನೆಯನ್ನೇ ಮಾಡ್ತಾ ಬಂದದ್ದು. ಈ ಕಥೆ ಬಹಳ ದೂರದಲ್ಲಿ ಅನುಶಾಸನ ಪರ್ವದಲ್ಲಿದೆ. ಇದೇ ಅನುಶಾಸನ ಪರ್ವದಲ್ಲೇನೆ ವಿಶಿಷ್ಟವಾಗಿರುವ ಇನ್ನ ಪಾರ್ವತಿ ಪರಮೇಶ್ವರರ ಸಂವಾದದಲ್ಲಿ ಬಂದಿರುವಂತಹ ಅನೇಕ ಕಥೆಗಳು, ಧರ್ಮ ಬೋಧನೆಗಳಿವೆ. ಅವುಗಳನ್ನು ನಾವಿನ್ನೂ ಪ್ರಾರಂಭ ಮಾಡಿಲ್ಲ. ಆದರೂ ಒಂದು ಉತ್ತಮವಾಗಿರುವಂತಹ ಕಥೆಯನ್ನು ಹೇಳುವ ಮೂಲಕವಾಗಿ ಇವತ್ತಿನ ಪ್ರವಚನದ ಮಂಗಲವನ್ನು ಮಾಡಬೇಕು ಅಂತ ಅಪೇಕ್ಷೆ ಇರುವ ಕಾರಣದಿಂದ ವೇದವ್ಯಾಸ ದೇವರ ಮಹತ್ವವನ್ನು ತಿಳಿಸಿಕೊಡುವಂತಹ ಒಂದು ಅದ್ಭುತವಾದ ಚರಿತ್ರೆಯನ್ನ ಅನುಶಾಸನ ಪರ್ವದಲ್ಲಿ ನಿರೂಪಿಸ್ತಾರೆ. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಭೀಷ್ಮಾಚಾರ್ಯರೇ, ನಾವು ಎಷ್ಟೆಲ್ಲ ಜನರನ್ನ ಕೊಂದುಬಿಟ್ವಿ, ಅವರೆಲ್ಲ ಎಲ್ಲಿ ಹೋಗಿರ್ತಾರೆ, ಏನ್ ಮಾಡ್ತಿರ್ತಾರೆ, ಅವ್ರಿಗೆ ಯಾವ ಯೋನಿ ಬಂದಿರತ್ತೆ, ಅವರೇನು ಮುಂದೂ ಕೂಡ ಕ್ಷತ್ರಿಯರೇ ಆಗಿರ್ತಾರೋ ಅಥವಾ ಆಗ್ತಾರೋ,
ಅಥವಾ ಈಗೇನು ಅವ್ರು ನರಕಕ್ಕೆ ಹೋಗ್ಬಿಟ್ಟಿದ್ದಾರೋ ಅಥವಾ ಸ್ವರ್ಗಕ್ಕೆ ಹೋಗಿದ್ದಾರೋ, ಎಲ್ಲಿ ಹೋಗಿದ್ದಾರೆ? ಆಮೇಲೆ ಎಷ್ಟೋ ಜನ ಮರಣವನ್ನು ಹೊಂದೋ ಕಾಲಕ್ಕೆ ಏನೇನೆಲ್ಲ ಆಸೆಯನ್ನು ಇಟ್ಕೊಂಡಿರ್ತಾರೆ, ಅದಕ್ಕನುಗುಣವಾಗಿರುವಂತಹ ಯೋನಿಯೇ ಬರ್ತದ, ಎಲ್ಲಿ ಹುಟ್ಟುತ್ತಾರೆ, ಇವೆಲ್ಲ ಅಂಶಗಳನ್ನು ಹೇಳಿ. ಆಮೇಲೆ ನೋಡಿ, ಈ ಮನುಷ್ಯ ದೇಹ ಅಂತೇನಿದೆ ಇದು ಬಹಳ ಉತ್ತಮವಾಗಿರುವಂಥದ್ದು. ಇದಕ್ಕೆ ಸಮಾನವಾಗಿರುವಂತಹ ಮತ್ತೊಂದು ಸಾಧನ ಶರೀರವಿಲ್ಲ. ಆದರೆ ಧರ್ಮರಾಜ ಕೇಳ್ತಾನೆ, ಈ ಶರೀರದಿಂದ ಎಷ್ಟೆಲ್ಲ ಸುಖವನ್ನು ಅನುಭವಿಸ್ಲಿಕ್ಕೆ ಆಗ್ತದೋ ಅಷ್ಟು ಸುಖವನ್ನು ಬೇರೆ ಯಾವುದಾದ್ರೂ ಯೋನಿಯಲ್ಲಿ ಅನುಭವಿಸ್ಲಿಕ್ಕೆ ಆಗ್ತದ ಹೇಳಿ? ಆಗೋದಿಲ್ಲ. ನೋಡಿ, ಇವಾಗ ನಾವು ಸರಿಯಾಗಿ ಬೇಕಾದಷ್ಟು ಕಡುಬು, ಹೋಳಿಗೆ ಮುಂತಾದವುಗಳನ್ನು ಮಾಡ್ಕೊಂಡು ತಿನ್ನಬಹುದು. ಆದರೆ ಪಾಪ ಇವು ಕುರಿಗಳಿಗೆ, ಆಮೇಲೆ ಕೋತಿಗಳಿಗೆ, ಗೋವುಗಳಿಗೆ ತಾವಾಗೆ ಮಾಡಿಕೊಂಡು ತಿನ್ಲಿಕ್ಕಾಗ್ತದ? ಬಹಳ ಅಂದರೆ ಹುಲ್ಲು ತಿಂತಾವಪ್ಪ. ಇಲ್ಲ, ಯಾರು ಮನೆಗೆ ಬಂದರೆ ಅವ್ರ ಮನೇಲಿ ಉಳಿದಿತ್ತು ಅಂದರೆ ಹಾಕ್ತಾರಷ್ಟೇ. ಆದರೆ ಅವುಗಳ ಆಹಾರವಂತೂ ಅಲ್ವಲ್ಲ ಅದು. ಅವುಗಳ ಆಹಾರ ಗಿಡಗಳನ್ನು ತಿನ್ನೋದು, ಎಲೆಗಳನ್ನು ತಿನ್ನೋದು. ಆದರೆ ಈ ಪದಾರ್ಥಗಳನ್ನು ತಿನ್ನೋದ್ರಿಂದ ಏನು ಆನಂದ ಆಗ್ತದೆ? ಆ ಆನಂದ ಅವಕ್ಕಿಲ್ಲೇ ಇಲ್ಲಲ್ಲ. ಆದ್ರಿಂದ ಅವು ಏನು ಆನಂದ ಪಡ್ತಾವೆ? ನಿಜವಾಗಿ ಆನಂದ ಆಗೋದು ಮನುಷ್ಯ ಶರೀರದಲ್ಲೇ ಅಲ್ವಾ ಅಂತನ್ನುವ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಈ ವೇದವ್ಯಾಸ ದೇವರು ಹಾಗೂ ಒಂದು ಹುಳ ಇವರಿಬ್ಬರ ಸಂವಾದದಲ್ಲಿ ಇದೆ. ನೋಡಪ್ಪ, ಭೀಷ್ಮರಂತಾರೆ, ಎಷ್ಟೇ ಸಮೃದ್ಧರಾಗಿರಲಿ, ಎಷ್ಟೇ ಬಡವರಾಗಿರಲಿ, ಪರಮಾತ್ಮ ಯಾವುದೇ ಶರೀರದಲ್ಲಿ ಆ ಜೀವ ಇದ್ರೂ ಆತನಿಗೆ ಸುಖವನ್ನು ಕೊಟ್ಟೇ ಕೊಡ್ತಾನೆ. ಇದು ನಾವು ಮಾತ್ರ ಹೀಗೆ ತಿಳ್ಕೊಂಡಿರೋದು, ಮನುಷ್ಯರು ಮಾತ್ರ ಸುಖಿಗಳು, ಬೇರೆ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಅಂತ ಹೀಗೂ ತಿಳ್ಕೊಂಡಿರ್ತೀವಿ. ಏನು ಅಂದರೆ, ನಾವೆಲ್ಲ ಆರಾಮೇ ಇದ್ದೀವಲ್ಲ. ನೋಡಿ, ಅವನು ಯಾವ ಥರ ಇದ್ದಾನೆ ಪಾಪ, ಅವನ ಹತ್ರ ನಮ್ಮಲ್ಲಿರುವಂತಹ ವಸ್ತುಗಳೇ ಇಲ್ಲ ಅಂತ. ವಸ್ತುತಃ ಹಾಗಿರೋದೇ ಇಲ್ಲ. ಅವರಿಗೆ ಯಾವುದರಿಂದ ಸಂತೋಷ ಅಂತಿರುತ್ತೋ ಆ ವಸ್ತು ಅವರಿಗೆ ಸಿಕ್ಕೇ ಬಿಟ್ಟಿರುತ್ತೆ. ಪರಮಾತ್ಮ ಅದನ್ನು ಕಾಲ ಕಾಲಕ್ಕೆ ಒದಗಿಸಿ ಅವರಿಗೆ ಪ್ರಾಣಧಾರಣೆಯನ್ನು ಮಾಡುವ ಶಕ್ತಿಯನ್ನು ಕೊಟ್ಟೇ ಕೊಟ್ಟಿರ್ತಾನೆ. ನೀನೇನು ಹಾಗೆ ತಿಳಿಬೇಡಪ್ಪ, ನಿನಗೊಂದು ವಿಷಯ ಹೇಳ್ತೀನಿ ಕೇಳು ಅಂತ ಈ ಕಥೆಯನ್ನು ಹೇಳ್ತಾರೆ. ಅತ್ರತೆ ವರ್ತಯಿಷ್ಯಾಮಿ ಪುರಾವೃತ್ತಮಿದಂ ನೃಪ ದ್ವೈಪಾಯನಸ್ಯ ಸಂವಾದಂ ಕೀಟಸ್ಯ ಚ ಯುಧಿಷ್ಠಿರ. ಒಂದು ಹುಳ, ಒಂದು ಕೀಟ ಹಾಗೂ ವೇದವ್ಯಾಸ ದೇವರು ಮಾತಾಡ್ಕೊಂಡಿದ್ದು ಹೇಳ್ತೀನಿ, ನೀನು ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡು ಅಂತಂತಾರೆ. ಬ್ರಹ್ಮಭೂತಃ ಚರನ್ ವಿಪ್ರಃ ಕೃಷ್ಣದ್ವೈಪಾಯನಃ ಪುರ ದದರ್ಶ ಕೀಟಂ ಧಾವಂತಂ ಶೀಘ್ರಂ ಶಕಟವರ್ತ್ಮನಿ. ವೇದವ್ಯಾಸ ದೇವರು ಹಾಗೆ ಹೊಂಟಿದ್ರು. ಎಲ್ಲ ಗ್ರಂಥ ರಚನೆ ಎಲ್ಲ ಆಗಿದೆ. ಎಲ್ಲ ಸಜ್ಜನರಿಗೆ ಅಂತ ರಕ್ಷಣೆ ಮಾಡಬೇಕು, ಅಭಯ ಕೊಡಬೇಕು ಅಂತ ಸಂಚಾರ ಮಾಡ್ತಿದ್ರು. ಇದೊಂದು ಹುಳನೇ ಇದು, ಮತ್ತೇನು ಬೇರೆ ಅಲ್ಲ. ಅದು ಮಾರ್ಗದಲ್ಲಿ ಹೋಗ್ತಾ ಇತ್ತು. ಚಿಕ್ಕದಾಗಿರುವಂತಹ ಹುಳ ಇದು. ಅದು ಓಡ್ತಾ ಇದೆ ಜೋರಾಗಿ. ದದರ್ಶ ಕೀಟಂ ಧಾವಂತಂ ಶೀಘ್ರಂ, ಬಹಳ ಬೇಗನೆ ಓಡ್ತಾ ಇದೆ ಅದು. ವೇದವ್ಯಾಸ ದೇವರು ಬಂದರು. ಯಾಕೆ ಓಡ್ತಾ ಇದೆಯಾ ಅಂದರೆ, ಶಕಟವರ್ತ್ಮನಿ, ಇದು ಮಾರ್ಗದ ಮೇಲೇನೆ ಹೋಗ್ತಾ ಇದೆ. ಆ ಮಾರ್ಗದಲ್ಲಿ ಒಂದು ಬಂಡಿ ಬರ್ತಾ ಇದೆ. ಬರಲಿ ಬಿಡ್ಲಿ, ಅದಕ್ಕೇನಾಯಿತು ಅಂದರೆ, ಗತಿಜ್ಞ ಸರ್ವಭೂತಾನಾಂ ಋತಜ್ಞಶ್ಚ ಶರೀರಿಣಾಂ ಸರ್ವಜ್ಞ ತ್ವರಿತಂ ದೃಷ್ಟ ಕೀಟಂ ವಚನಮಬ್ರವೀತ್. ಇವನು ಕೀಟ ಓಡ್ತಾ ಇದ್ದಾನೆ, ಹುಳ. ವೇದವ್ಯಾಸ ದೇವರಿಗೆ ಗೊತ್ತಾಯಿತು, ಓ ಬಂಡಿ ಬರ್ತಾ ಇದೆ, ಅದಕ್ಕೆ ಸಿಕ್ಕೊಂಡು ಎಲ್ಲಿ ಸಾಯ್ತೀನಿ ಅಂತ ಭಯ ಇದಕ್ಕೆ, ಈ ಹುಳಕ್ಕೆ. ಕೇಳ್ತಾರೆ ಮತ್ತೆ ವೇದವ್ಯಾಸ ದೇವರು, ಸುಮ್ಮನೆ ಬಿಡಲ್ಲ ಅವರು. ಕೀಟ ಸಂತ್ರಸ್ತ ರೂಪೋಸಿ, ಯಾಕೋ ಹುಳ, ಯಾಕೆ ಅಷ್ಟು ತ್ರಾಸ ಮಾಡ್ಕೊಂಡಿಯಾ, ಎಲ್ಲಿ ಹೋಗ್ತಾ ಇದೀಯಾ, ಏನು ಬೇಕು ನಿನಗೆ ಅಂತ ಆ ಹುಳಕ್ಕೆ ಮಾತಾಡಿಸಿದ್ರು. ಆ ಹುಳ ಉತ್ತರ ಕೊಡ್ತೀರಿ. ಹುಳ ಹೆಂಗೆ ಉತ್ತರ ಕೊಡ್ತು? ಅದು ಭಗವಂತನ ಮಹಿಮೆ ಅಲ್ಲ. ಈತ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಈತನಿಗೆ ಗೊತ್ತಿಲ್ವಾ ಹುಳಕ್ಕೆ ಉತ್ತರ ಕೊಡಲು ಬರಲ್ಲ ಅಂತ? ಪ್ರಶ್ನೆ ಕೇಳಿದ್ದು ಪರಮಾತ್ಮನೇ, ಉತ್ತರ ಹೇಳಿಸಿದ್ದು ಕೂಡ ಅಲ್ಲೇ ಕೂತ್ಕೊಂಡು ಮಾಡಿಸ್ತಾನ ಅವನು. ಕಥೆಯನ್ನು ಪೂರ ಕೇಳಿ, ತುಂಬ ಸ್ವಾರಸ್ಯ ಇದೆ ಇದು. ನೀವು ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ಹಾಡಾಡ್ತೀರಲ್ಲ, ಅದೇ ಈ ಕಥೆ. ಇಲ್ಲ, ಶಕಟವ್ರಜಸ್ಯ ಮಹತೋ ಘೋಷಂ ಶುತ್ವ ಭಯಂ ಮಮ. ಇಲ್ಲಪ್ಪ, ನಾನು ಹಾದಿಯಲ್ಲಿ ಹೊಂಟಿನಲ್ಲ, ಈ ಬಂಡಿ ಬರ್ತಾ ಇದೆ, ಇದರ ಧ್ವನಿ ಕೇಳಿಸ್ಕೊಂಡು ನನಗೆ ಭಯ ಆಗ್ತಿದೆ, ಅದಕ್ಕೆ ಓಡ್ತಾ ಇದ್ದೀನಿ ಅಂತಂದ. ನೋಡು, ನಿನಗೂ ಧ್ವನಿ ಕೇಳಿಸ್ತಾ ಇದೆ ತಾನೇ ಅಂತ ವೇದವ್ಯಾಸ ದೇವರಿಗೆ ಹೇಳಿದ್ರು. ಹೌದು, ಕೇಳಿಸ್ತಾ ಇದೆಯಪ್ಪ.
ಅಷ್ಟೇ ಅಲ್ಲ, ಶ್ವಸತಾಂ ಚ ಶೃಣೋಮ್ಯೇನಂ ಗೋವೃಷಾಣಂ ಪ್ರತೋದ್ಯತಾಂ. ಆ ಬಂಡಿಗೆ ಏನು ಎತ್ತುಗಳನ್ನು ಕಟ್ಟಿದ್ದಾರಲ್ಲ, ಅವುಗಳು ಏನು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇದೆ, ಅದು ನನಗೆ ಕೇಳಿಸ್ತಾ ಇದೆ. ಹುಳಗಳು ಬಹಳ ಸೂಕ್ಷ್ಮ ರೀ, ಅವು ಎಲ್ಲ ಜ್ಞಾನ ಇರುತ್ತೆ. ಮತ್ತೆ ಅದಕ್ಕೋಸ್ಕರ ಎಲ್ಲಿ ನಾನು ಈ ಗೋವುಗಳ ಕಾಲಿಗೋ ಅಥವಾ ಬಂಡಿಗೋ ಸಿಲುಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಭಯ ನನಗೆ ಅಷ್ಟು ಶಕ್ತಿ ಇಲ್ಲ ಈ ಬಂಡಿಗಳ ಒಂದು ಭಾರವನ್ನು ಹೊರುವಷ್ಟು. ವೋಢಮಸ್ಮದ್ ವಿಧೇನ ಈಶಃ ನಶಕ್ಯ ಕೀಟಯೋನಿನ. ನನ್ನ ಮೇಲೆ ಹೋಗ್ಬಿಟ್ರೆ ಅಪಚ್ಚಿನೇ ಆಗ್ತೀನಿ ನಾನು, ಅದಕ್ಕೆ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಓಡ್ತಾ ಇದ್ದೀನಿ ಅಂತ ಈ ಹುಳ ಹೇಳ್ತು. ಅಥವಾ ಭೀತಃ ಪಲಾಯಾಮಿ, ಓಡ್ತಾ ಇದ್ದೀನಪ್ಪ, ಏನ್ ಮಾಡ್ಲಿ, ಆಪತ್ತು ಬಂದಿದೆ ಅಂತ ವೇದವ್ಯಾಸರಿಗೆ ಹೇಳಿದ್ರು. ಆಗ ವೇದವ್ಯಾಸ ದೇವರಂತಾರೆ, ಅಲ್ಲೋ ಸತ್ ಬಿಡಬಾರ್ದ, ಯಾಕೆ ಈ ಕೀಟ ಯೋನಿಯಲ್ಲಿದ್ದೀಯಾ, ಹೋಗಿ ಆ ಬಂಡಿ ಕೆಳಗೆ ಹೋದ್ರೆ ಚಲೋ ದೇಹ ಬರ್ತದೆ, ಯಾರಾದ್ರೂ ಹುಳ ಆಗಬೇಕು ಅಂತ ಅನ್ಕೊಳ್ತಾರೇನೋ. ಕುತಃ ಕೀಟ ಸುಖಂ ತವ, ಅಲ್ಲೋ ನಿನಗೆ ಸುಖ ಎಲ್ಲಿದೆ ಅಂತ ಈಗ ದುಃಖ ಆಗ್ತದೆ ಅಂತ ನೀನು ಹೆದರ್ತಿರೋದು. ಹುಳಕ್ಕೆಲ್ಲಾದ್ರೂ ಸುಖ ಆಗತ್ತೇನು ಹೇಳ್ರಿ? ಅವಾಗ ಚಲೋತ್ನಾಗ ಊಟಕ್ಕೆ ಕರೆದು ಬ್ರಾಹ್ಮಣ ಅಂತ ಬಾರಪ್ಪ ಅಂತ ಹಾಕಿಸ್ಬಿಟ್ಟು ಯಾರಾದ್ರೂ ಹೊಟ್ಟೆ ತುಂಬ ಹಾಕಿ ಸಂತೋಷ ಪಡಿಸ್ತಾರ? ಇಲ್ವಲ್ಲ. ವ್ಯಾಸರಿಗೆ ಗೊತ್ತಿದೆ, ಅವ್ರು ಬೇಕಂತೆ ಮಾಡ್ತಿರೋದು. ಅಲ್ಲೋ ನಿನಗೆಲ್ಲಿಂದ ಸುಖ? ಮರಣಂತೆ ಸುಖಂ ಮನ್ನೆ ತಿರ್ಯೋಗ್ಯೋ ನೋ ಹಿ ವರ್ತಸೆ. ನೀನ್ ಸಾಯೋದೇ ಒಳ್ಳೇದು. ಯಾರಿಗಾದ್ರೂ ಕೂಡ ಈ ಹುಳ ಜನ್ಮ ಬರಲಿ ಅಂತ ಕೇಳ್ಕೊಳ್ತಾರೇನು? ಶಬ್ದಂ ಸ್ಪರ್ಶಂ ರಸಂ ಗಂಧಂ ಭೋಗಾಂಶ್ಚೊಚ್ಚಾವಚಾನ ಬಹುನ್ನಾಭಿಜಾನಾಸಿ ಕೀಟತ್ವಂ ಶ್ರೇಯೋ ಮರಣಮೇವಮೇ. ಏನ್ ಚಲೋ ಹಾಡು ಕೇಳಲಿಕ್ಕೆ ಆಗ್ತದ ನನಗೆ? ಚಲೋ ವಸ್ತು ಮುಟ್ಲಿಕ್ಕೆ ಆಗ್ತದ? ನೋಡ್ಲಿಕ್ಕೆ ಆಗ್ತದ? ಏನಾಗ್ತದೆ ನಿನ್ನ ಕೈಯಲ್ಲಿ? ಏನೂ ಆಗೋದಿಲ್ಲ. ಯಾವ ಭೋಗವನ್ನು ಉಣ್ಲಿಕ್ಕಾಗೋದಿಲ್ಲ. ಆದ್ರಿಂದ ಬಿಟ್ಬಿಡು, ಮರಣದಿಂದಲೇನೆ ಸುಖ ಇದೆಯಪ್ಪ ಅಂತ ವೇದವ್ಯಾಸದೇವರು ಹೇಳ್ತಾರೆ. ಆಗ ಆ ಕೀಟ ವೇದವ್ಯಾಸದೇವ್ರಿಗೆ ಹೇಳತ್ತೆ ನೋಡಿ, ಇದೇ ಇರೋದು. ದೇವರು ಯಾವಾಗಲೂ ಕೂಡ ಹಾಗೆ ಮಾಡ್ತಾನೆ, ತನಗೇನೂ ಗೊತ್ತಿಲ್ಲ. ಆಯ್ತಪ್ಪ ನೀವು ಹೇಳ್ರಿ ಅಂತ ನಮ್ಮ ಪ್ರವಚನಕ್ಕೆ ಬಂದು ಕೂಡ್ತಾನೆ ದೇವರು. ಯಾಕೆ ಅಂತಂದ್ರೆ ಈ ಕೀಟಕ್ಕೆ ಮಹತ್ವ ಬರಬೇಕು ಅಂತ. ಸರ್ವತ್ರ ನಿರತೋ ಜೀವ ಇಹಾಪಿತ ಸುಖಂ ಮಮ ಚೇತಯಾಮಿ ಮಹಾಪ್ರಾಜ್ಞ ತಸ್ಮಾದಿಚ್ಛಾಮಿ ಜೀವಿತುಂ. ಯಾರು ಹೇಳಿದ್ರಿ ನಿಮಗೆ ಕೀಟ ರೂಪದಲ್ಲಿರೋ ಕಾಲಕ್ಕೆ ಸುಖ ಆಗಲ್ಲ ಅಂತ? ನನಗೆ ಗೊತ್ತಿದೆ ಅಂತಂತಾನವನು. ಸರ್ವತ್ರ ನಿರತೋ ಜೀವ, ಜೀವ ಎಲ್ಲಿರ್ತಾನೆ ಅಲ್ಲಿ ಸುಖವನ್ನೇ ಪಡ್ತಾನವನು. ನಿಮ್ಗೆ ಯಾರು ಹೇಳಿದ್ದು ನಾನು ಕೀಟ ಆದ್ರೆ ದುಃಖವನ್ನೇ ಪಡ್ತಿರೋದು ಅಂತ? ನನ್ನ ಸುಖನೇ ಆಗೋದು, ನಾನು ಈಗ ತಪ್ಪಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ತಪ್ಪಿಸ್ಕೊಂಡ್ಮೇಲೆ ನನ್ನ ಸುಖನೇ ಇದೆ, ಆದ್ದರಿಂದ ನಾನು ಬದುಕಲಿಕ್ಕೆ ಇಚ್ಛೆ ಪಡ್ತೀನಿ. ಕೀಟ ಆದ್ರೂ ಕೂಡ ನನಗೆ ಸಾಯ್ಲಿಕ್ಕೆ ಇಷ್ಟ ಇಲ್ಲ ಅಂದ. ಹುಳ ಆದಾಗ್ಲೇನೆ ಸಾಯ್ಲಿಕ್ಕೆ ಬೇಡ ಅಂತಂತಾನೆ ಅಂತಿರೋ ಕಾಲಕ್ಕೆ ಇನ್ ಚಲೋ ಶರೀರವನ್ನ ಪಟ್ಟು ಮನುಷ್ಯ ದೇಹದಲ್ಲಿ ಇರೋರು ನಾವು ಸಾಯ್ತೀವಿ ಅಂತಂದ್ರೆ ಏನ್ ಹೇಳ್ಬೇಕು ಅವರಿಗೆ? ಇಹಾಪಿ ವಿಷಯ ಸರ್ವೋ ಯಥಾ ದೇಹಂ ಪ್ರವರ್ತಿತ. ಏನಂದ್ರೆ ಈ ವೇದವ್ಯಾಸ ದೇವರೇ ಚಲೋ ರೂಪ ನೋಡ್ಲಿಕ್ಕಾಗಲ್ಲ, ರಸ ತಿನ್ಲಿಕ್ಕಾಗಲ್ಲ ಅಂತಂದ್ರಲ್ಲ, ಎಲ್ಲ ಆಗ್ತದೆ ಅಂದ್ರು ಅವರು. ಇಹಾಪಿ ವಿಷಯ ಸರ್ವ, ನೋಡ್ಲಿಕ್ಕೆ ಬೇಕಾದದ್ದು, ತಿನ್ಲಿಕ್ಕೆ ಬೇಕಾದದ್ದು, ಕೇಳಲಿಕ್ಕೆ ಬೇಕಾದದ್ದು ಎಲ್ಲ ಆನಂದ ಆಗ್ತದೆ ನನಗೂ ಕೂಡ. ಯಥಾ ದೇಹಂ ಪ್ರವರ್ತಿತ, ನೀವು ಯಾವ ಶರೀರಕ್ಕೆ ಹೋಗ್ತೀರೋ ಅದಕ್ಕೆ ಯೋಗ್ಯವಾಗಿರುವಂತಹ ಆಹಾರವನ್ನ, ಸುಖವನ್ನ ಭಗವಂತ ಕೊಡ್ತಿರ್ತಾನೆ. ನನಗಾಗೇ ಆಗಿದೆ ಅಂತಂತಾನೆ ಇವನು. ಮನುಷ್ಯಾಸ್ತಿರಿಗಾಶ್ಚೈವ ಪೃಥಗ್ಭೋಗ ವಿಶೇಷತಃ. ಇಂಥದ್ದೇ ಆಗಬೇಕು ಅಂತಿಲ್ಲ, ಅವರಿಗೆ ಯೋಗ್ಯವಾದದ್ದಿದೆ. ಹುಲಿ ಪಾಪ ಅದ್ಯಾಕೆ ಎಲೆ ಮೇಲೆ ಕೂತ್ಕೊಂಡು ಅನ್ನ ಸಾರು ತಿನ್ನತ್ ಹೇಳಿ, ಅದಕ್ಕೆ ಚಲೋ ಉತ್ತಮವಾಗಿರುವಂಥ ಪ್ರಾಣಿನೇ ಇರೋದು, ಅದನ್ನು ತಿಂದ್ರನೇ ಅದಕ್ಕೆ ಆನಂದ. ನಾವು ಅದನ್ನ ನೋಡ್ಬಿಟ್ಟು ಅಯ್ಯೋ ಯಾವ ತರಹ ಇದೆ, ಚಲೋ ಅನ್ನ ಸಾರು ಉಣ್ಣು ಅಂತ ಭಾಗ್ಯ ಇಲ್ವಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ದರಿಂದ ಹಾಗಿಲ್ಲ. ಎಂತಹ ತಿರ್ಯಕ್ ಪ್ರಾಣಿಯಾಗಿ ಅವತರಿಸಿದರೂ ಕೂಡ ಸುಖ ಅನ್ನೋದಿದೆ. ನನ್ನ ಬಗ್ಗೆ ಹೇಳ್ತೀನಿ ಕೇಳಿ ನಿಮಗೆ ಅಂತ ಹೇಳ್ತಾನೆ. ಅಲ್ರಿ, ಹುಳ ಮಾತಾಡ್ತಾ ಇದೆ ಅಂದ್ರೆ ಇವನು ಯಾರು ಅಂದ್ರೆ ತಾನೇ ಹೇಳ್ಕೊಳ್ತಾನೆ. ಅಹಮಾಸಂ ಮನುಷ್ಯೋ ವೈ ಶೂದ್ರೋ ಬಹುಧನ ಪ್ರಭೋ ಅಬ್ರಹ್ಮಣ್ಯೋ ನೃಶಂಸಶ್ಚ ಕದರ್ಯೋ ಬುದ್ಧಿಜೀವನಃ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಕಥೆಯನ್ನು ನಿರ್ಣಯಿಸಿದ್ದಾರೆ. ದಶಮಾಧ್ಯಾಯದಲ್ಲಿ ಪುರಾ ಸ್ವಭಕ್ತಂ ವೃಷಲಂ ಸುಲುಬ್ಧಂ. ಈತ ವೇದವ್ಯಾಸ ದೇವರ ಭಕ್ತನೇ. ಹಿಂದಿನ ಜನ್ಮದಲ್ಲಿ ಒಬ್ಬ ಶೂದ್ರನಾಗಿದ್ದ, ಆಗ್ಲಿ ಅದಕ್ಕೇನು ಚಿಂತೆ ಇಲ್ಲ. ಆದರೆ ಇವನಲ್ಲಿ ಬಹಳಷ್ಟು ದೋಷಗಳಿದ್ವು. ಅವನೇ ಹೇಳ್ಕೊಳ್ತಾನೆ, ಅಬ್ರಹ್ಮಣ್ಯ, ಎಲ್ಲ ಬ್ರಾಹ್ಮಣರಿಗೆ ಬೈತಿದ್ದೆ, ನೃಶಂಸಃ, ಕ್ರೂರನಾಗಿದ್ದೆ,
ನನ್ನನ್ನು ನಾನೇ ಬಹಳ ಬುದ್ಧಿವಂತ ಅಂತ ಅಂದ್ಕೊಂಡು ಯಾರಿಗೂ ಕೂಡ ₹1 ದಾನ ಮಾಡ್ತಾ ಇರಲಿಲ್ಲ ನಾನು. ಲೋಭ ದೋಷದಿಂದ ಕೀಟನಾಗಿರೋದು. ಇವನ ಮನೆಯವರು ಯಾರಾದರೂ ಕೂಡ ಯಾರಿಗಾದ್ರೂ ದಾನ ಕೊಟ್ರೆ ಹೋಗಿ ಇಸ್ಕೊಂಡ್ಬರ್ತಿದ್ದೆ ನಾನು. ಕೆಲವೊಮ್ಮೆ ಹೀಗೆ ಮಾಡಿಬಿಡ್ತಾರೆ. ಮನೆಯಲ್ಲಿ ದಾನ ಮಾಡೋ ಕಾಲಕ್ಕೆ ಸಣ್ಣ ಪುಟ್ಟ ದಾನ ಮಾಡಿದ್ರೆ ನಡೀತದೆ. ಇಡೀ ಮನೆಯನ್ನು ಇನ್ನೊಬ್ರಿಗೆ ದಾನ ಮಾಡ್ಬಿಡ್ತೀನಿ ಅಂತ ಕೊಟ್ಬಿಟ್ರೆ ಯಾರ್ದು ಮನೆಯನ್ನು ನೋಡ್ಕೊಂಡ್ ಬರ್ಬೇಕಲ್ಲ. ಆದ್ರೆ ಹಾಗಲ್ಲ ಇದು. ತಮ್ಮದೇ ಸ್ವತ್ತನ್ನ ಇನ್ನೊಬ್ಬರಿಗೆ ಅಂತ ದಾನ ಮಾಡಿದ್ರೆ ನೀನ್ ಯಾಕೆ ದಾನ ಕೊಟ್ಟಿ ಅವನಿಗೆ ಅಂತ ವಾಪಸ್ ಇಸ್ಕೊಂಡ್ ಬರ್ತಿದ್ದ ಈತ. ಆಮೇಲೆ ಯಾರಾದ್ರೂ ಸ್ವಲ್ಪ ನಮ್ಗೆ ಸಹಾಯ ಮಾಡ್ರಿ, ನಾವು ಆಪತ್ನಲ್ಲಿ ಇದ್ದೀವಿ ಅಂತ ಬಂದ್ರೆ ಮಾಡ್ತಾ ಇರಲಿಲ್ಲ, ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದ. ಆದ್ರಿಂದ ಈ ಎಲ್ಲಾ ದೋಷಗಳಿಂದ ನಾನಿವಾಗ ಕೀಟನಾಗಿ ಬಂದಿರೋದು. ನೋಡು, ನನಗೇನು ಈ ಕೀಟ ರೂಪದಲ್ಲೂ ಕೂಡ ಆನಂದ ಇದ್ದೇ ಇದೆ ಅಂತ ವ್ಯಾಸರ ಮುಂದೆ ಹೇಳಿದ್ರು. ಮತ್ತೆ ಕೀಟ ದೇಹ ಬಂದರೂ ಕೂಡ ಹಿಂದಿನ ಜನ್ಮ ಸ್ಮರಣೆ ಇದೆಯಲ್ಲ, ಅದೆಲ್ಲಿಂದ ಬಂದದ್ದು ಅಂದ್ರೆ ನಾನು ನಮ್ಮ ತಾಯಿ ಸೇವೆ ಮಾಡ್ತಾ ಇದ್ದೆ ಇಷ್ಟಿದ್ರು ಕೂಡ. ಸಕೃಜ್ಜಾತಿ ಗುಣೋಪೇತಃ ಸಂಗತ್ಯ ಗೃಹಮಾಗತಃ ಮಾತಾಚ ಪೂಜಿತ ವೃದ್ಧ ಬ್ರಾಹ್ಮಣಶ್ಚಾರ್ಚಿತ ಮಯ. ಯಾವಾಗೋ ಒಮ್ಮೆ ಬ್ರಾಹ್ಮಣರ ಸೇವೆ ಮಾಡಿದ್ದೆ, ನಮ್ಮ ತಾಯಿಯನ್ನು ಮಾತ್ರ ನಾನು ಯಾವಾಗಲೂ ಪೂಜೆ ಮಾಡ್ತಾ ಇದ್ದೆ. ಆದ್ದರಿಂದ ನನಗೆ ಈ ಸ್ಮರಣೆ ಉಳ್ಕೊಂಡಿದೆ. ಅತಿಥಿ ಪೂಜಿತ ಬ್ರಹ್ಮಂಸ್ತೇನ ಮಾಂ ನಾಜಹಾತ್ ಸ್ಮೃತಿ. ಯಾವಾಗ ಒಮ್ಮೆ ಅತಿಥಿ ಪೂಜೆಯನ್ನು ಕೂಡ ಮಾಡಿದ್ದೆ, ಅದೇನೋ ಪುಣ್ಯ ಪ್ರಭಾವದಿಂದ ನನಗೆ ಪೂರ್ವಜನ್ಮ ಸ್ಮರಣೆ ಇದೆ ಅಂತ ಈ ಕೀಟ ಹೇಳ್ದ. ಅದಕ್ಕೆ ವೇದವ್ಯಾಸರಂತಾರೆ, ನೋಡು, ನಿನಗೆ ಈ ಸ್ಮರಣೆಯನ್ನು ನಾನೇ ಕೊಟ್ಟಿರೋದು. ಶುಭೇನ ಕರ್ಮಣ ಯದ್ವೈ ತಿರ್ಯೋಗ್ಯೋ ನೌ ನ ಮುಹ್ಯಸೆ ಮಮೈವ ಕೀಟ ತತ್ಕರ್ಮ ಏನತ್ವಂ ನ ಪ್ರಮುಹ್ಯಸೆ. ನನ್ನ ಪ್ರಸಾದದಿಂದಲೇನೆ ನಿನಗೆ ಈ ಸ್ಮರಣೆ ಬಂದಿರೋದು, ಪೂರ್ವಜನ್ಮದ ಸ್ಮರಣೆ. ನಾನು ನಿನಗೆ ದರ್ಶನವನ್ನ ಕೊಡುವ ಮೂಲಕವಾಗಿಯೇ ನಿನ್ನನ್ನು ಉದ್ಧಾರ ಮಾಡ್ತೀನಪ್ಪ. ನನ್ನ ದರ್ಶನ ಅನ್ನೋದು ಎಲ್ಲರಿಗೂ ಕೂಡ ಮೋಕ್ಷಪ್ರದವಾಗಿದೆ. ಆದರೂ ಕೂಡ ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ಈ ಕೀಟ ಶರೀರವನ್ನು ಬಿಟ್ಟುಬಿಡು, ನಿನ್ನನ್ನು ನಾನು ರಾಜ ಮಾಡ್ತೀನಿ, ಅಲ್ಲಿರುವಂತಹ ಭೋಗವನ್ನು ಅನುಭವಿಸಿ ನೀನು ಅಂತ ಈ ಕೀಟನಿಗೆ ಹೇಳ್ತಾರೆ. ಸ್ವಲ್ಪ ಈ ಮಹಾಭಾರತದಲ್ಲಿ ಬರೋ ಕಾಲಕ್ಕೆ ಒಂದು ಅಂಶವನ್ನು ಹೇಳ್ತಾರೆ. ಈ ದೇಹವನ್ನು ಬಿಟ್ಬಿಡು, ಇದಕ್ಕಿಂತಲೂ ಉತ್ತಮವಾಗಿರುವಂತಹದ್ದಿದೆ ಅಂತ ಹೇಳಿದಾಗ ತಾನು ಎಲ್ಲ ಸ್ಮರಣೆ ಮಾಡ್ಕೊಳ್ತಾನೆ. ನಾನು ಶೂದ್ರನಾಗಿದ್ದಾಗ ಹೇಗಿದ್ದೆ, ಬೇರೆ ಬೇರೆ ಪ್ರಾಣಿ ಆದಾಗ ಹೇಗಿದ್ದೆ, ಕತ್ತೆಯಾದಾಗ, ಆಮೇಲೆ ಯಾವುದು ಗೋಧಾಮ ಹಲ್ಲಿ ಆದಾಗ ಹೇಗಿದ್ದೆ, ಹೀಗೆ ಬೇರೆ ಬೇರೆ ಎಲ್ಲ ಪ್ರಾಣಿ ಆಗಿದ್ದಾಗ ಹೇಗೆ ಎಲ್ಲ ಇದ್ದೆ ಅಂತ ವಿಚಾರ ಮಾಡ್ಕೊಳ್ತಾನೆ. ಅವೆಲ್ಲ ವಿಚಾರ ಮಾಡಿದರೂ ಕೂಡ ಇಲ್ಲ, ಕೀಟ ದೇಹವೇ ಸರಿಯಾಗಿದೆ ನನಗೆ, ಇವಾಗ ಅದೇ ಸರಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಅತ್ಯಕ್ತ ದೇಹಂ ನೃಪತಿಂ ಚಕಾರ. ಬೇಡ, ಹಂಗಂದ್ರೆ ನೀನು ಇದೇ ದೇಹದಲ್ಲೇ ರಾಜ ಆಗು ಅಂತಂತಾನೆ ವೇದವ್ಯಾಸದೇವರು. ಸರಿ ಆಯಿತು ಅಂತ ಈ ಕೀಟವನ್ನ ಒಂದು ಸಿಂಹಾಸನದ ಮೇಲೆ ಕೂಡಿಸಿ ಎಲ್ಲರೂ ಕೂಡ ಈತನಿಗೆ ಕರ ತಂದು ಕೊಡಬೇಕು. ಹೇಗೆ ವೈಶ್ಯರು ತಂದು ರಾಜನಿಗೆ ಕರ ಅರ್ಪಣೆ ಮಾಡ್ತಾರೋ ಹಾಗೆಲ್ಲ ರಾಜರೇ ಸೇರಿಕೊಂಡು ಈತನನ್ನ ರಾಜ ಮಾಡಿದ್ರು ನೋಡಿ. ಯಾಕೆ? ವೇದವ್ಯಾಸ ದೇವರ ಪ್ರಭಾವದಿಂದ. ಅವನೇನು ದೇಹವನ್ನು ಬಿಡಲಿಲ್ಲ, ನಾನು ಹುಳಾಗೆ ರಾಜ ಆಗ್ತೀನಿ ಅಂತಂದ. ಸರಿ ಅಂದ್ರು ವೇದವ್ಯಾಸದೇವರು, ನಿನಗೆ ಬರಬೇಕಾದದಿದೆ, ನಾನು ಕೊಡ್ತೀನಿ ಅಂತಂತಾರೆ. ಸರಿ ಆಯಿತು ಅಂತ ಈ ಕೀಟವನ್ನ ರಾಜನನ್ನಾಗಿ ಮಾಡಿ ಎಲ್ಲ ಸಂಪತ್ತು ಬರುವಂತೆ ವೇದವ್ಯಾಸದೇವರು ಅನುಗ್ರಹಿಸ್ತಾರೆ. ಕೊನೆಗೆ ಹೇಳ್ತಾರೆ, ಇಲ್ಲೇ ಇರಬೇಡ, ನಿನಗೆ ಇನ್ನೊಂದು ಜನ್ಮ ಇದೆ, ನೀನು ಮುಂದೆ ಬ್ರಾಹ್ಮಣನಾಗಬೇಕು, ಬ್ರಾಹ್ಮಣನಾಗಿ ತಪಸ್ಸನ್ನು ಮಾಡಿದ ಮೇಲೆ ನಿನಗೆ ಒಳ್ಳೆ ಗತಿ ಇದೆ ಅಂತ ವೇದವ್ಯಾಸದೇವರು ಹೇಳ್ತಾರೆ. ತಾನು ಎಲ್ಲ ರಾಜನಿಂದ ಪೂಜಿತನಾಗಿ ಕೀಟ ಎಲ್ಲ ಭೋಗಗಳನ್ನು ಅನುಭವಿಸಿ ಕೊನೆಗೆ ಶರೀರ ಪರಿತ್ಯಾಗವನ್ನು ಮಾಡ್ತಾನೆ. ಶರೀರ ಪರಿತ್ಯಾಗವನ್ನು ಮಾಡಿದ ಮೇಲೆ ಕೊನೆಗೆ ಬ್ರಾಹ್ಮಣನಾಗಿ ಅವತಾರ ಮಾಡ್ತಾನೆ. ಆಗ ಬ್ರಾಹ್ಮಣನಾಗಿ ಅವತಾರ ಮಾಡಿದ ಮೇಲೆ ಕಾಡಿಗೆ ಹೋಗಿ ತಪಸ್ಸನ್ನ ಮಾಡ್ತಾನೆ. ಅಲ್ಲೂ ವೇದವ್ಯಾಸದೇವರು ಭೇಟಿಯಾಗ್ತಾರೆ. ಮತ್ತೆ ನೋಡಿ, ನೀನು ಕೀಟನಾಗಿದ್ದಾಗ ರಾಜ ಮಾಡಿದ್ದೆ, ಈಗ ಆ ಶರೀರವನ್ನು ಬಿಟ್ಟು ನೀನು ಬ್ರಾಹ್ಮಣನಾಗಿದ್ದೀಯಲ್ಲ, ಏನೋ ಚಿಂತೆ ಮಾಡಬೇಡ, ಧರ್ಮಾನುಷ್ಠಾನವನ್ನು ಮಾಡಿ ತಪಸ್ಸನ್ನು ಮಾಡು,
ನಾನು ನಿನಗೆ ಸಿಗ್ತೇನೆ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಭಗವದ್ವಚನಾತ್ ಕೀಟ ಬ್ರಾಹ್ಮಣ್ಯಂ ಪ್ರಾಪ್ಯ ದುರ್ಲಭಂ ಅಕರೋತ್ ಪೃಥಿವೀಂ ರಾಜನ್ ಯಜ್ಞ ಯೂಪ ಶತಾಂಕಿತಾಂ. ಎಲ್ಲ ಕಡೆಯೂ ಕೂಡ ಯಜ್ಞವನ್ನು ಮಾಡಿ ದೇವರನ್ನ ಪ್ರಸನ್ನೀಕರಿಸಿಕೊಂಡ. ಕೊನೆಗೆ ಈತನಿಗೆ ಬ್ರಾಹ್ಮಣ ರೂಪದಲ್ಲಿ ಬಂದಂತಹ ಏನು ಕೀಟ ಇದ್ದಾನೆ, ವೇದವ್ಯಾಸ ದೇವರು ಸಾಲೋಕ್ಯವನ್ನೇ ಕೊಟ್ಟಿದ್ದಾರೆ. ಭಗವಂತನ ಒಂದು ಅಪಾರವಾದ ಕರುಣೆಯಿಂದ ಬರುವಂತಹ ಮೋಕ್ಷ ಅದು ಸಾಲೋಕ್ಯ. ಭಗವಂತ ಯಾವ ಲೋಕದಲ್ಲಿರ್ತಾನೋ ಅದೇ ಲೋಕದಲ್ಲಿ ವಾಸ ಮಾಡುವಂತಹ ಒಂದು ಭಾಗ್ಯ ಅದು. ಅದನ್ನ ಈ ಕೀಟನಿಗೆ ಕೊಡ್ತಾನೆ ಅಂತ. ಈ ಕಥೆಯನ್ನ ಎಲ್ಲ ಕಡೆಯೂ ಕೂಡ ಹೇಳ್ತಾರೆ. ಈ ಕಥೆಯನ್ನ ಕೇಳಿ ಕೆಲವರು ಆಕ್ಷೇಪ ಮಾಡೋದುಂಟು. ನೋಡ್ರಿ, ಕೊನೆಗಂತೂ ಬ್ರಾಹ್ಮಣರೇ ಆಗ್ಬೇಕಾಯ್ತಲ್ಲ, ಆದ್ರಿಂದ ಬ್ರಾಹ್ಮಣರಿಗೆ ಸದ್ಗತಿ ಇರೋದು ಹೊರತು ಬೇರೆಯವ್ರಿಗಿಲ್ಲ ಅಂತನೋ ತರ ಹೇಳ್ಬಿಡ್ತಾರೆ. ಆದ್ರೆ ಹಾಗಿಲ್ಲ. ಈತ ನಿಜವಾಗಿಯೂ ಕೂಡ ಬ್ರಾಹ್ಮಣನೇ, ಏನೋ ದೋಷವನ್ನ ಮಾಡಿದ್ದ ಅಂತ ಬೇರೆ ಎಲ್ಲಾ ಯೋನಿಗಳಲ್ಲಿ ಸಂಚರಿಸಿ ಕೊನೆಗೆ ಬ್ರಾಹ್ಮಣನಾಗಿ ಬರಬೇಕಾಯಿತು. ಯಾವಾಗಲೂ ಕೂಡ ಒಂದು ನಿಯಮ ಇದೆ ಅಂತ ಆಚಾರ್ಯ ಹೇಳ್ತಾರೆ. ಅಂತ್ಯದೇಹೋ ಯಥಾ ನಿಜ. ತನ್ನ ಸ್ವರೂಪ ಏನಿದೆ ಆ ಸ್ವರೂಪಕ್ಕೆ ಸದೃಶವಾಗಿರುವಂತಹ ದೇಹವೇ ಇವರ ಕೊನೆಯ ಶರೀರವಾಗಿ ಬಂದಿರ್ತದೆ. ಆದ್ದರಿಂದ ಅಲ್ಲಿ ತನಕ ಬೇರೆ ಎಲ್ಲಾ ಶರೀರಗಳು, ಹುಳ ಶರೀರವೋ ಅಥವಾ ಬೇರೆ ಶರೀರವೋ ಬರ್ತಿರಬಹುದು. ಆದರೆ ಸ್ವಾಭಾವಿಕವಾಗಿ ಈತ ಶೂದ್ರನೇ ಇದ್ದಾಗ ಆಗ ಯಾವ ದೋಷ ಇಲ್ಲ, ಹಾಗೆ ಅವನು ಮೋಕ್ಷವನ್ನು ಪಡಿಲಿಕ್ಕಾಗ್ತದೆ. ಸ್ವಾಭಾವಿಕವಾಗಿ ಈತ ಬ್ರಾಹ್ಮಣ ಇದ್ದ ಅಂತಾದರಿಂದಲೇನೆ ಕೊನೆಯ ಶರೀರದಲ್ಲಿ ವೇದವ್ಯಾಸ ದೇವರ ದರ್ಶನವನ್ನ ಪಡೆದು ಈತ ಸಾಲೋಕ್ಯವನ್ನು ಪಡೆದಿದ್ದಾನೆ. ಆದ್ದರಿಂದ ಈ ಕಥೆಯಿಂದ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ್ದೇನು ಅಂದ್ರೆ, ನೋಡಪ್ಪ, ಯಾವುದೇ ಯೋನಿಯಲ್ಲಿದ್ರೂ ಕೂಡ ಭಗವಂತನ ಅನುಗ್ರಹ ಆಗ್ತದೆ ಅಂತ ಅನ್ನೋದು ಒಂದು ವಿಷಯ. ಆದ್ರೆ ನೀನ್ ಕೇಳಿದ್ಯಲ್ಲ, ಯಾರು ಹೇಗೆಲ್ಲ ಅವತಾರ ಮಾಡಿರಬಹುದು ಅಂದ್ರೆ, ಇಲ್ಲಿ ಕುರುಕ್ಷೇತ್ರದಲ್ಲಿ ಹತರಾದವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗಿದ್ದಾರೆ. ನೀನೇನು ಚಿಂತೆ ಮಾಡಬೇಡ. ಅವರು ಎಲ್ಲೇ ಇದ್ರೂ ಕೂಡ ಅವರಿಗೆ ಯೋಗ್ಯವಾಗಿರುವಂತಹ ಆಹಾರವನ್ನ ಭಗವಂತ ಕಲ್ಪಿಸಿಕೊಟ್ಟೇ ಕೊಟ್ಟಿರ್ತಾನೆ. ನೋಡಿ, ನಾವು ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಇರುವ ಪ್ರಾಣಿಗಳನ್ನು ನೋಡಿ, ಅಯ್ಯೋ ಪಾಪ ಇವುಗಳನ್ನೆಲ್ಲ ಯಾರು ರಕ್ಷಣೆ ಮಾಡ್ತಾರೆ, ನಾವೇ ಮಾಡಬೇಕಾದದ್ದು ಅಂತ ಹಾಕ್ತಿವೇನೋ ಮನೆಯಲ್ಲಿರುವಂತಹ ವಸ್ತುಗಳನ್ನು. ಆದರೆ ನಮ್ಮ ಕಣ್ಣಿಗೆ ಕಾಣಿಸಿರುವಂಥವುಗಳು ಒಂದು 5-10 ಪ್ರಾಣಿಗಳಷ್ಟೇ. ಆದರೆ ಈ ಭೂಮಿಯಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿವೆ, ಅವುಗಳನ್ನೆಲ್ಲ ಯಾರು ಬುದ್ಧಿಪೂರ್ವಕವಾಗಿ ಸಾಕ್ತಾ ಇದ್ದಾರೆ ಹೇಳಿ? ನಾವು ಯಾರೂ ಕೂಡ ಸಾಕಬೇಕಾದದಿಲ್ಲ. ಭಗವಂತನೇ ಅವುಗಳನ್ನು ರಕ್ಷಣೆ ಮಾಡ್ತಾನೆ. ಅವರಿಗೆ ಯೋಗ್ಯವಾಗಿರುವ ಆಹಾರವನ್ನು ಯಾವ ಯೋನಿಯಲ್ಲಿ ಬಂದರೂ ಕೂಡ ಕೊಡ್ತಾನೆ ಇರ್ತಾನೆ. ಆದ್ದರಿಂದ ನೀನೇನೋ ಚಿಂತೆ ಮಾಡಬೇಡ ಧರ್ಮರಾಜ. ಕುರುಕ್ಷೇತ್ರದಲ್ಲಿ ಹತರಾದವರೆಲ್ಲರೂ ಕೂಡ ಉತ್ತಮವಾಗಿರುವ ಸ್ವರ್ಗವನ್ನೇ ಪಡೆದಿದ್ದಾನೆ. ಕುರುಕ್ಷೇತ್ರೇ ಯುದ್ಧ ಹತಾಹ ಪುಣ್ಯೇ ಕ್ಷತ್ರಿಯ ಪುಂಗವಾಹ ಸಂಪ್ರಾಪ್ತಾಸ್ತೆ ಗತಿಂ ಪುಣ್ಯಾಂ ತನ್ಮಾಶ್ತ್ವಂ ಶೋಚ ಪುತ್ರಕ. ಆದ್ರಿಂದ ಮೃತರಾಗಿರುವಂತಹ ಇವರ ಬಗ್ಗೆ ಯಾರ ಬಗ್ಗೆನೂ ಶೋಕ ಮಾಡ್ಲಿಕ್ಕೆ ಹೋಗ್ಬೇಡ. ಅವರೆಲ್ಲರಿಗೂ ಕೂಡ ಉತ್ತಮವಾಗಿರುವಂತಹ ಸ್ವರ್ಗಗತಿನೇ ಇದೆ, ಪುಣ್ಯವಾಗಿರುವ ಲೋಕಗಳೇ ಇವೆ. ಅವರೆಲ್ಲರೂ ಸಂತೋಷವನ್ನು ಪಡ್ತಾನೆ ಇದ್ದಾರೆ. ಯಾವ ಯೋನಿಯಲ್ಲಿ ಹುಟ್ಟಿದರೂ ಕೂಡ ಪರಮಾತ್ಮ ಅವರನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ವೇದವ್ಯಾಸ ದೇವರು ತಾವು ಸಣ್ಣ ಹುಳಕ್ಕೆ ಮಾಡಿರುವಂತಹ ಅನುಗ್ರಹವನ್ನು ತೋರಿಸೋ ಮೂಲಕ, ಯಾವುದೋ ಒಬ್ಬ ಸಣ್ಣ ಋಷಿಯಾಗಿದ್ರೆ ಆ ಋಷಿ ಮಾತನ್ನು ಯಾಕೆ ಕೇಳ್ತಾರೆ ಹೇಳಿ? ಭಗವಂತನಿಗೆ ಮಾತ್ರ ಮಾಡಲಿಕ್ಕಾಗಿರುವಂತಹ ಕಾರ್ಯ ಇದು ಅಂತಾದ್ದರಿಂದ ಆ ಕೀಟಕ್ಕೆ ವೇದವ್ಯಾಸ ದೇವರು ಮಾಡಿದ ಅನುಗ್ರಹವನ್ನು ನೋಡಿದಾಗ ಭಗವಂತ ಎಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡ್ತಾನೆ, ಭಕ್ತ ರಕ್ಷಕನಿದ್ದಾನೆ ಎನ್ನುವಂತಹ ಗುಣ ಇಲ್ಲಿ ಪ್ರತಿಪಾದಿತವಾಗ್ತಾ ಇದೆ. ಇಂತಹ ಆ ಭಗವಂತನ ನಾನಾ ಮಹಿಮೆಗಳನ್ನು ನಿರೂಪಿಸಿ ಕೊನೆಗೆ ಧರ್ಮರಾಜ ಕೇಳುವಂಥದ್ದು, ಕಿಂಜಪನ್ ಮುಚ್ಚತೆ ಜಂತು ಮೃತ್ಯು ಸಂಸಾರ ಬಂಧನಾತ್. ಯಾವುದನ್ನು ಜಪ ಮಾಡುವುದರಿಂದ ಇಷ್ಟೆಲ್ಲ ದೋಷಗಳಿಂದ ಮುಕ್ತರಾಗ್ತಾರೆ ಎಂದಾಗ ಆಗ ಹೇಳಿರುವಂತಹದ್ದೇ ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕಪ್ಪ. ಆ ಕೃಷ್ಣ ಪರಮಾತ್ಮನ ಬಗ್ಗೆ ಹೇಳುವಂತಹ ಏನು ಈ ನಾಮಗಳಿವೆ, ಇವುಗಳನ್ನ ಜಪ ಮಾಡ್ತಾ ಇರಬೇಕು. ಯಾರೇ ಇದ್ರೂ ಕೂಡ ಕೇಳುವುದರಿಂದ ಹೇಳುವುದರಿಂದ ಸರ್ವ ಮಂಗಲಗಳು ಕೂಡ ಅವರಿಗೆ ಉಂಟಾಗ್ತವೆ ಅಂತ ವಿಷ್ಣು ಸಹಸ್ರನಾಮದ ಉಪದೇಶವನ್ನು ಮಾಡಿ ಕೊನೆಗೆ ಭೀಷ್ಮಾಚಾರ್ಯರು ತಮ್ಮ ಶರೀರ ಪರಿತ್ಯಾಗವನ್ನು ಮಾಡಿರುವ ಕಥೆಗಳೆಲ್ಲವೂ ಕೂಡ ಈ ಅನುಶಾಸನ ಪರ್ವದಲ್ಲಿದೆ. ಅದನ್ನ ಮುಂದಿನ ಪ್ರವಚನ ಮಾಲಿಕೆಯಲ್ಲಿ ವಿಸ್ತೃತವಾಗಿರುವ ರೀತಿಯಲ್ಲಿ ಉಳಿದಂತಹ ಅನುಶಾಸನ ಪರ್ವದ ವಿಚಾರಗಳನ್ನು ಮಾಡ್ತಾ ಇಲ್ಲಿಯವರೆಗೆ
ಈ ಆಷಾಢ ಮಾಸದಲ್ಲಿ ಶಾಂತಿ ಪರ್ವದ ಪ್ರಾರಂಭದಿಂದ ಕಥೆಗಳನ್ನು ನೋಡ್ತಾ ಅನುಶಾಸನ ಪರ್ವದ ಕೆಲವು ಭಾಗಗಳ ಪರ್ಯಂತ ಪ್ರವಚನ ಮಾಲಿಕೆಯನ್ನು ನಡೆಸಲಾಗಿದೆ. ಶಾಂತಿ ಪರ್ವ ಹಾಗೂ ಅನುಶಾಸನ ಪರ್ವಗಳಲ್ಲಿ ಬರುವ ವಿಷಯಗಳನ್ನು ಹೇಳೋ ಕಾಲಕ್ಕೆ ಬಹಳಷ್ಟು ಕಾಠಿಣ್ಯದ ಅನುಭವವೂ ಕೂಡ ಆಗಿದೆ. ಮಹಾಭಾರತವೇ ಕಠಿಣ, ಅದರಲ್ಲೂ ಕೂಡ ಶಾಂತಿ ಪರ್ವ ಅನುಶಾಸನ ಪರ್ವಗಳಂತೂ ಇನ್ನೂ ಕಠಿಣ. ಯಾಕೆಂದರೆ ಕಥೆಗಳು ಕೂಡ ಬರ್ತವೆ ನಿಜ, ಆದರೆ ಆ ಕಥೆಗಳನ್ನು ಹೇಳುವ ಕಾಲಕ್ಕೆ ಏನೆಲ್ಲ ತತ್ವಗಳನ್ನು ಹೇಳ್ತಾರೆ ಅವುಗಳನ್ನು ಸರಿಯಾಗಿ ಹೇಳಬೇಕಾದದ್ದು. ಏನೋ ಗುರುಗಳ ಅನುಗ್ರಹದಿಂದ ಪ್ರಯತ್ನಪೂರ್ವಕವಾಗಿ ಒಂದು ಈ ಪ್ರವಚನವನ್ನು ಮಾಡಲಾಗಿದೆ. ಇದರಿಂದ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸ ದೇವರು, ಕೃಷ್ಣ ಪರಮಾತ್ಮ, ಮಹಾಭಾರತದಲ್ಲಿ ಪ್ರತಿಪಾದ್ಯರಾದವರು ಹಾಗೂ ರಚಯಿತರುಗಳು ಅವರು ಪ್ರಸನ್ನರಾಗಬೇಕು. ಅವರ ಅನುಗ್ರಹವಿದ್ದಾಗ ಯಾವುದೂ ಕೂಡ ಅಸಾಧ್ಯವಾದದ್ದಲ್ಲ ಅಂತ ಮಾತುಗಳನ್ನು ಹೇಳ್ತಾ, ಇಷ್ಟು ಪ್ರವಚನವನ್ನು ಮಾಡುವ ಕಾಲಕ್ಕೆ ಏನೆಲ್ಲ ದೋಷಗಳಾಗಿವೆ ಇದ್ದೇ ಇವೆ, ಅವೆಲ್ಲವೂ ಕೂಡ ನನ್ನದು ಅಂತ ಹೇಳ್ತಾ, ಈ ಶ್ರೀಮಠದಲ್ಲಿ ಮಹಾಭಾರತದ ಪ್ರವಚನವನ್ನು ಮಾಡಬೇಕು ಅಂತ ಹೇಳಿದಾಗ ಇಷ್ಟು ಮುಂದೆ ಬರ್ತದೆ ಅಂತ ಸ್ವತಃ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಮಹಾಭಾರತವನ್ನು ಒಮ್ಮೆ ಕೂಡ ಸಂಪೂರ್ಣವಾಗಿ ಹೇಳಿರುವಂತಹ ಕಾರ್ಯವನ್ನು ನಾನು ಮಾಡೇ ಇಲ್ಲ. ಇದು ಮೊದಲನೇ ಬಾರಿಯೇ ಮಹಾಭಾರತವನ್ನು ಪುಸ್ತಕ ತೆಗೆದಿದ್ದು ಅಂತ ಹೇಳಿದರೂ ತಪ್ಪಿಲ್ಲ. ಆದರೂ ಕೂಡ ಕೀಟದಿಂದ ರಾಜ್ಯ ಆಳಿಸಿದಂತಹ ಪರಮಾತ್ಮನಿಗೆ ಇದನ್ನು ಮಾಡಿಸೋದು ಎಷ್ಟೊತ್ತಿದೆ. ಭಗವಂತ ಗುರುಗಳಲ್ಲಿ ನಿಂತುಕೊಂಡು ಇಲ್ಲಿಯವರೆಗೆ ಈ ಪ್ರವಚನವನ್ನು ಮಾಡಿಸಿದ್ದಾನೆ. ಇನ್ನು ಅಂತಿಮ ಘಟ್ಟ ಉಳಿದಿರುವಂತಹ ಎಲ್ಲ ಪರ್ವಗಳ ಅನುವಾದವೂ ಕೂಡ ಕಾಲಾಂತರದಲ್ಲಿ ಭಗವಂತ ಮಾಡಿಸಬೇಕು, ಗುರುಗಳ ದ್ವಾರ ಅನುಗ್ರಹವನ್ನು ನೀಡಬೇಕು ಅಂತ ಪ್ರಾರ್ಥಿಸ್ತಾ, ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ಪ್ರತಿ ದಿವಸವೂ ಕೂಡ ಬಂದು ಮಹಾಭಾರತದ ಪ್ರವಚನವನ್ನು ಆಲಿಸಿದ್ದೀರಿ. ನಿಮಗೂ ಕೂಡ ಇನ್ನಷ್ಟು ಅಧಿಕವಾಗಿರುವಂತಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು, ಮಹಾಭಾರತ ಕಥೆಯನ್ನು ಹೇಳಬೇಕು ಅನ್ನುವಂತಹ ಆಸಕ್ತಿಯನ್ನು ಗುರುಗಳ ದ್ವಾರ ಭಗವಂತನು ಕೊಡಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತೊಮ್ಮೆ ನಮ್ಮ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಮಹಾಮಂಗಳೋತ್ಸವದ ಉಪನ್ಯಾಸಗಳನ್ನು ನೀಡಿದಂಥ ಶ್ರೀಪಾದಾಚಾರ್ಯ ಮುಂದವರಿಗೆ ಶ್ರೀಮಠದ ಸೇವಾ ಸಮಿತಿ ಹಾಗೂ ಎಲ್ಲ ಸರ್ವಪ್ರಮುಖವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿ, ಈಗ ಮಂಗಳೋತ್ಸವದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ವರದರಾಜಾಚಾರ್ಯ ಮುಂದವರು ಈ ಒಂದು ಮಂಗಳೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಅವರನ್ನ ಕೇಳಬೇಕು. श्रीलक्ष्मवक्षसे रूक्षनखशिक्षितरक्षसे स्वपक्षरक्षादीक्षाय नृहर्यक्षाय ते नमः। त्रिधामा यस्य हृत्सीमनि कृतधामा निरन्तरं सुधीश्रियं दिशतु मे समध्वक्षीरसागरः। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। आपादमौलिपर्यन्तं गुरूणामाकृतिं स्मरेत्, तेन विघ्नाः प्रणश्यन्ति सिद्ध्यन्ति च मनोरथाः। श्रीराघवेन्द्र चरणौ शरणं यामि सर्वदा, कामिताशेषकल्याण कलनाकल्पपादपौ। श्रीगुरुभ्यो नमः। ಪರಮ ಮಂಗಲಕರವಾದ ಇತಿಹಾಸ ಶ್ರೀಮನ್ ಮಹಾಭಾರತ.
ಅತ್ಯಂತ ರಮಣೀಯವಾದ ಕಥಾ ಪ್ರಸಂಗಗಳಿಂದ ತುಂಬಿಕೊಂಡಿರುವಂತಹ ಗ್ರಂಥ ಶ್ರೇಷ್ಠವ ಈ ಮಹಾಭಾರತ. ಪ್ರಮೇಯ ರತ್ನಗಳು ಎಲ್ಲಿ ಬೇಕಾದಲ್ಲಿ ಪ್ರತಿ ಶ್ಲೋಕದಲ್ಲಿ ತುಂಬಿಕೊಂಡಿವೆ ಈ ಮಹಾಭಾರತದಲ್ಲಿ. ಈ ಮಹಾಭಾರತದ ಪ್ರವಚನ ಬಹಳ ಕಠಿಣವಾದದ್ದು. ಈಗಾಗಲೇ ಪ್ರವಚನಕಾರರು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಶಾಂತಿ ಪರ್ವದ ಪ್ರವಚನ ಬಹಳ ಕಠಿಣವಾದದ್ದು, ಸವಾಲಿನ ಕೆಲಸವಾದದ್ದು. ಯಾಕೆಂದರೆ ಕಥೆಗಳು ಕಡಿಮೆ ಇದ್ದು ಶ್ಲೋಕಗಳು ಜಾಸ್ತಿ ಇದ್ದು ತತ್ವಗಳೇ ಬಹಳ ತುಂಬಿಕೊಂಡಾಗ ಯಾವುದನ್ನು ನಿಗದಿಪಡಿಸಿದ ದಿನದಲ್ಲಿ ಹೇಗೆ ಪ್ರವಚನ ಮಾಡಬೇಕು ಅನ್ನೋದು ಪ್ರವಚನಕಾರರಿಗೆ ದೊಡ್ಡ ಸವಾಲಿನ ಕೆಲಸ. ಕೇಳುಗರ ಮನಸ್ಸನ್ನು ಸೆಳೆಯುವ ರೀತಿಯಲ್ಲಿ, ಅವರಿಗೆ ಹಿಡಿಸುವ ರೀತಿಯಲ್ಲಿ ತತ್ವಗಳನ್ನು ತಿಳಿಯಾದ ಭಾಷೆಯಿಂದ ನಿರೂಪಿಸಬೇಕು. ಆ ಜವಾಬ್ದಾರಿ ಪ್ರವಚನಕಾರರಿಗೆ ಇದ್ದದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ಶಾಂತಿ ಪರ್ವದ ಪ್ರವಚನ ಬಹಳ ಕಷ್ಟವೇ. ಮುಂದೆ ಅನುಶಾಸನ ಪರ್ವದ ಪ್ರವಚನವೂ ಹಾಗೆ. ಇಂತಹ ಅನೇಕ ಗಹನ ಪ್ರಮೇಯಗಳಿಂದ ತುಂಬಿರತಕ್ಕಂತಹ ಶಾಂತಿ ಪರ್ವ ಹೆಸರಿಗೆ ತಕ್ಕಂತೆ ನಮಗೆ ಶಾಂತಿಯನ್ನು ನೀಡತಕ್ಕಂತಹ ಪರ್ವ. ಅದಕ್ಕೆ ಇದನ್ನು ಶಾಂತಿ ಪರ್ವ ಅಂತ ಕರೆದಿದ್ದಾರೆ. ಧರ್ಮರಾಜನ ಮನಸ್ಸು ಅಶಾಂತವಾದಾಗ ಇಂತಹ ಧರ್ಮರಾಜನ ಮನಸ್ಸಿಗೆ ಶಾಂತಿಯನ್ನು ನೀಡುವ ರೀತಿಯಲ್ಲಿ ಮೇಲ್ನೋಟಕ್ಕೆ ನಕುಲ ಸಹದೇವರಿಂದ ಆರಂಭ ಮಾಡಿಕೊಂಡು ಪ್ರತಿಯೊಬ್ಬರೂ ಹೇಳಿದ್ದಾರೆ, ಉಪದೇಶವನ್ನು ಮಾಡಿದ್ದಾರೆ. ಅದೆಲ್ಲವೂ ಕೂಡ ಮನಸ್ಸಿಗೆ ಶಾಂತಿಯನ್ನು ನೀಡತಕ್ಕಂಥದ್ದು. ಯದ್ಯಪಿ ಧರ್ಮರಾಜ ನಾವು ನೀವು ತಿಳ್ಕೊಂಡಂತೆ ಅಶಾಂತ ಮನಸ್ಕನೂ ಅಲ್ಲ. ಹೇಗೆ ಪಾರ್ಥ ಅರ್ಜುನ ಗೀತೋಪದೇಶವನ್ನು ಪಡೆಯುವಕ್ಕಿಂತ ಪೂರ್ವದಲ್ಲಿ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಅವನಿಗೆ ಮೋಹ ಆವರಿಸಿತ್ತು ಅಷ್ಟೇ. ಜ್ಞಾನಿಗಳಿಗೆ ಒಮ್ಮೊಮ್ಮೆ ಬಂದಿರತಕ್ಕಂತಹ ಮೋಹ ಬೇರೆನೇ ಇರ್ತದೆ. ನಮ್ಮ ಹಂಗೆ ಇಷ್ಟು ಗೊತ್ತಿಲ್ಲೇನ್ರಿ ಪಾರ್ಥನಿಗೆ, ಜೀವರು ನಿತ್ಯರಿದ್ದಾರೆ, ಪರಮಾತ್ಮ ನಿತ್ಯನಿದ್ದಾನೆ, ಈ ಅಂಶ ಗೊತ್ತಿಲ್ಲೇನ್ರಿ ಅಂತ ಹೀಗೆ ಪ್ರಶ್ನೆ ಮಾಡಕೂಡದು. ಗೀತೆಯಲ್ಲಿ ಬಂದಿರುವ ಎಲ್ಲ ಅಂಶಗಳು ಕೂಡ ಆ ಪಾರ್ಥ ಮೊದಲಾದಂತಹ ಜ್ಞಾನಿವರಣ್ಣರಿಗೆ ಗೊತ್ತಿರುತ್ತದೆ. ಆ ಕಾಲದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಅಜ್ಞಾನ ಅಥವಾ ಮೋಹ ಆವರಿಸಿರುತ್ತದೆ. ಪರಂತು ಭಗವಂತ ಅವರನ್ನು ನಿಮಿತ್ತೀಕರಿಸಿಕೊಂಡು ಜಗತ್ತಿಗೆ ಉಪದೇಶವನ್ನು ಮಾಡಿದ್ದಾನೆ. ಉಪದೇಶದ ಸಾರ ಸರ್ವಸ್ವವನ್ನು ಸಜ್ಜನ ಪ್ರಪಂಚ ಉಣಬೇಕು ಅನ್ನೋದು ಭಗವಂತನ ಅನುಗ್ರಹ. ಇಲ್ಲಿಯೂ ಅಷ್ಟೇ ಧರ್ಮರಾಜನಿಗೆ ಅಷ್ಟೊಂದು ಅಶಾಂತಿ ಏನಿಲ್ಲ. ಯಾಕೆ ಸ್ವಯಂ ತಾನೇ ಯಮಧರ್ಮನ ಅವತಾರ ಅವನು. ಅತ್ತ ಕಡೆಗೆ ವಿದುರನೂ ಆಗಿದ್ದಾನೆ, ಇತ್ತ ಕಡೆಗೆ ಧರ್ಮರಾಜನೂ ಆಗಿದ್ದಾನೆ. ಅದೇ ಯಮನೇ ಜ್ಞಾನಿಯಾದ ನೀತಿವಂತನಾದ ವಿದುರನೂ ಹೌದು. ಹಾಗೇನೆ ಇತ್ತ ಕಡೆಗೆ ಶೋಕ ಸಂವಿಘ್ನ ಮಾನಸನಾದಂತಹ ಧರ್ಮರಾಜನು ಯುಧಿಷ್ಠಿರನೂ ಹೌದು. ಆದರೆ ಅವನನ್ನು ನಿಮಿತ್ತೀಕರಿಸಿಕೊಂಡು ಜಗತ್ತಿಗೆ ಉತ್ತಮವಾದಂತಹ ಈ ತತ್ವದ ಉಪದೇಶ ಆಗಬೇಕು. ಇಂತಹ ಶ್ರೇಷ್ಠವಾದಂತಹ ತಿಳುವಳಿಕೆ ಜನರಿಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಈ ಉಪದೇಶ ಭಾಗ ವಿಶೇಷವಾಗಿ ಶಾಂತಿ ಪರ್ವದಲ್ಲಿ ನಿವಿಷ್ಟವಾದದ್ದು. ವೇದವ್ಯಾಸ ದೇವರು ಆ ರೀತಿಯಾಗಿ ಅದನ್ನು ಸೇರಿಸಿದ್ದಾರೆ. ಶಾಂತಿ ಪರ್ವ ಹೆಜ್ಜೆ ಹೆಜ್ಜೆಗೂ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ. ಶಾಂತಿ ಅಂದರೆ ಏನು ಅಂತ ಒಂದು ವಿಚಾರ. ಈಗ ಶಾಂತಿ ಶಾಂತಿ ಅಂದ್ರೆ ಏನು? ಹೆಸರು ಇಟ್ಕೊಂಡಿರ್ತಾರೆ, ಇತ್ಲಾಗ ಬೈಲಿಕ್ಕೆ ಬರಂಗಿಲ್ಲ, ಶಾಂತಿ ಅಂತ ಕರೀತಾರೆ, ಮುಗಿದು ಹೋಯ್ತು. ಶಾಂತಿ ಶಾಂತಿನೇ. ಶಾಂತಿ ಅಂದರೆ
ನಮ್ಮ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳ ಅಭಾವ ಇರಬಾರದು. ಆ ಸ್ಥಿತಿ ಶಾಂತವಾದ ಮನಸ್ಸು ಅಂದರೆ ಕಾಮಕ್ರೋಧಾದಿಗಳು ಇಲ್ಲದೇ ಇದ್ದಂತಹ ಮನಸ್ಸು, ಅಂತಹ ಮನಸ್ಸಿನ ಗುಣ ಅದು ಶಾಂತಿ ಅಂತ ಅನಿಸ್ಕೊಳ್ತಾ ಇದೆ. ಇನ್ನೊಬ್ಬರು ಬರಿತಾ ಇದ್ದಾರೆ ಶಾಂತಿ ಅಂದರೆ ಯತ್ಕಿಂಚಿತ್ ವಸ್ತು ಸಂಪ್ರಾಪ್ಯ ಸ್ವಲ್ಪವಾ ಯದಿ ಬಹು. ಯಾವುದೇ ಒಂದು ವಸ್ತುವಿನನ್ನ, ದೊಡ್ಡ ವಸ್ತು ಇರಬಹುದು, ಚಿಕ್ಕದಾದದ್ದು ಇರಬಹುದು, ಚಿತ್ತೇ ಜಾಯತೆ ತುಷ್ಟಿಹಿಯ, ಆವಾಗ ಮನಸ್ಸಿನೊಳಗೆ ನಮಗೇನು ಒಂದು ಚಿತ್ತದಲ್ಲಿ ತುಷ್ಟಿ, ಒಂದು ಸಂತೋಷ, ಒಂದು ತೃಪ್ತಿ ಹುಟ್ಟುತ್ತದೋ ಸಾ ಶಾಂತಿ ರೀತ್ಯಭಿಧೀಯತೆ ಎಂಬುದಾಗಿ ಹೇಳಿದ್ದಾರೆ. ಅದನ್ನ ಶಾಂತಿ ಅಂತ ಕರಿಬೇಕು ಅಂತ. ಪಡೆಯಬೇಕಾದ ವಸ್ತುವಿನನ್ನ ಪಡ್ಕೊಂಡಾಗ ಹೇಗನಿಸ್ತದ? ನಾವು ಶಬ್ದದಿಂದ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಇದು ಅನುಭವಕ್ಕೆ ಬಂದಿರ್ತದೆ. ಮಗ ಬೇಕು ಅನ್ನೋವರಿಗೆ ಮಗ ಸಿಕ್ಕಾಗ, ಮನೆ ಬೇಕು ಅನ್ನೋವರಿಗೆ ಮನೆ ಸಿಕ್ಕಾಗ, ಧನ ಬೇಕು ಅನ್ನೋವರಿಗೆ ಧನ ಸಿಕ್ಕಾಗ, ಸನ್ಮಾನ ಬೇಕು ಅನ್ನೋರಿಗೆ ಸನ್ಮಾನ ಸಿಕ್ಕಾಗ, ಯಾವುದೇ ಇರಲಿ ಒಬ್ಬರ ಸಹವಾಸ ಬೇಕು ಅಂದಾಗ ಆ ಸಹವಾಸ ಸಿಕ್ಕಾಗ, ಇದು ತಿಳಿದಿದ್ದು ತಿಳಿಬೇಕಾದದ್ದು ಅದು ತಿಳಿದಿದೆ ಅಂದಾಗ ಯಾವ ತುಷ್ಟಿ, ಯಾವ ತೃಪ್ತಿ ಮನಸ್ಸಿನಲ್ಲಿ ಆಗ್ತದೋ ಅದನ್ನು ಶಾಂತಿ ಎಂಬುದಾಗಿ ಕರೆಯಬೇಕು ಅಂತ ಹೇಳಿದ್ದಾರೆ. ನಿಜವಾಗಿಯೂ ಈ ಶಾಂತಿ ಪರ್ವದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಏಕಾದಶವಾದ ತುಷ್ಟಿಯನ್ನ ಉಂಟು ಮಾಡತಕ್ಕಂತಹ, ಒದಗಿಸುವಂತಹ ಆ ಉಪದೇಶಗಳು ತುಂಬಿ ತುಳುಕಿವೆ. ಇಲ್ಲಿಯ ಒಂದೊಂದು ಮಾತು ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಿವೆ. ಹೇಗೆ ಇರಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಇವೆ. ಶಾಂತಿ ಪರ್ವದಲ್ಲಿ ಬಂದಿರುವ ಆ ಸುಭಾಷಿತಗಳನ್ನ, ನೀತಿ ವಾಕ್ಯಗಳನ್ನ ಯಾವಾಗಲೂ ತಲೆಯಲ್ಲಿ ಇಟ್ಟುಕೊಂಡು, ನೆನಪಿನಲ್ಲಿ ಇಟ್ಟುಕೊಂಡು ಅದರಂತೆ ನಡೆಯುವ ಪ್ರಯತ್ನವನ್ನ ಮಾಡುವ ಸಾಧಕ ಇಲ್ಲಿ ಅವನು ಬಹಳ ಸುಖದಿಂದಲೇನೆ ಇರ್ತಾನೆ. ಇನ್ನೊಬ್ಬರಿಗೆ ಆದರ್ಶಮಯವಾದ ಜೀವನವನ್ನ ನಡೆಸುವನಾಗುತ್ತಾನೆ, ಪ್ರತಿಷ್ಠಿತನಾಗುತ್ತಾನೆ, ಪೂಜ್ಯನಾಗುತ್ತಾನೆ. ಅಷ್ಟೊಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ಆ ವಿಕಸನಗೊಳಿಸುವಂತಹ ಸುಂದರವಾದಂತಹ ಪರ್ವ ಶಾಂತಿ ಪರ್ವ. ಈ ಶಾಂತಿ ಪರ್ವದಲ್ಲಿ ಅನೇಕ ಮಾತುಗಳು ಬರ್ತಾ ಇವೆ. ಒಂದು ಮಾತು, ಯಾರನ್ನ ಕಲಿ ಅಂತ ಕರಿಬೇಕು ಅಂತ. ಕಲಿ ಅಂತ ಯಾರನ್ನ ಕರಿಬೇಕು? ಅವ ಇದ್ದನ್ ಬಿಡ್ರಿ, ಕಲಿ ಎಲ್ಲ ಕಲಿಕಾಲ ಅಂದರೆ, ವಸ್ತುತಃ ಈ ದೇಶವನ್ನು ಆಳುವಂತಹ ರಾಜ ಹೇಗಿರಬೇಕು ಅನ್ನೋದನ್ನ ತಿಳಿಸಿಕೊಡುವ ಸಂದರ್ಭದಲ್ಲಿ ರಾಜ ಕರ್ತವ್ಯದಿಂದ ಚ್ಯುತನಾದಾಗ ಪ್ರಮಾದ ದೋಷೇಣ, ತನ್ನ ಪ್ರಮಾದ, ಅಜ್ಞಾನ, ಆಲಸ್ಯ ಈ ಮೂಲಕವಾಗಿ ಪ್ರಜಾಜನರಿಗೆ ಬಹಳ ತೊಂದರೆ ಆಗ್ತದೆ. ಜಾಗರೂಕನಾಗಿದ್ದುಕೊಂಡು ರಾಜ ಕಾಲಕಾಲಕ್ಕೆ ಪ್ರಜಾಜನರಿಗೆ ಏನು ಬೇಕೋ ಅದನ್ನ ಬರುವಂತೆ ತಲುಪುವಂತೆ ಮಾಡಬೇಕು. ಕಳ್ಳಕಾಕರರು ಬಂದು ಪ್ರಜಾಜನರನ್ನ ದೋಚಿ ಅವರ ಸಂಪತ್ತನ್ನ ಅಪಹರಿಸಿದಾಗ ಪ್ರಜಾಜನರಿಗೆ ಬಹಳ ಪರಿತಾಪ ಉಂಟಾಗ್ತಾ ಇದೆ. ಅಶರಣ್ಯ ಪ್ರಜಾನಾಮ್ಯ ಸರಾಜ ಕಲಿರುಚ್ಯತೆ ಎಂದು ಹೇಳಿದ್ದಾರೆ. ಇಂತಹ ಪ್ರಜಾಜನರನ್ನ ರಕ್ಷಣೆ ಮಾಡಲಿಲ್ಲ ಅಂದರೆ ಅವರಿಗೆ ರಕ್ಷಕರು ಯಾರೂ ಇಲ್ಲ ಅಂತ ಆಗ್ತದಲ್ಲ. ಇಂಥ ತನ್ನ ದೇಶದ ಪ್ರಜಾಜನರನ್ನ ಸಂರಕ್ಷಣೆ ಮಾಡದೆ ಕರ್ತವ್ಯದಿಂದ ಚ್ಯುತನಾದಂತಹ ಏನು ರಾಜ ಪ್ರಮುಖ ಇದ್ದಾನಲ್ಲ, ಅವನೇ ನಿಜವಾದ ಕಲಿ ಎಂಬುದಾಗಿ ಹೇಳಿದ್ದಾರೆ. ಅಂದಮೇಲೆ ಇಂತಹ ಕಲಿಗಳು ಇವತ್ತು ಎಷ್ಟು ಮಂದಿ ಕೂತ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹೀಗೆ ಈ ಶಾಂತಿ ಪರ್ವದಲ್ಲಿ ಮಾರ್ಮಿಕವಾಗಿ ಒಬ್ಬೊಬ್ಬರಿಗೂ ಕೂಡ ಕರ್ತವ್ಯ ಏನು, ಮಾಡಬೇಕಾದದ್ದು ಏನು ಅನ್ನೋದನ್ನ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಆ ರಾಜನಾದವನು, ನೋಡಪ್ಪ ಧರ್ಮರಾಜ, ಪ್ರಜಾಜನರ ರಕ್ಷಣೆಯನ್ನು ಮಾಡಬೇಕು ಅಂತ ಪ್ರಸ್ತುತ ಸಂದರ್ಭೋಚಿತವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಬಿಟ್ಟು ನಾನು ಅರಣ್ಯಕ್ಕೆ ಹೋಗ್ತೀನಿ, ಜನರ ಸಂರಕ್ಷಣೆಯನ್ನ ಮಾಡೋದಿಲ್ಲ, ನಾ ಪಾಪಿಯಾಗಿದ್ದೀನಿ, ಇದು ನನಗೆ ಬೇಕಾಗಿಲ್ಲ ಅಂತ ಈ ರೀತಿ
ಹೇಳಿ ಅವನು ಹೊರಟೋಗ್ತಾ ಇದ್ದಾನಲ್ಲ, ಆ ಸಂದರ್ಭದಲ್ಲಿ ಹೇಳುವಂತಹ ಮಾತಿದು. ಹೀಗೆ ಒಂದೊಂದು ಮಾತುಗಳು ಒಬ್ಬೊಬ್ಬರಿಗೆ ಅನ್ವಯಿಸುವಂತೆ ಬ್ರಾಹ್ಮಣ ಧರ್ಮಗಳು, ಕ್ಷತ್ರಿಯ ಧರ್ಮಗಳು, ಯಾರ್ಯಾರು ಯಾವ್ಯಾವು ಹೇಗಿರಬೇಕು, ಸ್ತ್ರೀಯರು ಹೇಗಿರಬೇಕು ಇತ್ಯಾದಿ ಧರ್ಮಬೋಧಕವಾದಂತಹ ಮಾತುಗಳು ಬಹಳ ಈ ಪರ್ವದಲ್ಲಿ ಬರ್ತಾ ಇವೆ. ಅದಕ್ಕೆ ಬ್ರಾಹ್ಮಣನಾದವನು ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಪ್ರತಿಯೊಬ್ಬರೂ ಅಂತಾರೆ. ಸ್ವಯಂ ಮಹಾಭಾರತದಲ್ಲಿ ಈ ಮಾತು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆ ಅಂದರೆ ಆಗಲೇ ಹೇಳಿದಂತೆ ನಮಗೆ ಉತ್ತಮವಾದಂತಹ ಗತಿ ಬರಬೇಕು ಅಂದರೆ ನಾವು ಸನ್ಯಾಸಿಗಳೇ ಆಗಬೇಕು ಅಂತ ಅನೇಕ ದಾರ್ಶನಿಕರು ಹೀಗೆ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಾಗಾದರೆ ನಮಗೇನು ಗತಿನೇ ಇಲ್ವಾ? ಬ್ರಹ್ಮಚಾರಿಗೆ ಗತಿ ಇಲ್ವಾ? ಗೃಹಸ್ಥನಿಗೆ ಗತಿ ಇಲ್ವಾ? ಸ್ತ್ರೀಯರಿಗೆ ಗತಿ ಇಲ್ವಾ? ಮುದುಕರಾದಂತಹ ವಾನಪ್ರಸ್ಥಾಶ್ರಮದಲ್ಲಿ ಇರುವವರಿಗೆ ಗತಿ ಇಲ್ವಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಸ್ವಯಂ ಅದಕ್ಕೆ ಮಹಾಭಾರತವೇ ಉತ್ತರವನ್ನು ಕೊಡ್ತಾ ಇದೆ. ನೋಡಪ್ಪ ಧರ್ಮರಾಜ, ಯಾರೇ ಇರಲಿ, ಏತಸ್ಮಿನ್ ವರ್ತಮಾನಸ್ಯ ವಿಧಾವ ಪ್ರತಿಷೇಧಿತೆ ಬ್ರಾಹ್ಮಣಸ್ಯ ಮಹಾರಾಜ ನೋಚ್ಛಿತ್ತಿ ವಿದ್ಯತೆ ಕ್ವಚಿತ್. ಈ ಮಾತು ಎಲ್ಲರಿಗೂ ಅನ್ವಯಿಸುವಂತಹ ಮಾತು. ಏನಿಲ್ಲ, ಯಾವಾಗಲೂ ಕೂಡ ಈ ದೇಶ ಈ ಕಾಲದಲ್ಲಿ ಯಾರಿದ್ದಾರಲ್ಲ ಅಂತಹ ಬ್ರಾಹ್ಮಣರು ಅಥವಾ ಬೇರೆ ಯಾರಾದರೂ ಆಗಬಹುದು, ವಿಧೌ ಅಪ್ರತಿಷೇಧಿತೆ, ಅವರಿಗೆ ನಿಷಿದ್ಧವಾಗದೇ ಇರುವ ಯಾವ ವಿಧಿ ಇದೆಯೋ, ಯಾವ ಕರ್ಮ ಇದೆಯೋ, ಯಾವ ಧರ್ಮ ಇದೆಯೋ ಅವರವರಿಗೆ ಮಾಡಬೇಕಾದ ಒಂದು ಧರ್ಮ ಇದೆ. ಅದನ್ನು ಸ್ಮೃತಿಗಳು ತಿಳಿಸ್ತಾವೆ, ವೇದಗಳು ತಿಳಿಸ್ತಾವೆ. ನೀ ಈ ಕಾರ್ಯವನ್ನು ಮಾಡಬೇಕು, ನೀ ಹೀಗೆ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಕರ್ತವ್ಯ, ಅದನ್ನೇ ಸ್ವಧರ್ಮ ಅಂತ ಕರಿತಾ ಇದ್ದಾರೆ. ಈ ಸ್ವಧರ್ಮದಲ್ಲಿ ಯಾರು ರತರಾಗುತ್ತಾ ಇದ್ದಾರೋ ಅಂಥವನಿಗೆ ನೋಚ್ಛಿತ್ತಿ, ಅಂಥವನಿಗೆ ಪತನ ಅನ್ನೋದೇ ಇಲ್ಲ. ಯಾವಾಗಲೂ ಕೂಡ ಸದ್ಗತಿ ಎಂಬುದು ಇದೇ ಇದೆ. ಅವನಿಗೆ ಉತ್ತಮವಾದ ಗತಿ ಅವನಿಗೆ ಬಂದೇ ಬರ್ತದೆ. ಆದ್ದರಿಂದ ಹೆದರುವ ಕಾರಣ ಇಲ್ಲ. ಸ್ವಧರ್ಮವನ್ನು ನಾವು ಪರಿಪಾಲನೆ ಮಾಡಬೇಕು. ನಮ್ಮ ಪಾಲಿನ ಧರ್ಮವನ್ನು ತಿಳಿದು ನಾವು ಅದನ್ನು ಪಾಲಿಸಬೇಕು ಅನ್ನುವಂತಹ ಒಂದು ನೀತಿಯನ್ನು ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ. ಇಂತಹ ಮಹಾಭಾರತದ ಈ ಹೆಜ್ಜೆ ಹೆಜ್ಜೆಗೂ ಬೇಕಾದಷ್ಟು ವಿಶ್ಲೇಷಣೆಯನ್ನು ಮಾಡತಕ್ಕಂತಹ, ದಿನಗಟ್ಟಲೆ ಕೂತರೂ ಕೂಡ ಇವತ್ತಿನ ತನಕನೂ ಮಹಾಭಾರತಕ್ಕೆ ಅನೇಕ ಮಹಾಜ್ಞಾನಿಗಳು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದರೂ ದಿನಗಟ್ಟಲೆ ಕೂತು ವಿಚಾರವನ್ನು ಮಾಡಿದರೂ ಕೆಲವು ಶ್ಲೋಕಗಳ ಅರ್ಥ ತಾತ್ಪರ್ಯ ಆಗೋದೇ ಇಲ್ಲ. ಅಷ್ಟು ವಿಚಿತ್ರವಾದದ್ದು. ಅಧರ್ಮ ರೂಪೋ ಧರ್ಮೋ ಹಿ ಕಷ್ಟಿದಸ್ತಿ ನರಾಧಿಪ ಧರ್ಮಷ್ಟ ಧರ್ಮ ರೂಪೋಸ್ತಿ ತಚ್ಚಜ್ಞೇಯಂ ವಿಪಶ್ಚಿತ. ಧರ್ಮ ಒಮ್ಮೊಮ್ಮೆ ಅಧರ್ಮ ಆಗ್ತದೆ, ಅಧರ್ಮ ಒಮ್ಮೊಮ್ಮೆ ಧರ್ಮ ಆಗ್ತದೆ. ಯಾವುದು ಅಧರ್ಮ ಆಗ್ತದೆ, ಯಾವುದು ಧರ್ಮ ಆಗ್ತದೆ ಎಂಬುದನ್ನು ನಮಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನಾವು ಅಂದ್ಕೊಂಡಿರ್ತೀವಿ ನಾವು ಮಾಡೋದೆಲ್ಲ ಧರ್ಮ ಅಂತ, ಆದರೆ ಅದು ಅಧರ್ಮ ಅಂತ ಆಗಿರಬಹುದು. ಅವ ಅಧರ್ಮ ಅಂತ ಆಗಿರ್ತದೆ, ಅದನ್ನು ಮಾಡ್ತಾನೆ ಅಂತ ನಾವು ಅವನ ಮೇಲೆ ದೋಷಾರೋಪಣೆ ಮಾಡ್ತೀವಿ, ಅದು ಧರ್ಮವೇ ಆಗಿರಬಹುದು. ಧರ್ಮಗಳ ನಿರ್ಣಯವನ್ನ ಜ್ಞಾನಿಗಳು ಮಾಡ್ತಾರಪ್ಪ, ಅವ್ರ ಕಡೆಯಿಂದ ತಿಳ್ಕೊಳ್ಬೇಕು. ನೀ ಸ್ವಯಂ ಧರ್ಮದ ನಿರ್ಣಯವನ್ನ ಮಾಡೋ ಹಂಗಿಲ್ಲ ಅಂತ ಜ್ಞಾನಿಗಳ ಪ್ರಶಂಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಈ ಶ್ಲೋಕಗಳ ಭಾವವನ್ನು ನಾವು ಎಷ್ಟು ವಿಚಾರ ಮಾಡಿದ್ರೂ, ಶ್ಲೋಕನೂ ಬಹಳ ಸರಳ ಇದೆ, ಅಂತಹ ಯಾವ ಕಠಿಣ ಪದಗಳು ಇರಲಿಲ್ಲ. ಆದರೆ ಅಭಿಪ್ರಾಯ ಅರ್ಥ ಆಗೋದು, ಧರ್ಮವನ್ನು ಅಧರ್ಮ ಅಂತ ಯಾವಾಗ ತಿಳ್ಕೊತಾರೆ, ಹೇಗೆ ತಿಳ್ಕೊತಾರೆ, ಯಾರು ತಿಳ್ಕೊತಾರೆ, ಅದಕ್ಕೆಲ್ಲ ಉದಾಹರಣೆಗಳು ಎಷ್ಟಿವೆ. ಇದೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಅಂದ್ರೆ ಆಚಾರ್ಯರ ಈ ನಿರ್ಣಯವನ್ನು ಮೊರೆ ಹೋಗಬೇಕು. ಮಹಾಭಾರತ ತತ್ವ ನಿರ್ಣಯವನ್ನು ತಿಳ್ಕೊಂಡಾಗ ಯಾರ ಧರ್ಮ ಅದು ಅಧರ್ಮ ಅಂತ ಅನಿಸ್ಕೊಳ್ತದೆ. ಮೇಲ್ನೋಟಕ್ಕೆ ಧರ್ಮ ಅಂತ ಆಗಿದ್ರು ಒಳಗೆ ವಿಚಾರ ಮಾಡಿದಾಗ ಅಧರ್ಮ ಅಂತ ಆಗ್ತದೆ. ಮೇಲ್ನೋಟಕ್ಕೆ ಅಧರ್ಮ ಅಂತಿದ್ರು ಕೂಡ ಒಳಗೆ ವಿಚಾರ ಮಾಡಿ ನೋಡಿದಾಗ ಅದು ಧರ್ಮವೇ ಆಗಿರ್ತದೆ. ಇದನ್ನು ಜ್ಞಾನಿಗಳು ತಿಳಿಸ್ಕೊಡ್ತಾರಪ್ಪ ಅಂತ ಹೇಳಿದ್ದಾರೆ. ಹೀಗೆಲ್ಲ ಬಹಳ ಗಹನ ಗಂಭೀರವಾದಂತಹ ಆ ಒಂದು ಮಾತುಗಳು, ಶ್ಲೋಕಗಳು, ಪದ್ಯಗಳು ಶಾಂತಿ ಪರ್ವದಲ್ಲಿ ಬಂದಿವೆ. ಒಂದೇ ಕೊನೆಯದಾದ ಒಂದು ಮಾತು,
ಏನಿಲ್ಲ, ಆ ಪ್ರವಚನಕಾರರಿಗೆ ಬಹಳ ಸಂದೇಹವನ್ನು ಉಂಟು ಮಾಡತಕ್ಕಂಥ ಒಂದು ಶ್ಲೋಕ ಬರ್ತಾ ಇದೆ. ಅದೇನಿಲ್ಲ, ಬಹಳ ಸರಳ ಇದೆ. ಏನಿಲ್ಲ, ಗೃಹಸ್ಥಾಶ್ರಮಿಣ ತಚ್ಚ ಯಜ್ಞಕರ್ಮ ವಿರೋಧಕಂ. ಗೃಹಸ್ಥರು ಬಹಳ ಪುಣ್ಯವಂತರು. ಈ ಗಾರ್ಹಸ್ಥ್ಯ ಧರ್ಮ ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮಿ ಅಂತಾರೆ ನೋಡ್ರಿ. ಲಗ್ನ ಮಾಡಿಕೊಂಡು ಹೆಂಡತಿಯಿಂದ ಸುಖದಿಂದ ಇರಬೇಕು, ಬಂದವರಿಗೆ ಉತ್ತಮವಾದ ಸನ್ಮಾನವನ್ನು ಮಾಡಬೇಕು, ಅತಿಥಿ ಅಭ್ಯಾಗತರನ್ನ ಸನ್ಮಾನಿಸುವ, ಬ್ರಹ್ಮಚಾರಿಗಳನ್ನ ಪೋಷಿಸುವ, ಯತಿಗೆ ಭಿಕ್ಷೆಯನ್ನು ದಯಪಾಲಿಸುವ, ಹಾಕುವ ಭಾಗ್ಯ ಬರೋದೇ ಗೃಹಸ್ಥನಿಗೆ, ಇನ್ಯಾರಿಗೂ ಇಲ್ಲ ನೋಡ್ರಿ. ಅಂತಹ ಗೃಹಸ್ಥ ಉಳಿದ ಆಶ್ರಮಿಗಳಿಗೆ ಉಪಜೀವ್ಯನಾಗುತ್ತಾನೆ, ಉಪಕಾರಕನಾಗುತ್ತಾನೆ, ಪೋಷಕನಾಗುತ್ತಾನೆ. ಆದ್ದರಿಂದ ಈ ಗೃಹಸ್ಥ ಬಹಳ ಶ್ರೇಷ್ಠ. ಅವನ ಈ ಆಶ್ರಮ, ಅವನ ಧರ್ಮ ಬಹಳ ಪವಿತ್ರವಾದದ್ದು ಅಂತ ಅಲ್ಲಿ ಹೇಳೋ ಕಾಲಕ್ಕೆ, ಈ ಪ್ರಶಂಸೆಯನ್ನು ಮಾಡೋ ಕಾಲಕ್ಕೆ ತಚ್ಚ ಯಜ್ಞ ಕರ್ಮ ವಿರೋಧಕಂ ಅಂತ ಬರ್ತಾ ಇದೆ. ಈ ಗೃಹಸ್ಥಾಶ್ರಮಕ್ಕೆ ವಿರೋಧವನ್ನು ಉಂಟು ಮಾಡತಕ್ಕಂಥದ್ದು ಯಜ್ಞ ಕರ್ಮ ಅಂತ. ವಿರೋಧಕಂ ತಚ್ಚ ಯಜ್ಞ ಕರ್ಮ ಅಂತ. ಅದೇ ಮೇಲ್ನೋಟಕ್ಕೆ ಗೃಹಸ್ಥಾಶ್ರಮ ಧರ್ಮಕ್ಕೆ ವಿರೋಧವನ್ನು ಉಂಟು ಮಾಡತಕ್ಕಂಥದ್ದು ಯಜ್ಞನ. ಮಾಡಬೇಕಾದವರು ಯಜ್ಞವನ್ನು ಮಾಡುವವರೇ ಗೃಹಸ್ಥರು. ಬ್ರಹ್ಮಚಾರಿಗೆ ಯಜ್ಞದಲ್ಲಿ ಅಧಿಕಾರ ಇಲ್ಲ, ಸನ್ಯಾಸಿಗೆ ಯಜ್ಞದಲ್ಲಿ ಅಧಿಕಾರ ಇಲ್ಲ. ಹಾಗಾದರೆ ಈ ದಾನವನ್ನು ಮಾಡುವ, ಯಜ್ಞವನ್ನು ಮಾಡುವ, ಯಾಗವನ್ನು ಮಾಡುವ ಅಧಿಕಾರ ಇದ್ದಿದ್ದೇ ಗೃಹಸ್ಥನಿಗೆ. ಅಂದ ಮೇಲೆ ವಿರೋಧಕಂ ಅಂತ ಈ ಶಬ್ದ ಆಡಿದಾರಲ್ಲ, ಈ ಶಬ್ದದ ಅರ್ಥ ಏನು? ಸಾಮಾನ್ಯ ಸಂಸ್ಕೃತವನ್ನು ತಿಳ್ಕೊಂಡವರಿಗೆ ಈ ಶಬ್ದಾರ್ಥ ಯಾವುದು ಅಂದರೆ ವಿರೋಧಕಂ, ಹಂಗೆ ಹೇಳ್ಬಿಡ್ಬೋದು. ಈ ಯಜ್ಞಯಾಗಾದಿಗಳು ಗೃಹಸ್ಥ ಧರ್ಮಕ್ಕೆ ವಿರುದ್ಧವಾದವುಗಳು, ವಿರೋಧವನ್ನು ಉಂಟು ಮಾಡ್ತವೆ, ಆದ್ದರಿಂದ ಅವ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಆದರೆ ವ್ಯಾಖ್ಯಾನಕಾರರು ಅದಕ್ಕೆ ಹೀಗೆ ಅಪೂರ್ವವಾದ ಅರ್ಥವನ್ನು ಬರಿತಾ ಇದ್ದಾರೆ. ವಿರೋಧಕಂ ಅಂತಂದ್ರೆ ನೀವು ತಿಳ್ಕೊಂಡು ಹಂಗೆ ವಿರೋಧ ಮಾಡ್ತದೆ ಅಂತಲ್ಲಪ್ಪ. ಈ ಸಂಸ್ಕೃತ ಭಾಷಾ ಬಹಳ ಗಂಭೀರವಾದದ್ದು. ಅದು ಹೆಂಗಿದೆ ಅಂತಂದ್ರೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಅಪಾರ್ಥಕ್ಕೆ ಈಡು ಮಾಡಿಕೊಡ್ತದೆ. ವಿರೋಧಕಂ ಎಂಬಲ್ಲಿ ರೋಧಕ ಅಂತ ಒಂದು ಶಬ್ದ, ವಿ ತೆಗೆದು ಬಿಡ್ರಿ, ರೋಧ ರೋಧಕ ಅಂತ ಇದು ಇಟ್ಕೊಂಡ್ಬಿಡ್ರಿ. ಅವಾಗೇನಾಗ್ತದೆ ಅಂದ್ರೆ ರೋಧಕ ಅಂದ್ರೆ ನಮ್ಮನ್ನ ಬಂಧಿಸುತ್ತದೆ. ಸಂಕೋಲೆಯಲ್ಲಿ ಸಿಕ್ಕೊಂಡಿರುವ ವ್ಯಕ್ತಿ ಹೇಗೆ ಬಂಧಿತನಾಗಿ ಅವನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೋ ಆ ಎಲ್ಲೇ ಜೈಲಿನಲ್ಲಿ ಬಂದೀಖಾನೆಯಲ್ಲಿ, ಹಾಗೇನೆ ಯಜ್ಞಯಾಗಾದಿಗಳು ಅಂಬುವಂಥವುಗಳು ಇವು ವಿರೋಧಕ ಅಂತಂದ್ರೆ ಇವು ಸಂಕೋಲೆಯಂತೆ ಬಂಧಕವಾಗಿವೆ ಅಂತ ತಿಳ್ಕೊಳ್ರಿ. ಆದ್ದರಿಂದ ಈ ಯಜ್ಞಯಾಗಾದಿಗಳನ್ನ ಬಿಟ್ಟರೆ ಗೃಹಸ್ಥ ಧರ್ಮನೇ ಇಲ್ಲ, ಗಾರ್ಹಸ್ಥ್ಯ ಶೋಭಿಸುವುದೇ ಇಲ್ಲ. ಆದ್ದರಿಂದ ಯಜ್ಞಯಾಗಾದಿಗಳು ಅನಿವಾರ್ಯ, ದೇವರ ಪೂಜಾದಿಗಳು ಅನಿವಾರ್ಯ, ಅವುಗಳನ್ನು ಮಾಡಲೇಬೇಕು. ಆ ರೀತಿಯಲ್ಲಿ ಇದು ರೋಧಕ, ಇದು ಬಂಧಕ, ಇದು ಬಲಾತ್ಕಾರವಾಗಿ ನಮ್ಮನ್ನ ಪ್ರಚೋದನೆ ಮಾಡುವಂತಹದ್ದು. ಆದ್ದರಿಂದ ಇದು ಆ ರೀತಿಯಲ್ಲಿ ನಮಗೆ ಈ ರೀತಿ ರೋಧಕವಾದದ್ದು, ಅರ್ಥಾತ್ ನಮ್ಮನ್ನು ಬಲವಂತವಾಗಿ ಮಾಡಿಸುವಂತಹದ್ದು ಅಂತ. ಆದ್ದರಿಂದ ಈ ರೀತಿ ಯಜ್ಞಯಾಗಾದಿಗಳನ್ನು ನಾವು ಮಾಡಲೇಬೇಕು ಅನ್ನೋ ಅರ್ಥದಲ್ಲಿ ಪ್ರಸಂಗಕ್ಕೆ ಅನುಗುಣವಾಗಿ, ಗೃಹಸ್ಥರನ್ನು ಹೊಗಳುವಂತಹ ಪ್ರಕರಣಕ್ಕೆ ಅನುಗುಣವಾಗಿ ಈ ಶ್ಲೋಕದ ಅರ್ಥವನ್ನು ಹೇಳಬೇಕು ಅಂತ ಸಂಪ್ರದಾಯದಲ್ಲಿ ಬಂದದ್ದು. ಇಂತಹ ಎಷ್ಟೋ ಶ್ಲೋಕಗಳು ಮಹಾಭಾರತದಲ್ಲಿ ಬಂದಿವೆ. ಅವುಗಳನ್ನು ಅರ್ಥ ಮಾಡಿಕೊಂಡು ಜನರಿಗೆ ತಿಳಿಸುವಂತಹ ಸವಾಲಿನ ಕೆಲಸ ಪ್ರವಚನಕಾರರಿಗೆ ಬಹಳ ಗುರುತರವಾದದ್ದು. ಆ ಜವಾಬ್ದಾರಿ, ಇಂತಹ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಈ ಕಳೆದ 17-18 ದಿನಗಳಿಂದ ನಾವು ಶಾಂತಿ ಪರ್ವದ ಪ್ರವಚನ, ಹಾಗೆಯೇ ಅನುಶಾಸನ ಪರ್ವದ ಪ್ರವಚನವನ್ನು ಕೇಳಿದ್ದೇವೆ. ನಿಜವಾಗಿಯೂ ಶ್ಲಾಘನೀಯವಾದಂತಹ ಪ್ರವಚನ ಶೈಲಿ, ಹೃದಯಂಗಮವಾದಂತಹ ಪ್ರವಚನ ನಿರೂಪಣಾ ಶೈಲಿ, ಎಲ್ಲರಿಗೂ ತಿಳಿಯುವಂತಹದ್ದು. ಇಂತಹ ಆ ಮಹಾಭಾರತ ಪುಣ್ಯದಾಯಕವಾದದ್ದು. ಕೇಳೋದು ನಮಗೆ ಪುಣ್ಯಕ್ಕೆ ಕಾರಣ ಆಗ್ತದೆ. ಎಷ್ಟು ಕೇಳುತ್ತಾರೋ ಕೇಳುಗರ ಮನಸ್ಸಿಗೆ ಹಿಡಿಸುವಂತೆ ಹೇಳಿದರೆ
ಅವರೆಲ್ಲರ ಪುಣ್ಯಕ್ಕಿಂತ ಅಧಿಕ ಪುಣ್ಯ ಯಾರಿಗೆ ಬರ್ತದೆ ಅಂದರೆ ಹೇಳುವವರಿಗೆ ಬರ್ತದೆ ಅಂತ ಈ ರೀತಿಯಾಗಿ ಪ್ರವಚನಕಾರರ ವೈಶಿಷ್ಟ್ಯ ಇದು ಅಂತ ನಾನು ಹೇಳುತ್ತಾ, ಇಂತಹ ಪ್ರವಚನವನ್ನು ಮಾಡಿರ್ತಕ್ಕಂತಹ ಚಿರಂಜೀವಿ ಶ್ರೀಪಾದಾಚಾರ್ಯರಿಗೆ ವಿಶೇಷವಾದಂತಹ ಆಯುಷ್ಯ, ಆರೋಗ್ಯ, ಭಾಗ್ಯ, ಜ್ಞಾನ, ಭಕ್ತಿ, ವೈರಾಗ್ಯಾದಿ ಸಂಪತ್ತನ್ನು ಆ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀಮಠದಲ್ಲಿಯೇನೇ ವಿರಾಜಮಾನರಾದಂತಹ ರಾಘವೇಂದ್ರ ಸ್ವಾಮಿಗಳವರು. ಮಹಾಭಾರತ ಅಂದರೆ ರಾಯರಿಗೆ ಎಲ್ಲಿಲ್ಲದ ಅಚ್ಚುಮೆಚ್ಚಿನ ಗ್ರಂಥ ಅದು. ಅದಕ್ಕೆ ಅವರೇನು ಮಾಡಿದ್ದಾರೆ ಅಂದರೆ ಮಹಾಭಾರತದ ಕಥೆಗಳನ್ನು ಸಂಗ್ರಹ ಮಾಡುವಂತಹ ಆ ಒಳ್ಳೆ ಸುಂದರವಾದಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ. ಹೀಗಾಗಿ ರಾಯರ ಸನ್ನಿಧಾನದಲ್ಲಿ ರಾಯರಿಗೆ ಪ್ರೀತಿಯನ್ನು ಉಂಟು ಮಾಡತಕ್ಕಂಥ ಪ್ರವಚನ ಅಂದರೆ ಮಹಾಭಾರತದ ಪ್ರವಚನ. ಈ ನಿಟ್ಟಿನೊಳಗೆ ನಮ್ಮ ಮಠದಲ್ಲಿ ನಿಜವಾಗಿಯೂ ಈ ರಾಯರ ಮಠ ಇದು ಅನ್ವರ್ಥಕವಾದದ್ದು. ಈ ಸಂಜ್ಞಾ ಮಠಕ್ಕೆ ಯಾವಾಗಲೂ ಕೂಡ ಇದು ನಿಲಯ. ಇದು ಹೆಂಗದ ಅಂದರೆ ಛಾತ್ರಾದಿ ನಿಲಯ, ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಮಠ. ಈ ನಮ್ಮ ಮಠದಲ್ಲಿ ಯಾರು ವಿದ್ಯಾರ್ಥಿಗಳು ಅಂದರೆ ಇಂತಹ ಪ್ರವಚನವನ್ನು ಕೇಳಬೇಕು ಅಂತೇನು ಶ್ರೋತೃಗಳು ಇದ್ದಿರಲ್ಲ, ಎಲ್ಲ ವಿದ್ಯಾರ್ಥಿಗಳೇನೆ. ವಿದ್ಯಾರ್ಥಿಗಳಿಗೆ ವಯಸ್ಸು ಅಂಬೋದಿರೋದಿಲ್ಲ. ಮುದುಕನಾದರೂ ವಿದ್ಯಾರ್ಥಿ, ತಿಳ್ಕೊಳ್ಳಬೇಕು ಅನ್ನುವಂತಹ ಜಿಜ್ಞಾಸುತ ಯಾರಿಗಿರ್ತದೋ ಅವರೆಲ್ಲರೂ ವಿದ್ಯಾರ್ಥಿಗಳೇನೆ. ಹೀಗೆ ನಿಜವಾಗಿಯೂ ಕೂಡ ವಿದ್ಯೆಯನ್ನ, ಜ್ಞಾನವನ್ನ ಕೊಡ್ತಕ್ಕಂತಹ ಒಂದು ಸುಂದರವಾದ ಮಠ ಯಾವುದು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠ ಅಂತ ಹೇಳ್ತಾ, ಇಂತಹ ಮಠದಲ್ಲಿ ಅಪೂರ್ವವಾದಂತಹ ಮಹಾಭಾರತದ ಪ್ರವಚನ ಕಾರ್ಯಕ್ರಮವನ್ನು ಎಲ್ಲ ಮಠದ ಈ ಸಂಬಂಧಪಟ್ಟಂತಹ ಆಡಳಿತಗಾರರು ಸೇರಿಕೊಂಡು ಆಯೋಜನೆಯನ್ನು ಮಾಡಿದ್ದಾರೆ. ಶ್ಲಾಘನೀಯವಾದದ್ದು. ಇಂತಹ ಆ ಶ್ಲಾಘನೀಯವಾದ ಈ ಕಾಲದಲ್ಲಿ ಇಂತಹ ಪ್ರವಚನವನ್ನು ಬಹಳ ದಿನಗಳವರೆಗೆ ಏರ್ಪಾಟು ಮಾಡೋದು ಬಹಳ ಕಷ್ಟ. 3 ದಿವಸ ಪ್ರವಚನ ಮಾಡಿಸಿ ಕೈ ಬಿಡಬಹುದು. 30 ದಿವಸ ಪ್ರವಚನ ಮಾಡೋದು, 2-3 ವರ್ಷಗಟ್ಟಲೆ ಪ್ರವಚನವನ್ನು ಮಾಡಿಸೋದು ಬಹಳ ಸವಾಲಿನ ಕೆಲಸ. ಇದು ಮಹಾಭಾರತ ಹೆಂಗಂದ್ರೆ ಕೇಳುವವರಿಗೆ ಒಂದು ಸವಾಲು, ಹೇಳುವವರಿಗೆ ಒಂದು ಸವಾಲು, ಆಯೋಜಕರಿಗೆ ಒಂದು ಸವಾಲಾಗಿದೆ ಇದು ಮಹಾಭಾರತ. ಆದ್ದರಿಂದ ಇದರ ಬಗ್ಗೆ ನಾನು ಇವಾಗ ಹೇಳೋದಿಲ್ಲ. ಈ ಮಹಾಭಾರತದ ಸಂಪೂರ್ಣ ಪ್ರವಚನದ ಮಂಗಳ ಮುಂದಿನ ಕಂತಿನಲ್ಲಿ ಆಗುತ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ವಿಶೇಷವಾಗಿ ಮಹಾಭಾರತದ ಪ್ರವಚನ ಮಹತ್ವವನ್ನು ನಾವು ಆಲಿಸೋಣ ಅಂತ ಹೇಳುತ್ತಾ ಆಯೋಜನೆಯನ್ನು ಮಾಡಿರ್ತಕ್ಕಂತಹ ಎಲ್ಲ ಆಯೋಜಕರಿಗೂ, ಪ್ರವಚನಕಾರರಿಗೂ ಹಾಗೂ ಕೇಳಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಭಗವಂತ ಇತೋಪೆಟುಷಯವಾದಂತಹ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಎಂಬುವಂತಹ ಪ್ರಾರ್ಥನೆಯನ್ನು ಗುರುಗಳಲ್ಲಿ ಇಟ್ಟು ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೈಗೊಳಿಸಿ ಇವರಿಗೆ ಆಶೀರ್ವಚನವನ್ನು ನೀಡಿದಂತ ಪರಮ ಪೂಜ್ಯ ಶ್ರೀ ಪಂಡಿತ್ ವರದರಾಜಾಚಾರ್ಯ ಮುಂದವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸಿ, ಸಾನ್ನಿಧ್ಯವನ್ನು ಕೈಗೊಳಿಸಿದ ಇನ್ನೋರ್ವ ಹಿರಿಯ ವಿದ್ವಾಂಸರು ಆದ ಪಂಡಿತ್ ಶ್ರೀ ಪಂಡರಾಜಾಚಾರ್ಯ ಮುಂದವರು ನಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ವರದಾಚಾರ್ಯ ಹೇಳಿಬಿಟ್ಟಾರೆ. ವ್ಯಾಸಾಯ ಪ್ರತಿಮೇತಿಹಾಸ ರಚನೋಲ್ಲಾಸಾಯ ತ್ರಾಸಾಯ ಸಕರಾಯ ಸತ್ಸುಕೃತ ಶ್ವಾಸಾಯ ದೋಷದ್ವಿಷೇ ಭಾಷಾ ಯಾಮುನರಮ್ಯತೋಯ ಸರಸ ಯಾಸಾಯ ಮಾಸೇವಿನೇ ವಾಸಾಯ ಭಾಷಾಯ ಅಭಯ ಗುರುಹೃದ್ವಾಸಾಯ ಮಧ್ವ ಗುರುಹೃದ್ವಾಸಾಯ ತುಭ್ಯಂ ನಮಃ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವೇದವ್ಯಾಸ ದೇವರ ಮುಖದಿಂದ ನಿಸೃತವಾಗಿರ್ತಕ್ಕ ವಾಂಗ್ಮಯ ಅಮೃತ ಅಂತೇನು ಮಹಾಭಾರತ ಇದೆಯೇ, ಇದು
ಜಗತ್ತಿನ ಬದುಕಿಗೆ, ಜಗತ್ತು ಪ್ರಗತಿಯನ್ನು ಕಾಣುವುದಕ್ಕೆ ಪ್ರತಿಯೊಂದಕ್ಕೂ ಕೂಡ ಪ್ರೋತ್ತೇಜಕವಾಗಿರತಕ್ಕಂತಹ ಒಂದು ವಾಂಗ್ಮಯ ಅಮೃತ ಇದೆ. ಈಗಾಗಲೇ ಪ್ರವಚನದಲ್ಲಿ ಮೂಡಿ ಬಂದಿರತಕ್ಕಂತಹ ಕಥಾನಕಗಳನ್ನು, ಆ ಕಥಾನಕಗಳ ಉದ್ದೇಶ ಸಂದೇಶ ಏನು ಎಂಬುದನ್ನು ವ್ಯಕ್ತ ಮಾಡಿರತಕ್ಕಂತಹ ಕ್ರಮವನ್ನು ನೋಡ್ತಾ ಇದ್ರೆ ಪ್ರತಿಯೊಂದು ಕೂಡ ಸಾಮಾನ್ಯರಿಂದ ಪ್ರಾರಂಭ ಮಾಡಿಕೊಂಡು ದೊಡ್ಡ 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 ಜ್ಞಾನಿಗಳಿಗೂ ಕೂಡ ಉದ್ಬೋಧಕವಾಗಿರತಕ್ಕಂತಹ ಸಂದೇಶ ಶ್ರೀಮನ್ ಮಹಾಭಾರತ ಗ್ರಂಥದಲ್ಲಿ ಇದೆ. ದ್ವೈಪಾಯನೋಷ್ಟ ಪುಟ ನಿಸೃತಮಪ್ರಮೇಯಂ ಶುದ್ಧಂ ಪವಿತ್ರಮಥ ಪಾಪ ಹರಂ ಶಿವಂಚ. ಒಳ್ಳೆ ಶುದ್ಧವಾಗಿರತಕ್ಕ ಶಾಸ್ತ್ರದೊಳಗೆ ಸಾಧನೆಯನ್ನ ಮಾಡುವುದಕ್ಕೆ ಯಾವ ತತ್ವಜ್ಞಾನವನ್ನ ಇಟ್ಟುಕೊಂಡು ಸಾಧನೆ ಮಾಡಿದರೆ ಪರಮಾತ್ಮನಿಗೆ ಪ್ರೀತಿ ಆಗ್ತದೋ ಅಂತಹ ಶಾಸ್ತ್ರದ ಪರಿಭಾಷೆಯಲ್ಲಿ ಅತ್ಯಂತ ಶುದ್ಧ ಎಂಬುದಾಗಿ ಪರಿಗಣಿಸಲ್ಪಟ್ಟಿರತಕ್ಕಂತಹ ವಾಂಗ್ಮಯ ಇದು. ಪವಿತ್ರಂ, ಬೇಕಾದಷ್ಟು ಅಪವಿತ್ರ ಪರಿಸರ ಇರ್ತದೆ, ಆಚರಣೆಗಳಿರ್ತದೆ, ಜನ್ಮ ಜನ್ಮಾಂತರಗಳ ಅಪಾವಿತ್ರ್ಯ ಎಂಬುವಂತಹದ್ದು ಜೀವನಿಗೆ ಅಂಟಿಕೊಂಡಿರುತ್ತದೆ. ಇದನ್ನೆಲ್ಲವನ್ನು ತೊಲಗಿಸಬೇಕು ಅಂತಂದ್ರೆ ಇಂತಹ ಶ್ರೇಷ್ಠವಾಗಿರತಕ್ಕ ವೇದವ್ಯಾಸದೇವರ ವಾಣಿಗೆ ನಾವು ಶ್ರವಣ ಹೋಗ್ಬೇಕು. ಪಾಪಹರಂ, ಪಾಪಗಳನ್ನ ಎಷ್ಟು ನಮೂನಿ ಪಾಪಗಳೇ, ನಾವು ತಿಳಿದೇ ಇಲ್ಲದಂತಹ ಪಾಪಗಳನ್ನು ಕೂತಲ್ಲೇ ನಮಗೆ ಬ್ರಹ್ಮಹತ್ಯಾ ದೋಷ ಬರ್ತದೆ ಅಂತ ಅನ್ಯಥಾ ಜ್ಞಾನ ಮಾಡಿಕೊಳ್ಳುವುದರ ಮೂಲಕವಾಗಿ ಅಪಚಾರವನ್ನ ಎಸಗುವುದರ ಮೂಲಕವಾಗಿ ಮನಸ್ಸಿನೊಳಗೆ ದುರ್ವಿಚಾರವನ್ನ ಮಾಡುವುದರ ಮೂಲಕವಾಗಿ ನಮಗೆ ಪಾಪಗಳು ಸಂಘಟಿಸ್ತಾವೆ ಅಂದ ಮೇಲೆ ಎಷ್ಟು ಪಾಪಗಳು ಒಂದೊಂದು ಕ್ಷಣಕ್ಕೂ ಕೂಡ ಜನ್ಮ ಜನ್ಮಗಳ ಸವಿಸಿದರೂ ಪ್ರಾಯಶ್ಚಿತ್ತವನ್ನು ಹೊಂದದೇ ಇರತಕ್ಕಂತಹ ಪಾಪರಾಶಿಗಳಿರ್ತದೆ. ಪಾಪಹರಂ ಶಿವಂಚ, ಒಳ್ಳೆ ಮಾಂಗಲಿಕವಾಗಿರತಕ್ಕಂತಹ ಫಲಗಳನ್ನು ಉಂಟು ಮಾಡಿಕೊಡತಕ್ಕಂತಹ ಗ್ರಂಥ ರಾಜ. ಇತಿಹಾಸ ಇತಿಹರ ಆಸ ಅಂತ ಈ ಪ್ರಕಾರಕವಾಗಿ ಋಷಿಮುನಿಗಳು ವೇದವ್ಯಾಸ ದೇವರಿಂದ ನಿರೂಪಿಸಲ್ಪಟ್ಟಿರ್ತಕ್ಕ ತತ್ವಗಳನ್ನ ಅನುಷ್ಠಾನವನ್ನ ಮಾಡಿ ಫಲವನ್ನು ಪಡೆದುಕೊಂಡಿದ್ದಾರೆ ಅಂತ ಅವರ ಇತಿಹಾಸ. ಯಾರು ಈ ರೀತಿಯಾದ ತತ್ವಜ್ಞಾನದಿಂದ ವಿಮುಖರಾಗಿ ದುರಾಚಾರದಲ್ಲಿ ರತರಾಗ್ತಾ ಇದ್ದಾರೋ ಅವರಿಗೆ ಆಗಿರತಕ್ಕ ಅನರ್ಥ ಪರಂಪರ ಅದ್ರ ಇತಿಹಾಸ. ಹಿಂಗೆ ಒಳ್ಳೆಯ ಸದೃಷ್ಟಾಂತ ಪೂರ್ವಕವಾಗಿರತಕ್ಕಂತಹ ಗ್ರಂಥ ರಾಜ ಶ್ರೀಮನ್ ಮಹಾಭಾರತ. ಈಗಾಗಲೇ ನಮ್ಮ ಅನುಜರಾಗಿರತಕ್ಕ ಪಂಡಿತೋತ್ತಮರು ವರದಾಚಾರ್ಯರು ನಿರೂಪಣವನ್ನು ಮಾಡಿದ್ದಾರೆ. ಪ್ರತಿಯೊಂದು ಶ್ಲೋಕಗಳು ಕೂಡ ಅತ್ಯಂತ ಆಕೂತ, ಒಳ್ಳೆ ರಹಸ್ಯ ಗರ್ಭಿತವಾಗಿರತಕ್ಕ ಅನೇಕ ಆಯಾಮಗಳಲ್ಲಿ ಒಂದು ಮಾನಸಿಕ ಆಯಾಮ, ವ್ಯಕ್ತಿಗತ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕೆ ಬೇಕಾಗಿರತಕ್ಕ ಆಯಾಮದಲ್ಲಿ ಮಹಾಭಾರತ. ವ್ಯಕ್ತಿ ಸಮಷ್ಟಿ, ಅದೇ ಸಂಘ ಜೀವಿಯಾಗಿ ಸಮಾಜ ಜೀವಿಯಾಗಿ ಇರ್ತಾನೆ ಅಂದರೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕೆ ಬೇಕಾಗಿರತಕ್ಕ ಆಯಾಮದಲ್ಲಿ ಭಾರತದ ಅರ್ಥ ಹೇಗೆ? ಹಿಂಗೆ ಅತ್ಯಂತ ವಿಸ್ತೃತವಾಗಿರತಕ್ಕಂತಹ ಅರ್ಥಗಳನ್ನು ಒಳಗೊಂಡಿರತಕ್ಕಂಥದ್ದು ಈ ಶ್ರೀಮನ್ ಮಹಾಭಾರತ. ಬಹಳಷ್ಟು ವಿಷಯಗಳನ್ನು ಅವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಹೆಚ್ಚು ವಿವರಣೆಯನ್ನು ಮಾಡಲಾರದೆ ಇಂತಹ ಅದ್ಭುತವಾಗಿರತಕ್ಕಂತಹ ಗ್ರಂಥ ರಾಜ ಶ್ರೀಮನ್ ಮಹಾಭಾರತ. ಇಂತಹ ಶ್ರೇಷ್ಠವಾಗಿರತಕ್ಕಂತಹ ಈ ಪ್ರವಚನದ ಈ ಶಾಂತಿ ಪರ್ವ ತಥಾ ಅನುಶಾಸನ ಪರ್ವ, ಜೀವನದೊಳಗೆ ಡಿಸಿಪ್ಲಿನ್, ಶಿಸ್ತು, ಸಂಯಮ, ಇಂದ್ರಿಯಗಳನ್ನ ಹರಿದು ಹೋಗಿ ಬೇಕಾಬಿಟ್ಟಿಯಾಗಿ ಅಸ್ತವ್ಯಸ್ತತೆಯನ್ನು ಉಂಟು ಮಾಡಿಕೊಡತಕ್ಕ ಇಂದ್ರಿಯಗಳ ನಿಗ್ರಹ, ಮನಸ್ಸಿನ ನಿಗ್ರಹ ಯಾವ ರೀತಿ ಆಗಬೇಕು ಎಂಬುದಕ್ಕೆ ಈ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿ ನಮಗೆ ಸಂದೇಶ ದೊರೆಯುತ್ತಾ ಇದೆ. ಇಂತಹ ನಮ್ಮ ಜೀವನವನ್ನು ಒಳ್ಳೆ ಸಾರ್ಥಕವಾಗುವಂತೆ, ಫಲಪ್ರದವಾಗುವಂತೆ, ಬಾಳಿನ ಗುರಿ ಅತ್ಯಂತಿಕ ಸುಖವನ್ನು ಕಾಣುವಂತಹ ಗುರಿ ಅದನ್ನು ತಲುಪುವಲ್ಲಿ
ಮಾರ್ಮಿಕವಾದ ಸಂದೇಶಗಳನ್ನು ಕೊಡತಕ್ಕಂತಹ ಈ ಗ್ರಂಥರಾಜ ಇದರ ಈ ಏನು ಶಾಂತಿ ಪರ್ವ ಅನುಶಾಸನ ಪರ್ವಗಳ ಇವತ್ತಿನ ಈ ಕಂತಿನ ಮಂಗಲೋತ್ಸವ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳೋದು ಅಂದರೆ ಪ್ರವಚನವನ್ನು ಕೇಳೋದು, ಅಲ್ಲಿ ಬರತಕ್ಕ ವಿಶ್ಲೇಷಣೆಗಳನ್ನು ಆಲಿಸೋದು, ಇದು ಪರಮಾತ್ಮ ಎಷ್ಟು ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾನೆ. ನಾವು ಯಾರಾದರೂ ಒಂದು ಒಳ್ಳೆಯ ಮಾತು ಹೇಳ್ತಾರೆ ಅಂತ ನಮಗೆ ಕೇಳಲಿಕ್ಕಾಗುವುದಿಲ್ಲ. ಯಾಕಂದರೆ ಹೇಳುವವನಲ್ಲಿಯೂ ಆ ಶಬ್ದವನ್ನು ಸರಿಯಾಗಿ ಪ್ರವಹಿಸುವ, ನಮ್ಮ ಹೃದಯಕ್ಕೆ ತಲುಪುವಂತೆ ಮಾಡುವ ಕೌಶಲ್ಯ ಇರಲಿಕ್ಕಿಲ್ಲ. ಆದರೆ ವೇದವ್ಯಾಸ ದೇವರ ವಾಣಿಯನ್ನು ನಾವು ಆಶ್ರಯಿಸಿದಾಗ ಕೇಳುಗನಿಗೆ ಅಂತಹ ಬಲವನ್ನು ಅವರೇ ಕೊಟ್ಟು ಆಚಾರ್ಯ ಚೈತ್ಯ ವಪುಷ ಸ್ವಗತಿಂ ವೆನಂಕ್ಷಿ ಅಂತ ಹೇಳಿರುವ ಕ್ರಮದಲ್ಲಿ ಗುರುಗಳಲ್ಲಿ ಸನ್ನಿಧಾನ ಇಟ್ಟು ಅವರೇ ಉಪದೇಶವನ್ನು ಕೊಡಿಸ್ತಾ ಇದ್ದಾರೆ. ಭೀಷ್ಮಾಚಾರ್ಯರಂದ್ರು, ಕೃಷ್ಣ ನನಗೆ ಶರಪಂಜರದಾಗ ಮಲ್ಕೊಂಡೇನೆ, ನೋಡ್ಲಿಕ್ಕೆ ಕಣ್ಣಿನೊಳಗೆ ಶಕ್ತಿ ಇಲ್ಲ, ಇಂದ್ರಿಯಗಳು ಸೋತು ಸುಣ್ಣಾಗಿ ಹೋಗ್ಬಿಟ್ಟಾವೆ, ಶರೀರದೊಳಗೆ ಜೀವನಾಡಿ ಅಂತಿರ್ತಕ್ಕ ರಕ್ತ ಸುರಿದು ಹೋಗ್ಬಿಟ್ಟದೆ, ಏನು ಹೇಳ್ತೇನಪ್ಪ ಕೃಷ್ಣ ಅಂತ ಅನ್ತಾ ಇದ್ರೆ ಮಂದಹಾಸದಿಂದ ಕೂಡಿರ್ತಕ್ಕ ಕೃಷ್ಣ ನಿಮಿತ್ತ ಆಗಲಿ, ನಾನು ನಿಮ್ಮೊಳಗೆ ನಿಂತು ಹೇಳ್ತೀನಿ ಅಂತ ಹೆಂಗೆ ಭೀಷ್ಮಾಚಾರ್ಯರಿಂದ ಸಂದೇಶವನ್ನು ಕೊಡಿಸ್ತಾ ಇದ್ದಾನೋ ಅದೇ ಕೃಷ್ಣ ಪರಮಾತ್ಮನೇ ಆಚಾರ್ಯ ಚೈತ್ಯ ವಪುಷ ಸ್ವಗತಿಂ ವೆನಂಕ್ಷಿ ಅಂತ ಭಾಗವತದಲ್ಲಿ ನಿರೂಪಣೆ ಮಾಡಿರುವ ಕ್ರಮದಲ್ಲಿ ಗುರುಗಳಲ್ಲಿ ಸನ್ನಿಧಾನವನ್ನು ಇಟ್ಟು ತನ್ನ ಏನು ಗುರುತರವಾದ ಶಾಸ್ತ್ರದ ಸಂದೇಶವಿದೆಯೋ ಅದನ್ನು ಗುರುಗಳ ಮುಖದ್ವಾರ ಈ ಕೇಳುಗರಿಗೆ ಒದಗಿಸಿಕೊಡ್ತಾನೆ ಎಂಬುವಂತಹದ್ದು ಇದೆಲ್ಲ ವೈಭವ ಗುರು ಜಗದ್ಗುರುಗಳಾಗಿರತಕ್ಕಂತಹ ಆಚಾರ್ಯ ಮಧ್ವರ ಹೃದಯಾಂತರಾಳದಲ್ಲಿ ವಿಹಾರ ಮಾಡತಕ್ಕಂತಹ ಯಾವ ವೇದಪೀಠ ಭವಚಕ್ರಾದಿ ಸುರ ವಿಜ್ಞಾನದಾಯಕ ಅಂತೇನು ಮಹಾನುಭಾವರು ವೇದವ್ಯಾಸದೇವರು ಅವರ ಹಿರಿಮೆ ಎಂಬುವಂತಹದ್ದನ್ನು ಅನುಸಂಧಾನಕ್ಕೆ ತೆಗೆದುಕೊಂಡು ಪರಮ ಪೂಜ್ಯರಾಗಿರತಕ್ಕ ನಮ್ಮ ಗುರುಗಳು 1900 ಸುಮಾರು 52ರಿಂದ 55, 56 ಆ ಸಮಯದಲ್ಲಿ ಮಹಾಭಾರತವನ್ನು ಪ್ರವಚನ ಮಾಡಿದ್ರು ಅಂತ ಕೇಳುತ್ತಿದ್ವಿ. ಮಹಾಭಾರತ ತೆಗೆದು ಅಲ್ಲೆಲ್ಲೋ ಅಷ್ಟು ಅಲ್ಪ ಭಾಗವನ್ನು ತೆಗೆದು ನೋಡಿ ನಮಗೆ ಎಷ್ಟು ಅವಶ್ಯಕತೆ ಅಷ್ಟ ನೋಡಿರ್ತೀವಿ. ಸಮಗ್ರವಾದ ಮಹಾಭಾರತದ ಈ ಒಂದು ಹಾಸುಹೊಕ್ಕಾದ ನಿರೂಪಣೆಯ ವೈಶಿಷ್ಟ್ಯವನ್ನು ಗಮನಿಸುವಂತಹ ಸೌಭಾಗ್ಯ ಶ್ರೀಮಠ ಏರ್ಪಾಡು ಮಾಡಿಕೊಡ್ತಾ ಇದೆ. ಇಂತಹ ಒಂದು ಪ್ರವಚನದ ಒಂದು ಏರ್ಪಾಟು ಇದು ಶ್ಲಾಘನೀಯವಾದಂತಹ ಕೆಲಸ ಅಂತ ಶ್ರೀಮಠದ ಎಲ್ಲ ರೀತಿಯಾದಂತಹ ಪದಾಧಿಕಾರಿಗಳನ್ನು ಅಧಿಕಾರಿಗಳನ್ನು ಅಭಿನಂದನೆಯನ್ನು ಮಾಡುತ್ತಾ ನಮ್ಮ ಈ ಪ್ರವಚನವನ್ನು ಚೆನ್ನಾಗಿ ನಿರೂಪಣೆ ಮಾಡುವಂತೆ ತಾವು ಉಪದೇಶವನ್ನು ಮಾಡಿ ಗ್ರಂಥಾವಲೋಕನವನ್ನು ಮಾಡಿ ಅದರಂತೆಯೇ ಛಾತ್ರರಿಗೆ ಉಪದೇಶವನ್ನು ಮಾಡಿರತಕ್ಕಂತಹ ಪಂಡಿತರಾಗಿರತಕ್ಕ ಅನುಜರಾಗಿರತಕ್ಕ ವರದಾಚಾರ್ಯರನ್ನು ವಿಶೇಷವಾಗಿ ಅಭಿನಂದನೆಯನ್ನು ಮಾಡುತ್ತಾ ನಮ್ಮ ಗುರುಗಳು ಅವರಲ್ಲಿ ನಿಂತುಕೊಂಡು ವಿಶೇಷವಾಗಿರತಕ್ಕಂತಹ ಅವರು ಜ್ಞಾನ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ, ಸಾಮಾಜಿಕವಾದ ಕಾರ್ಯಗಳನ್ನು ಪ್ರೇರಕರಾಗಿ ಮಾಡಿಸ್ತಾ ಇದ್ದಾರೆ. ಇಂತಹ ಅವರಿಂದ ಉತ್ತಮವಾಗಿರತಕ್ಕಂತಹ ಕಾರ್ಯಗಳು ಜರುಗುವಂತೆ ಹಾಗೆ ಹಿತೋಪದೇಶವಾಗಿರತಕ್ಕಂತಹ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಸತ್ಕಾರ್ಯಗಳನ್ನು ದೇವರು ನಡೆಸಲಿ ಎಂಬುವಂತಹ ಪ್ರಾರ್ಥನೆಯನ್ನು ಇಟ್ಟು ನಮ್ಮ ಚಿರಂಜೀವಿಗಳಾಗಿರತಕ್ಕ ಶ್ರೀಪಾದಾಚಾರ್ಯರು ಉತ್ತಮವಾದ ಪರಿಶ್ರಮ ದಿನಾಲೂ ಆ ಗ್ರಂಥವನ್ನು ಅವಲೋಕನವನ್ನು ಮಾಡಬೇಕು ಅಂತಂದ್ರೆ ಯಾವಾಗ ಊಟದ ಸಮಯ ಪೂಜಾ ಆಗ್ತದೆ ಆ ಸಮಯದೊಳಗೆ ಕೆಳಗೆ ಬರಬೇಕು. ಅಲ್ಲಿ ತನಕನೂ ಅಧ್ಯಯನ ಆಮೇಲೆ ನೈವೇದ್ಯ ಸ್ವೀಕಾರವನ್ನು ಮಾಡಿ ಹೋದ್ರು ಅಂದರೆ ಮತ್ತೆ ರಾತ್ರಿ ಕಾಲಕ್ಕೆ ಬರೋ ತನಕನೂ ಅಧ್ಯಯನ ಈ ರೀತಿಯಾದ ಕಟ್ಟುನಿಟ್ಟಾಗಿರತಕ್ಕ ಅಧ್ಯಯನ ಕ್ರಮದಲ್ಲಿ ಅನೇಕ ವಿಷಯಗಳನ್ನು ಹಿಡಿದುಕೊಂಡು ಹೇಳುವಾಗ ಗಡಿಬಿಡಿಯನ್ನು ಮಾಡಲಾರದೆ ಶ್ರೋತೃಗಳ ಹೃದಯದಲ್ಲಿ ಅವೆಲ್ಲ ವಿಷಯಗಳು ಹೆಂಗೆ ಹಸಿ ಗೋಡಿ ಮೇಲೆ ಹಣ್ಣು ಒಗೆದ್ರೆ ಹೆಂಗೆ ನಟ್ಟಬೇಕೋ ಹಂಗೆ ಮನಸ್ಸಿನೊಳಗೆ ನಿಲ್ಲುವಂತೆ ಪ್ರವಚನ ಮಾಡುತ್ತಾ ಇದ್ದಾರೆ. ಈ ಎಲ್ಲ ಅನುಗ್ರಹ ಗುರುಗಳದ್ದು ಅಂತ ಹೇಳ್ತಾ ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ
ಆಚಾರ್ಯ ಮಧ್ಯ ಇಲ್ಲಿ ನೆಲೆಗೊಂಡಿರತಕ್ಕಂತಹ ಮಂತ್ರಾಲಯ ಶ್ರೀಚರಣರು ಅವರು ಈಗಾಗಲೇ ಹೇಳಿದ್ದಾರೆ ಮಹಾಭಾರತ ಅಂದ್ರೆ ಎಷ್ಟು ಪ್ರೀತಿ ಅಂತ ಕೃಷ್ಣ ಚಾರಿತ್ರ ಮಂಜರಿ ಬರ್ಕೊಟ್ಟಾರೆ. ಅದರಂತೆಯೇ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಗ್ರಂಥ ಬರೆದುಕೊಟ್ಟಾರೆ. ತಾತ್ಪರ್ಯ ನಿರ್ಣಯಗತವಾದ ರಾಮಾಯಣಗತವಾಗಿರತಕ್ಕ ಅನೇಕ ರಾಮಚರಿತ್ರ ಮಂಜರಿ ಅಂತ ಬರೆದಾರೆ. ಅನೇಕ ಗ್ರಂಥಗಳನ್ನ ಹಿಂಗೆ ನಮ್ಮ ಇತಿಹಾಸ ಗ್ರಂಥಗಳ ಅಧ್ಯಯನ ಇದು ಬಾಳಿಗೆ ಒಂದು ದಾರಿ ದೀಪ ಎಂಬುವಂತೆ ಜ್ಞಾನಿಗಳು ತೋರ್ಪಡಿಸ್ತಾ ಇದ್ದಾರೆ. ಇವರ ಸನ್ನಿಧಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಅವರ ಹೃದಯಾಂತರಾಳದಲ್ಲಿ ವಿಹಾರ ಮಾಡತಕ್ಕಂತಹ ಆಚಾರ್ಯ ಭಾರತೀಪತಿಗಳು ಅವರ ಹೃದಯಾಂತರದಲ್ಲಿ ವಾಸ ಮಾಡತಕ್ಕಂತಹ ಆ ವೇದವ್ಯಾಸ ದೇವರು ಅಭಿನ್ನನಾಗಿರತಕ್ಕಂತಹ ಕೃಷ್ಣ ಪರಮಾತ್ಮ ಈ ಕ್ಷೇತ್ರ ಮೂರ್ತಿಯಾಗಿರತಕ್ಕಂತಹ ಶ್ರೀ ವೀರನಾರಾಯಣ ದೇವರಲ್ಲಿ ಸಮರ್ಪಣೆಯನ್ನು ಮಾಡಿ ಕೃತಾರ್ಥನಾಗ್ತಾ ಇದ್ದೇನೆ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಮಂಗಳೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನೀಡಿ ಇವರಿಗೆ ಆಶೀರ್ವಚನ ನೀಡಿದಂತ